ಜೀವ ಇದೆ, ಸತ್ಯ ಇದೆ. ದೇವರ ವಾಕ್ಯದಲ್ಲಿ ಅದ್ಭುತಗಳಿದೆ. ದೇವರ ವಾಕ್ಯದೊಂದಿಗೆ ಬಿಡುಗಡೆಗಳು ನಡೆಯುತ್ತೆ. ಇದು ಮನುಷ್ಯನಿಂದ ಬಂದದಲ್ಲ, ಇದು ದೇವರಿಂದಲೇ. ದೇವರೇ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನೀವು ಸ್ವೀಕಾರ ಮಾಡೋದಾದ್ರೆ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಒಳಗಡೆ ಆ ವಾಕ್ಯ ಕೆಲಸ ಮಾಡ್ತದಂತೆ. ದೇವರ ವಾಕ್ಯ ಅಭಿಷೇಕದ ಕುರಿತು ದೇವರು ಅಭಿಷೇಕ ಮಾಡ್ತಾರೆ ಅಂತ ವಾಕ್ಯ ಬಂತು ಅಂದ್ರೆ, ಇದು ದೇವರಿಂದಲೇ ವಾಕ್ಯ ಬಂದಿರೋದು ಅಂತ ಹೇಳಿ ನೀನ್ ನಂಬಿದ್ರೆ, ಆ ವಾಕ್ಯ ನಿನ್ನ ಒಳಗಡೆ ಕೆಲಸ ಮಾಡುವಾಗ ಆ ಅಭಿಷೇಕ ನಿನ್ನ ಮೇಲೆ ಬಂದಿರ್ತದೆ. ಅದೇ ಹೇಳೋದು ವಾಕ್ಯದ ಕೆಲಸ. ವಾಕ್ಯದ ಕೆಲಸ ಅಂದ್ರೆ ವಾಕ್ಯ ಏನ್ ಬರುತ್ತೋ, ವಾಕ್ಯ ಏನು ಹೊರಡುತ್ತೋ ಅದು ಕೆಲಸ ಮಾಡಿದ್ರೆ ಅದು ನೆರವೇರುತ್ತೆ ಅಂತ. ಅಲ್ಲೇಲೂಯ. ದೇವರು ಒಳ್ಳೆಯವನು, ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ. ನಾವು ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳೋಣ. ಅಲ್ಲೇಲೂಯ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳೋಣ. ದೇವರು ನಮ್ಮ ಸಂಗಡ ಮಾತಾಡ್ಲಿ. ನಾನು ಅದು ಇದು ಮಾತಾಡಿದ್ರೆ ನೇರವಾಗಿ ದೇವರ ವಾಕ್ಯದ ಕಡೆ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಸಂಗಡ ಮಾತಾಡಿ ಇದ್ರ ಕುರಿತು ಮಾತಾಡು ಅಂತೇಳಿ ತಿಳಿಯಪಡಿಸಿದ ಕಾರ್ಯವನ್ನ ನಾನು ನಿಮ್ಮ ಮುಂದೆ ಅದನ್ನು ಹಂಚಲಿಕ್ಕೆ ಹಾಗೆ ನಾನು ಇಷ್ಟಪಡ್ತೀನಿ. ಆದಿಕಾಂಡ 31ನೇ ಅಧ್ಯಾಯ ನಾವು ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ತೆಗೆದುಕೊಳ್ಳೋಣ. ಆದಿಕಾಂಡ 31ನೇ ಅಧ್ಯಾಯ ಅದರ 30ನೇ ವಚನ ಒಬ್ಬರು ಓದ್ರಿ. ಆಮೇಲೆ 34, 35 ಅದೊಂದು ಯಾರೊಬ್ಬರು ಓದ್ರಿ. 30ನೇ ವಚನ ಓದ್ರಿ. ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಸೆ ಇರುವುದರಿಂದ ಹೋಗಬೇಕಾಯಿತು. ಅದರಲ್ಲಿ ನನ್ನ ದೇವರುಗಳನ್ನು ಕದ್ದಿದ್ದು ಯಾಕೆ ಎಂದು ಹೇಳಿದನು. ಸಾಕು. ಈಗ 34, 35 ಆ ಒಂದು ವಾಕ್ಯ ಓದ್ಬಿಡ್ರಿ. ರಾಹೇಳಲು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗೂಡಾರದಲ್ಲಿ ಸಾಮಾನನ್ನೆಲ್ಲ ಮುಚ್ಚಿಟ್ಟು ಮುಟ್ಟಿ ನೋಡಿದರು, ಅವುಗಳನ್ನು ಕಾಣಲಿಲ್ಲ. ರಾಹೇಳಲು ತನ್ನ ತಂದೆಗೆ, ಅಪ್ಪ, ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ, ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದರಿಂದ ಅವನು ಚೆನ್ನಾಗಿ ಹುಡುಕಿದರೂ ಆ ವಿಗ್ರಹಗಳನ್ನು ಕಂಡುಕೊಳ್ಳಲಿಲ್ಲ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಾ ಅಪ್ಪ ರಾಜ ಕುತ್ಕೊಂಡ್ಬಿಡು. ಏನ್ ಭಯಂಕರ ಮೀಟಿಂಗ್, ಅದೇನಂತ ಗೊತ್ತಿಲ್ಲ. ಇನ್ನ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮುಂಚೆ ಆಗಿಲ್ಲ, ಅವಾಗಲೇ ಇಷ್ಟು ಮೀಟಿಂಗ್ ಮಾಡಿದ್ರೆ. ಹಲ್ಲೆಲೂಯಾ. ನಾನು ಪ್ರೇಯರ್ ಆಗಿದೆ ಅಷ್ಟೇ, ಮನೆ ಫುಲ್ ಅಂತ ಓಡೋಗ್ಬೇಡ್ರಿ. ನಿಮ್ ಗಂಟೆ ಹೋಗಲ್ಲ, ಒಂದು ಅರ್ಧ ಗಂಟೆ ಇರ್ರಿ, ನಿಮ್ಮಪ್ಪ ಮಾತಾಡ್ಕೊಳ್ಳಿ ಕಷ್ಟ ಸುಖ. ನೀವು ಕರ್ಕೊಂಡು ಓಡೋಗ್ಬಿಡ್ತೀರಾ ಮಕ್ಕಳನ್ನ, ನೋಡಿ ಕಷ್ಟ ಸುಖ ಮಾಡ್ಕೊಂತಾರೆ. ಹಲ್ಲೆಲೂಯಾ. ನಮ್ಮ ಮಕ್ಕಳು ಒಳ್ಳೆ ಮಕ್ಕಳು, ಅವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅಷ್ಟೇ. ಹಲ್ಲೆಲೂಯಾ. ಸರಿ, ಸ್ತೋತ್ರ. ಹಿಂಗಾದ್ರೂ ಎಲ್ಲ ಸೈಲೆಂಟ್ ಆಗ್ತಾರೆ ಅಂತ ಇನ್ನೇನಿಲ್ಲ. ಕೋಪ ಇದೆಯಾ ಮಾಡ್ಕೋ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಗೊತ್ತಿದ್ರು ಕೂಡ ಬಚ್ಚಿಟ್ಟುಕೊಳ್ಳುವ ಸ್ವಭಾವ ಮಾರ್ಪಡಲಿ. ಗೊತ್ತಿದ್ರೂ ಕೂಡ ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ ಇವತ್ತು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಇದೇ ಇವತ್ತು ದೇವರು ಮಾತಾಡುವಂತ ವಿಷಯ. ಗೊತ್ತಿದ್ರೂ ಬಚ್ಚಿಟ್ಟುಕೊಳ್ಳುವಂತ, ಗೊತ್ತಿದ್ದು ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವಗಳು, ಕಾರ್ಯಗಳು ಇವತ್ತು ಬದಲಾಗಲಿ. ಇದು ಟೈಟಲ್, ಶಿರೋನಾಮ. ನೋಡೋಣ ಇದರಿಂದ ದೇವ್ರು ಏನ್ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಏನೆಲ್ಲ ದೇವ್ರು ಮಾತಾಡ್ತಾರೆ. ಕರ್ತನ ಸಮ್ಮುಖದಲ್ಲಿ ಕಾದಿರುವಾಗ ಕರ್ತನು ಈ ದೃಶ್ಯವನ್ನ ಪ್ರಕಟಿಸಿ ಇದರ ಕುರಿತು ನೀನು ಮಾತಾಡಬೇಕು ಅಂತ ಹೇಳಿ ದೇವರು ಮಾತಾಡಿದ್ರು. ಇಲ್ಲಿ ಬಂದು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆಗೆ ವಾಕ್ಯ ತೆಗೆದು ಇಟ್ಕೊಂಡೆ ಓದಿಸಿದ್ದೀನಿ. ಹಲ್ಲೆಲೂಯಾ. ಶಿರೋನಾಮ ಏನು? ಗೊತ್ತಿದ್ರೂ ಕೂಡ
ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಗೊತ್ತಿದ್ರು ಬಚ್ಚಿಟ್ಟುಕೊಳ್ಳುವ ಸ್ವಭಾವ. ಸ್ತೋತ್ರ. ಗೆದ್ರ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ವಾಕ್ಯದ ಕಡೆಗೆ ನಾವು ಓಡಿ ಬರೋಣ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಯಾಕೋಬನು. ಗೊತ್ತಲ್ಲ ಎಲ್ರಿಗೂ? ಎಲ್ಲಿದ್ದಾನೆ ಯಾಕೋಬ? ಬೈಬಲ್ ಅಲ್ಲಿದ್ದಾನೆ. ಅಯ್ಯೋ ಪಾಸ್ಟೇ, ನನ್ನ ಪರ್ಸು ಮನೇಲಿ ಇಟ್ಬಿಟ್ಟಿದೆ, ಅದ್ರಲ್ಲಿ ಏನಾದ್ರು ಇರ್ಬೇಕೇನೋ ಅಂತ. ಹಲ್ಲೆಲೂಯಾ. ಕೆಲ ಜನರು ಕುಕ್ಕಾರ ಆಲೋಚನೆ ಮಾಡ್ತಾರೆ, ಯಾಕೋಬ ಕುಕ್ಕಾರಲ್ಲಿ ಇಟ್ಬಿಟ್ಟಿದ್ದೀನ ಅಂತ. ಹಲ್ಲೆಲೂಯಾ. ಯಾಕೋಬ ಎಲ್ಲಿದ್ದಾರೆ? ಬೈಬಲ್ ಅಲ್ಲಿದ್ದಾರೆ. ಈ ಯಾಕೋಬ ಯಾರ ಮಗ? ಸದ್ಯ ನನ್ನ ಮಗ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಯಾಕೋಬನು ಈಸಾಕನ ಮಗ. ಈಸಾಕನಿಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಇಬ್ಬರು ಗಂಡ ಹೆಣ್ಣ? ಗಂಡು. ದೊಡ್ಡವನ ಹೆಸರೇನು? ವೆರಿ ಗುಡ್. ಚಿಕ್ಕವನ ಹೆಸರೇನು? ವೆರಿ ಗುಡ್. ನೀವೆಲ್ಲ ಪಾಸು. ಹಲ್ಲೆಲೂಯಾ. ಈ ಯಾಕೋಬನಿಗೆ ಎಲ್ಲಿದ್ದಾನೆ? ನಾವು ಓದಿದ್ರಿಂದ ಬೈಬಲ್ ಅಲ್ಲಿ ವಾಕ್ಯದಲ್ಲಿ ಅವನು ಎಲ್ಲಿದ್ದಾನೆ? ಬೈಬಲ್ ಅಲ್ಲಿದ್ದಾನೆ. ಎರಡನೇದಾಗಿ ಎಲ್ಲಿದ್ದಾನೆ? ಯಾರ ಮನೆಯಲ್ಲಿದ್ದಾನೆ? ಲಾಭಾನನ ಮನೆಯಲ್ಲಿದ್ದಾನೆ. ಈ ಲಾಭನನು ಯಾರು? ಮಾವ. ಮಾವ ಅಂದ್ರೆ ಯಾರ? ಏನಾಗ್ಬೇಕು ಅಮ್ಮನಿಗೆ? ಪ್ರೈಸ್ ದಿ ಲಾರ್ಡ್. ಅಮ್ಮನಿಗೆ ಏನಾಗ್ಬೇಕು? ಅಣ್ಣ. ಈ ಅಣ್ಣ ಯಾಕೋಬನಿಗೆ ಇವಾಗ ಏನಾಗ್ಬೇಕು? ಮಾವ. ಮಾವನ ಮಗಳು ಈಗ ಏನಾಗ್ಬೇಕು? ಹೆಂಡತಿ ಅಲ್ಲ, ವರ್ಷ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡೈರೆಕ್ಟ್ ಹೇಳ್ತೀನಿ. ಹಲ್ಲೆಲೂಯಾ. ಈಗ ಈ ಮಾವನ ಮಗಳು ಯಾಕೋಬನಿಗೆ ಏನಾಗ್ಬೇಕು? ವರ್ಷ ಆಗ್ಬೇಕು. ಹಲ್ಲೆಲೂಯಾ. ಈಗ ಯಾಕೋಬ ಏನ್ ಮಾಡ್ತಾ ಇದ್ದಾನೆ? ತನ್ನ ಅಪ್ಪನ ಹತ್ರ ಸುಳ್ಳು ಹೇಳಿ ಅಪ್ಪ ಹತ್ರ ಕೆಲವು ಆಶೀರ್ವಾದಗಳನ್ನ ಯಾಕೋಬನು ನಾನು ಅನ್ನೋದನ್ನ ಮರೆ ಮಾಡಿ, ಹಲ್ಲೆಲೂಯಾ, ನಾನು ಯಾಕೋಬ ಅನ್ನೋದನ್ನ ಮರೆ ಮಾಡಿ, ಗೊತ್ತು ಅವನು ಯಾಕೋಬ ಅಂತ ಗೊತ್ತು, ಅವ್ರ ತಾಯಿಗೆ ಯಾಕೋಬ ಅಂತ ಗೊತ್ತಿದ್ರು ಕೂಡ ಯಾಕೋಬ ಎಂಬುದಾಗಿ ಹೇಳುವಂತ ಹೆಸರನ್ನ ಮರೆ ಮಾಡಿ ನಾನು ಏಸವ ಅಂತ ಹೇಳಿ ಬೇರೆ ಕಾರ್ಯವನ್ನ ಪ್ರಕಟಿಸಿ ಅವನು ಆಶೀರ್ವಾದವನ್ನ ಕದ್ದುಕೊಳ್ತಾ ಇದ್ದಾನೆ. ಹಲೋ, ಗೊತ್ತಿದ್ರು ಬಚ್ಚಿಟ್ಟುಕೊಳ್ಳುವ ಇದರ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ನಾನು ಪ್ರಿಪೇರ್ ಆಗಿ ನಿಜವಾಗಲೂ ಬಂದಿಲ್ಲ, ದೇವರ ಆತ್ಮದಲ್ಲಿ ನಿಂತಿದ್ದೀನಿ. ಇಲ್ಲಿ ದೇವರು ಏನೇನ್ ಪ್ರಕಟಿಸ್ತಾರೆ ಅಂತ ನಾನು ಮಾತಾಡ್ತೀನಿ. ಈಗ ಇಲ್ಲಿ ಈಸಾಕನು ಯಾರನ್ನ ಆಶೀರ್ವಾದ ಮಾಡ್ಬೇಕಂತ ಇದ್ರು ನೋಡ್ತಾ ಇದ್ದಾನೆ? ಏಸವ ಅಂದ್ರೆ ದೊಡ್ಡವನು, ಮನೆಗೆ ದೊಡ್ಡವನನ್ನ ಏಸವನನ್ನ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಏಸವನಿಗಾಗಿ ಕಾಯ್ತಾ ಇದ್ದಾನೆ. ಈಗ ಯಾಕೋಬನೊಟ್ಟಿಗೆ ತನ್ನ ತಾಯಿ ಈಗ ಏನ್ ಮಾಡ್ತಾ ಇದ್ದಾರೆ? ಯಾಕೋಬ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾಕೋಬ ಎಂಬುದಾಗಿ ಹೇಳುವಂತ ಹೆಸರನ್ನ ಮರೆ ಮಾಡಿ ನಾನು ಏಸವ ಅಂತ ಪ್ರಕಟಿಸ್ತಾ ಇದ್ದಾರೆ. ಯಾಕೋಬನು ಗೊತ್ತಿಲ್ವಾ ನಾನು ಯಾಕೋಬ ಅಂತ? ತನ್ನ ತಾಯಿ ಗೊತ್ತಿಲ್ವಾ ಇವನು ಏಸವ ಅಲ್ಲ ಯಾಕೋಬ ಅಂತ? ಗೊತ್ತಿದ್ರು ಕೂಡ ಏನ್ ಮಾಡ್ತಾ ಇದ್ದಾರೆ? ಮರೆ ಮಾಡ್ತಾ ಇದ್ದಾರೆ. ಮರೆ ಮಾಡಿ ಇವನೇ ಏಸವ ಅಂತ ಹೇಳಿ ಅವರ ಅಪ್ಪನ ಮುಂದೆ ಪ್ರಕಟಿಸ್ತಾ ಇದ್ದಾರೆ. ಅದರಿಂದ ಆದಂತಹ ಅನಾಹುತ ಭಯಂಕರ. ಹಲ್ಲೆಲೂಯಾ. ಕೆಲವು ತಂದೆ ತಾಯಿಂದರು ಕೂಡ ಹಾಗೇನೆ ತನ್ನ ಗಂಡನ ಕೆಲವು ವಿಷಯಗಳನ್ನ ಬಚ್ಚಿಟ್ಟುಕೊಳ್ತಾರ. ಗಂಡ ತಪ್ಪು ಮಾಡ್ತಾನ, ನೀನು ಹೇಳ್ಬೇಕು, ಬಚ್ಚಿಟ್ಕೊಳ್ಬಾರ್ದು. ಕೆಲವು ಗಂಡದಿರು ತನ್ನ ಹೆಂಡತಿಯ ವಿಷಯಗಳನ್ನ ಬಚ್ಚಿಟ್ಕೊಳ್ಬಾರ್ದು. ತಪ್ಪು ನಡೆದಿದ್ಯಾ, ಗದರಿಸು, ಖಂಡಿಸು, ಎಚ್ಚರಿಸು, ನೀನ್ ಮನೆಗೆ ತಲೆ. ಹಲ್ಲೆಲೂಯಾ. ಗಂಡ ತಪ್ಪು ಮಾಡುವಾಗ ಎಂತಿ ಬಚ್ಚಿಟ್ಕೊಂಡು, ಎಂತಿ ತಪ್ಪು ಮಾಡುವಾಗ ಗಂಡ ಬಚ್ಚಿಟ್ಕೊಂಡ್ರೆ ನೆಕ್ಸ್ಟ್ ಮಕ್ಕಳು ತಪ್ಪು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಆಮೇಲೆ ಪರಿಸ್ಥಿತಿ ಏನಾಗುತ್ತೆ? ನಿನ್ನ ಮನೆ ಒಳಗಡೆ ನಿನ್ನ ಮಕ್ಕಳನ್ನ ಬಚ್ಚಿಟ್ಟುಕೊಳ್ಳುವಂತ ಕಾರ್ಯಗಳು ನಡೆಯುತ್ತೆ. ಹಲ್ಲೆಲೂಯಾ. ನಾವು ಬಚ್ಚಿಟ್ಟುಕೊಳ್ಳುವಂತವರಾಗಿರಬಾರದು, ಏಕ್ಮಾರ್ದೋತು ಕೂಡ. ಹಲ್ಲೆಲೂಯಾ. ಪ್ರೀತಿ ಮಾಡುವಾಗ ಪ್ರೀತಿ ಮಾಡಬೇಕು, ಬಹಿರಂಗಪಡಿಸುವಾಗ ಬಹಿರಂಗಪಡಿಸಬೇಕು, ಮರೆ ಮಾಡುವಾಗ ಮರೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ಯಾಕೋಬನನ್ನ ಮರೆ ಮಾಡಿ ಕೆಲವು ಆಶೀರ್ವಾದಗಳನ್ನು ಪಡೆದುಕೊಳ್ಳುವಾಗ ಟಕ್ ಅಂತೇಳಿ ಏಸವನು ಗೊತ್ತಾಗುತ್ತೆ. ಏಸವ ಗೊತ್ತಾಗಿದ ತಕ್ಷಣ ಯಾಕೋಬನ ಏನಾಗುತ್ತೆ?
ಭಯ ಉಂಟಾಗುತ್ತೆ. ಈಗ ಯಾಕೋಬ ಏನ್ ಮಾಡ್ತಾವನೆ, ತನ್ನ ಸ್ವಂತ ಮನೆಯನ್ನು ಬಿಟ್ಟು ಪರಾರಿ. ಅವನ ಹೆಸರು ಮುರಾರಿ ಅಂದಕ್ಕಿಂತ ಚೆನ್ನಾಗಿರ್ತಾ ಇತ್ತು. ಅಲ್ಲೇಲೂಯಾ. ಗೊತ್ತಾಗಿದ್ದ ತಕ್ಷಣನೇ ಈಗ ಯಾಕೋಬ ಏನ್ ಮಾಡ್ತಾವನೆ, ಪರಾರಿ ಆಗ್ತಾ ಇದ್ದಾನೆ. ಫೆರಾರಿ ಕಾರ್ ಇರ್ಲಿಲ್ಲ ಟೈಮಲ್ಲಿ, ದೇವ್ರಿಗೆ ಸ್ತೋತ್ರ. ಪರಾರಿ ಪರಾರಿ ಪ್ರೈಸ್ ದಿ ಲಾರ್ಡ್. ಪರಾರಿ ಆಗ್ತಾ ಇದ್ದಾನೆ. ಅಲ್ಲೇಲೂಯಾ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಆವಾಗ ಅವರ ಅಮ್ಮ ಆಲೋಚನೆ ಕೊಡ್ತಾಳೆ, ಮಗನೇ ಅಲ್ಲಿ ಇಲ್ಲಿ ಹೋಗ್ಬೇಡ, ನಮ್ಮ ಅಣ್ಣ ಇದ್ದಾನೆ ಲಾಭಾನೆ, ಅಲ್ಲಿಗೆ ಹೋಗು. ಅಲ್ಲೇಲೂಯಾ. ಈಗ ಈ ಯಾಕೋಬ ಏನ್ ಮಾಡ್ತಾವನೆ, ಓಡ್ತಾ ಇದ್ದಾನೆ. ಎಲ್ಲಿಗೆ ಓಡ್ತಾ ಇದ್ದಾನೆ? ಏನಕ್ಕೋಸ್ಕರ ಓಡ್ಬೇಕಾಗಿ ಬಂತು? ಅವನನ್ನ ಬಚ್ಚಿಟ್ಟುಕೊಂಡ ನಿಮಿತ್ತವಾಗಿ, ಅವನ ಹೆಸರನ್ನ ಮರೆ ಮಾಡಿ, ಅವನ ಹೆಸರನ್ನ ಬಚ್ಚಿಟ್ಟುಕೊಂಡ ನಿಮಿತ್ತವಾಗಿ ಈಗ ಪಬ್ಲಿಕ್ ನಲ್ಲಿ, ಫುಟ್ಪಾತ್ ನಲ್ಲಿ ಓಡ್ತಾ ಇದ್ದಾನೆ. KR ಫುಟ್ಪಾತ್. ಯಾಕೆ ಬೇಕು ಈ ವಿಷಯ, ಈ ಕಾರ್ಯ? ಅಲ್ಲೇಲೂಯಾ. ಕರ್ತನ ಆಶೀರ್ವಾದ ಮಾಡಿದ್ರೆ ಹೆಂಗ್ ಬೇಕಾದ್ರೆ ಆಶೀರ್ವಾದ ಮಾಡ್ತಾರ. ಅಲ್ಲೇಲೂಯಾ. ಈಗ ಯಾಕೋಬನು ಓಡ್ತಾ ಇದ್ದಾನೆ. ಪಾಪ ನೋಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಯಾಕೋಬ ಯಾಸವ ಇಬ್ರು ಒಂದೇ ಸಾರಿ ಹುಟ್ಟಿದವರು. ಅಲ್ಲೇಲೂಯಾ. ಆದ್ರೆ ಏಸ ಹುಟ್ಟುವಾಗ ಏಸವನ್ ಕಾಲು ಹಿಡ್ಕೊಂಡು ಬಂದವನು ಯಾಕೋಬ. ಅಲ್ಲೇಲೂಯಾ. ಅಂದ್ರೆ ಇಬ್ರು ಒಂದೇ ಟೈಮ್ ನಲ್ಲಿ ಒಂದೇ ದಿನ ಹುಟ್ಟಿದ, ದೊಡ್ಡ ಚಿಕ್ಕೋದು ಏನಿಲ್ಲ. ಚಟ್ನಿ ಆಡ ಕುಚ್ಚ ನಡಿ ಬಂಗಾರು ನೀವು ಇಲ್ಲಿದ್ಬಿಟ್ಟೆ ಸೈಲೆಂಟ್ ಆಗಿಲ್ಲ. ಇನ್ನು ಲೆಕ್ಕ ಹಾಕೊಡ್ರ ಅಲ್ಲಿದ್ರಿ ಎಷ್ಟು ಆಟ ಆಡ್ತಾನೆ ಇವನು ಅಂತ. ಬಟಾಣಿ ಇವನು. ಅಲ್ಲೇಲೂಯಾ. Hallelujah. ಇಬ್ರು ಒಂದೇ ಸಾರಿ, ವೆರಿ ಗುಡ್, ದೇವರ ಆಶೀರ್ವಾದ ಮಾಡಲಿ. ಇಬ್ರು ಒಂದೇ ಸಾರಿ ಹೊರಗಡೆ ಬಂದಿದ್ದು. ನೀವ್ ಹೇಳ್ಬೋದು, ಯಾಕೆ ತಂದೆ ಆದವನು ಆಶೀರ್ವಾದ ಮಾಡುವಾಗ ದೇವ್ರು ಗೊತ್ತಾಗಿಲ್ವಾ? ದೇವ್ರು ದೊಡ್ಡವನ್ನೇ ಆಶೀರ್ವಾದ ಮಾಡಬೇಕಾಗಿತ್ತು ಅಂತ. ದೇವ್ರಿಗೆ ಇಬ್ರಿಗೂ ಒಂದೇ, ಯಾಕಂದ್ರೆ ಒಂದೇ ಸಾರಿ ಬಂದವರು. ಅಲ್ಲೇಲೂಯಾ. ಒಂದೇ ದಿನದಲ್ಲಿ, ಒಂದೇ ಸಮಯದಲ್ಲಿ, ಒಂದೇ ಟೈಮಲ್ಲಿ ಹೊರಗಡೆ ಬಂದಂತವ್ರು. ಅದಕ್ಕೆ ಆಶೀರ್ವಾದ ಅವನಿಗೆ ಫಲಿಸ್ತು. ಈಗ ಇವನೇನು ಮಾಡ್ತಾ ಇದ್ದಾನೆ, ಮೋಸ ಮಾಡ್ಬಿಟ್ಟಿದ್ದಾನೆ ಹೇಳ್ಬಿಟ್ಟು ಓಡ್ತಾ ಇದ್ದಾನೆ. ಎಲ್ಲಿಗೆ? ಮಾವನ ಮನೆಗೆ. ಮಾವನ ಹೆಸರೇನು? ನೋಡ್ರಿ, ಲಾಭ ಅಂತೆ. ಅಲ್ಲೇಲೂಯಾ. ಲಾಭ ನನ್ನ ಮನೆಗೆ ಓಡಿ ಹೋಗ್ತಾ ಇದ್ದಾನೆ. ಲಾಭ ನನ್ನ ಮನೆಗೆ ಓಡಿ ಹೋಗುವಾಗ ಅಲ್ಲಿ ಇಬ್ರು ಸುಂದರಿಯರು ಇದ್ದಾರೆ. ಇಬ್ರು ಸುಂದರಿ. ಅಂತ ಸುಂದರಿ ಯಾರಿಗೂ ಬೇಡ. ಸುಂದರನೇ ಲಾಭ ನನ್ನ ಮನೆಯಲ್ಲಿ ಸುಂದರಿಯೇ. ಅಲ್ಲೇಲೂಯಾ. ಸುಂದರ. ಇಬ್ರು ಮನೆ ಒಳಗಡೆ ಹೋಗಿದ ತಕ್ಷಣ ಲಾಭನ ಮನೆಯಲ್ಲಿ ಇಬ್ರು ಸುಂದರಿಯರಿದ್ರು. ಅದರಲ್ಲಿ ಒಂದು ಸುಂದರಿಗೆ ಕಣ್ಣು ಕಾಣಲ್ಲ. ಅಲ್ಲೇಲೂಯಾ. ಆದ್ರೆ ಒಂದು ಸುಂದರಿಗೆ ಕಣ್ಣು ಕಾಣುತ್ತೆ. ಕಣ್ಣು ಕಾಣೋ ಸುಂದರಿಯನ್ನು ಇವನು ಪ್ರೀತಿ ಮಾಡ್ತಾನೆ. ಅಲ್ಲೇಲೂಯಾ. ಮಾವನ ಮಗಳು ತಾನೆ. ಅಲ್ಲೇಲೂಯಾ. ಅವನಿಗೇನ ಪಾಪ ನಾಚಿಕೆ. ಮಾವನ ಮಗಳು. ಒಂದು ಸುಂದರಿಗೆ ಕಣ್ಣು ಕಾಣುತ್ತೆ, ಒಂದು ಸುಂದರಿ ಕಣ್ಣು ಕಾಣಲ್ಲ. ರಾಹೇಲಳಿಗೆ ಕಣ್ಣು ಕಾಣುತ್ತೆ, ಲಯಳಿಗೆ ಕಣ್ಣು ಕಾಣಲ್ಲ. ಈಗ ಇವನೇನು ಮಾಡ್ತಾನೆ, ರಾಹೇಲಳನ್ನ ಪ್ರೀತಿ ಮಾಡ್ತಾನೆ. ಈಗ ಈ ಪ್ರೀತಿಯ ನಿಮಿತ್ತವಾಗಿ ಸೈಲೆಂಟ್ ಆಗಿ ಇಲ್ದ್ರೆ ಹೋಗ್ಬಿಟ್ಟು, ಮಾಮ ಯಾರು? ಯಾಕೋಬ. ಮಾಮ ನಿನ್ ಮಗಳಿದಳಲ್ಲ ರಾಹೇಲ್, ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ಕಣೋ, ಕೊಟ್ಟು ಮದುವೆ ಮಾಡೋ ಅಂತ ಕೇಳ್ತಾನೆ. ಆಗ ಲಾಭನ ಹೇಳ್ತಾನೆ, ಸರಿ ಆಯ್ತಪ್ಪ, ಹೆಂಗೋ ವರ್ಷ ತಾನೆ, ಆಯ್ತು, ನನ್ನ ಮಗಳು ತಾನೆ, ನಿನಗೆ ಕೊಡಿದ್ರೆ ಇನ್ನು ಯಾರು ಹುಷಾರಾಗಿರ್ಬೇಕು ಮಾವಂದ್ರ ಹತ್ರ. ನಿನಗ್ ತಾನೆ, ನಿನಗಿಲ್ದ್ರೆ ಇನ್ನು ಯಾರಿಗೋ ಕೊಡೋದು. ಕೊಡ್ತೀನಿ. ಅವ್ರು ಏನ್ ಮಾಡು 7 ವರ್ಷ ಕೆಲಸ ಮಾಡು. ಅಲ್ಲೇಲೂಯಾ. ಲಾಭನ ಏನ್ ಮಾಡ್ತಾ ಇದ್ದಾನೆ, ನನ್ನ ಮಗಳನ್ನ ನೀನು ಕೊಡ್ತೀನಿ, ಆದ್ರೆ ನನ್ನ ಮನೇಲಿ ನೀನ್ ಮಾಡಬೇಕು 7 ವರ್ಷ ಕೆಲಸ ಮಾಡಬೇಕು. ನಾನು ಪರಿಚಯ ಮಾಡ್ತಾ ಇದ್ದೀನಿ. ನನ್ನ ಪ್ರಸಂಗ ಅದಲ್ಲ, ಪ್ರಸಂಗ ಬೇರೆ ಇದೆ. ಪರಿಚಯ ಮಾಡ್ತಾ ಇದ್ದೀನಿ. ಪರಿಚಯ ಆದ್ಮೇಲೆ ಪ್ರಸಂಗದ ಒಳಗಡೆ ಹೋಗೋಣ. ಅಲ್ಲೇಲೂಯಾ. ನಿಮ್ಗೆಲ್ರೂ ಕ್ಲೀನಾಗಿ ಅರ್ಥ ಆಗ್ಬೇಕಲ್ಲ. ಎಲ್ರಿಗೂ ಅರ್ಥ ಆಗ್ತಾ ಇದೆಯಲ್ಲ ಮಾತಾಡ್ತಾ ಇರೋದು ನಾನು? ಈಗ ಯಾಕೋಬ ಎಲ್ಲಿದ್ದಾನೆ? ಎಲ್ಲ ಲಾಭನನ ಮನೆಯಲ್ಲಿದ್ದಾನೆ. ಲಾಭನನ್ ಯಾರು? ಸದ್ಯ ನಮ್ಮ ಮಾವ ಅಂತೇಳಿ, ಅವ್ರ ಮಾವ.
ಈಗ ಅವ್ರ ಮಾವನ ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಇಬ್ಬರು ಯಾರು? ಕರೆಕ್ಟ್, ಸುಂದರಿಯರು. ಅಲ್ಲೇಲೂಯ. ಅದರಲ್ಲಿ ರಾಹೇಲ್ ಏನ್ ಮಾಡ್ತಾನೆ? ಪ್ರೀತಿ ಮಾಡ್ತಾನೆ. ರಾಹೇಲನ್ನ ಯಾಕೋಬನು ಪ್ರೀತಿ ಮಾಡ್ತಾನೆ. ಈಗ ನಾನು ಇವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕಾದ್ರೆ ನೀನೇನ್ ಮಾಡ್ಬೇಕು? 7 ವರ್ಷ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಅಲ್ಲೇಲೂಯ. ನಿಜವಾಗಲೂ ಹೇಳ್ತೀನಿ, ಆ ಪ್ರೀತಿ ನಿಜವಾದ ಪ್ರೀತಿ. ಅಲ್ಲೇಲೂಯ. ಅರ್ಥ ಆಗಿಲ್ಲ? ಯಾಕೋಬನ್ ಮಾಡಿದ್ನಲ್ಲ ತನ್ನ ಮಾವನ ಮಗಳು, ಸ್ವಂತ ಮಾವನ ಮಗಳು. ಈಗ ಬೇರೆಯವ್ರ ಹೆಣ್ಮಕ್ಳನ್ನೇ ಬಿಡ್ತಾ ಇಲ್ಲ. ಒಂದಿನ ಲವ್, 2 ದಿನ ಪ್ರೆಗ್ನೆಂಟ್. ಅಲ್ಲ, ಅಷ್ಟು ಸ್ಪೀಡ್ ಈಗ ಕಾಲ. ಅರ್ಥ ಆಗ್ತಿದ್ಯಾ? ಕಾಲ ಅಷ್ಟು ಸ್ಪೀಡ್ ಇದೆ. ಮೊದಲನೇ ದಿನಕ್ಕೆ ಎಲ್ಲವೂ, 2ನೇ ದಿನಕ್ಕೆ ಬಹು, 1 ದಿನಕ್ಕೆ ಲವ್, 2ನೇ ದಿನಕ್ಕೆ ಅವಳಿಗೆ ಬಹು. ಅಂದ್ರೆ ಏನು? ಅರ್ಥ ಆಗಿರೋದವ್ರಿಗೆ ಸ್ತೋತ್ರ. ಅಲ್ಲೇಲೂಯ. ಆದ್ರೆ ಯಾಕೋಬನು ರಾಹೇಲಗಾಗಿ 7 ವರ್ಷ ಕಾದ. ಅಲ್ಲೇಲೂಯ. ಎಷ್ಟು ವರ್ಷ? ಅಲ್ಲೇಲೂಯ. ಯಾಕೋಬನು ರಾಹೇಲಗಾಗಿ ಪ್ರೀತಿ ಮಾಡಿ ಆ ಪ್ರೀತಿಯನ್ನ ಗಿಟ್ಟಿಸಿಕೊಳ್ಳುವುದಕ್ಕಾಗಿ 7 ವರ್ಷಗಳ ಕಾಲ ವೇಟಿಂಗ್ ಲಿಸ್ಟ್ ನಲ್ಲಿದ್ದ. 1 ದಿನ ಹೋಗಿ ಅವಳನ್ನ ಮುಟ್ಟಿಲ್ಲ, 1 ದಿನ ಹೋಗಿ ಅವಳ ಪಕ್ಕದಲ್ಲಿ ಮಲಗಿಲ್ಲ. ಅಲ್ಲೇಲೂಯ. ಸ್ವಂತ ಮಾವನ ಮಗಳು ಆದ್ರೂ ಕೂಡ ಅವನು ಮುಟ್ಟಿಲ್ಲ ನೋಡ್ರಿ. ಅದಕ್ಕೆ ಆಶೀರ್ವಾದ ತಂದೆ ಏನ್ ನೋಡ್ದ ಅದು ಅವನಲ್ಲಿ ನೆರವೇರಿದ್ದು. ಸುಮ್ಮನೆ ಆಶೀರ್ವಾದಗಳು ಬರಲ್ಲ. ಲೆಕ್ಕ ಹಾಕೊಳ್ರಿ. ಇವತ್ತಿನ ಮಾವನ ಮಕ್ಕಳು ಸ್ವಲ್ಪ ಏನೋ ಸ್ವಲ್ಪ ಹಂಗೆ ಗೊತ್ತಾಯ್ತು, ಇಬ್ರು ಪ್ರೀತಿ ಮಾಡಿದ್ರೆ ಗೊತ್ತಾಗ್ಬಿಟ್ರು, 24 ಗಂಟೆ ಹಲ್ಲೆಲೂಯಾ. ಲೈಲಾ ಮಚ್ಚು ಇವ್ರು ಹಿಡಿಯಕ್ಕಾಗಲ್ಲ. ಯಾವಾಗೂ ಫಸ್ಟ್ ಗೇರಲ್ಲೇ 200 ಹೋಗ್ತಾ ಇರ್ತದ ಗಾಡಿ. ಹಲ್ಲೆಲೂಯಾ. ತಿರ್ಗಾ ಯಾವಾಗ ಸಿಕ್ಕೋದು, ಎಲ್ಲಿ ಸಿಕ್ಕೋದು, ಎಲ್ಲಿ ಭೇಟಿ ಆಗೋಣ. ಇವಾಗಿನ ಕಾಲದಲ್ಲಿ ಅವು ಇವಾಗಿನ ಕಾಲದಲ್ಲಿ ಅವುಗೆ ಅಪ್ಪ ಅಮ್ಮ ಒಪ್ಕೊಬೇಕಾರೆ ಅವಳನ್ನ ಪ್ರೆಗ್ನೆಂಟ್ ಮಾಡಬೇಕು. ಹೋಗಿದ್ದು 2, ಬರುವಾಗ 3. ಅರ್ಥ ಆಗಿಲ್ಲ? ಹೋಗಿದ್ದು 2, ಬರುವಾಗ ನೋಡ್ತಾರೆ 3. ಮತ್ತೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ? ದೇವರು ಹೇಳ್ತಾರೆ, ನಾನು ಕೈ ಬಿಟ್ಟಿಲ್ಲಪ್ಪ. ದೇವರು ಹೇಳ್ತಾರೆ, ನಾನು ಕೈ ಬಿಟ್ಟಿಲ್ಲ ಸ್ವಾಮಿ. ನಿನ್ನ ಕೈ ಕಾಲುಗಳೆಲ್ಲ ನೆಟ್ಟಿಗಿದ್ದಿದ್ರೆ ಅದ್ಯಾಕಪ್ಪ ಬರ್ತಾ ಇತ್ತು. ಹಲ್ಲೆಲೂಯ. ನೋಡಿದ್ರ, ಇವತ್ತು 1 ವಾರಕ್ಕೆ ಲವ್, 2ನೇ ತಿಂಗಳಿಗೆ 1 ತಿಂಗಳು ಪ್ರೆಗ್ನೆಂಟು. ಅಷ್ಟು ಸ್ಪೀಡ್ ಲವ್. ಬಟ್ ಯಾಕೋಬನು 7 ವರ್ಷ ಸ್ವಂತ ಮಾವನ ಮನೆಯಲ್ಲಿದ್ರು ಕೂಡ ಅವನು ಕಾಪಾಡಿಕೊಳ್ಳಬೇಕಾದ ಕಾರ್ಯಗಳನ್ನ ಕಾಪಾಡಿಕೊಂಡ. ಅವನಲ್ಲಿ ನಂಬಿಗಸ್ತನಾಗಿದ್ದ. ಹೆಣ್ಣಿನ ವಿಷಯದಲ್ಲಿ ನಂಬಿಗಸ್ತನಾಗಿದ್ದ, ಹುಡುಗಿಯ ವಿಷಯದಲ್ಲಿ ನಂಬಿಗಸ್ತನಾಗಿದ್ದ, ತನ್ನ ಮಾವನ ಮನೆಯಲ್ಲಿ ನಂಬಿಗಸ್ತನಾಗಿದ್ದ. ಹಲ್ಲೆಲೂಯಾ. ಅವನು ತನ್ನ ತಂದೆ ಹತ್ರ ಆಶೀರ್ವಾದ ಕದ್ದುಕೊಂಡು ಬಂದಿರಬಹುದು, ಆದ್ರೆ ಅವನು ಕೆಟ್ಟವನಲ್ಲ, ಅವನು ಒಳ್ಳೆಯವನು. ಒಳ್ಳೆತನ ಅವನ ಒಳಗಡೆ ಇದೆ, ಒಳ್ಳೆತನ ಅವನ ಒಳಗಡೆ ಅಡಕವಾಗಿದೆ. ಹಲ್ಲೆಲೂಯಾ. ಇವತ್ತು ಅವನ ಬಗ್ಗೆ ನಾವು ಸಾಕ್ಷಿ ಹೇಳ್ತಾ ಇದ್ದೀವಿ. 7 ವರ್ಷ ಆಯ್ತು. 7 ವರ್ಷ ಆದ್ಮೇಲೆ ಸರಿ ಮದುವೆ ಮಾಡೋಣಪ್ಪ. ಯಾರೋ ಲಾಭನ ಹೇಳ್ತಾನೆ, ಯಾಕೊಬ್ಬ ಕೇಳ್ತಾನೆ, ಅಪ್ಪ ಸ್ವಾಮಿ 7 ವರ್ಷ ಆಯ್ತು, ಇನ್ನು ನಿನ್ ಕರುಣೆ ಬಂದಿಲ್ವಾ, ನಿನ್ ದಯ ಉಂಟಾಗಿಲ್ವಾ? ಸರಿ, ಹೆಂಗೋ ನಮ್ಮ ತಂಗಿ ಮಗ ಮಾಡ್ಬಿಡೋಣ ತಾಗಿ ಇಲ್ಲೇ ಇರ್ತಾನೆ ಅಂತೇಳಿ ನಿನ್ ಕರುಣೆ ಬಂದಿಲ್ವಲ್ಲ? 7 ವರ್ಷ ಆದ್ರೂ ಕೂಡ ಒಳ್ಳೆ ಮೌನವಾಗಿದೆಯಲ್ಲ, ನಿನಗೇನು ಅನ್ಸಲ್ಲ ನಿನಗೆ ಅಂತ ಕೇಳ್ತಾವ್. ಅವಾಗ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು, ಸರಿ ಮದುವೆ ನೈಟ್ ಇಟ್ಕೊಳ್ಳೋಣ ಅಂತ ಹೇಳ್ತಾವ್. ಮದುವೆ ಹಲ್ಲೆಲೂಯಾ. ಅವ್ರು ನೋಡ್ರಿ ಜಾಣ, ಮದುವೆ ರಾತ್ರಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿ ಗಟ್ಟಿ ಮೇಳ
ಅಲ್ಲೇಲೂಯ. ಇವನ್ ಖುಷಿ. ಆಗಿನ ಕಾಲದಲ್ಲೆಲ್ಲ ಹೆಂಗೆ ಅಂದ್ರೆ ಹುಡುಗಿ ಮುಸುಗ್ ಹಾಕ್ಬಿಟ್ರೆ ಅವನ್ ನೋಡಂಗಿಲ್ಲ. ಇವಾಗೆಲ್ಲ ಫೋಟೋ ಕಳ್ಸಿದೀವಿ ನೋಡ್ರಿ. ಅಲ್ಲೇಲೂಯ. ಇವಾಗೆಲ್ಲ ಏನೋ ವಿಡಿಯೋ ಕಾಲು. ನೀನ್ ಬಾತ್ರೂಮ್ ಅಲ್ಲಿ ಇದೆಯೋ, ಬಚ್ಚಲಲ್ಲಿ ಇದೆಯೋ, ಎಲ್ಲಿದೆಯೋ ಗೊತ್ತಿಲ್ಲ, ಏನೋ ವಿಡಿಯೋ ಕಾಲು. ಬಾತ್ರೂಮ್ ಅಲ್ಲಿ ಇದ್ರೆ ವಿಡಿಯೋ ಕಾಲು, ರೂಮ್ ಅಲ್ಲಿ ಇದ್ರೆ ವಿಡಿಯೋ ಕಾಲು. ಅಲ್ಲೇಲೂಯ. ಇನ್ನು ಎಲ್ಲೆಲ್ಲೋ ಇದ್ರೆ ಅದು ವಿಡಿಯೋ ಕಾಲು. ಅಲ್ಲೇಲೂಯ. ಇವಾಗೆಲ್ಲ ಏನೋ ವಿಡಿಯೋ ಕಾಲ್. ಅಲ್ಲೇಲೂಯ. ಎಲ್ಲಿ ನಿನ್ನ ಮಕ್ಕ ಸರಿ ಕಾಣಿಸ್ತಲ್ಲ, ಈಗ ಇಟ್ಕೋ. ಏನೋ ಬ್ಲರ್ ಆಗಿ ಬರ್ತಾ ಇದೆ, ಕತ್ತಲು ಕಾಣ್ತಿದೆ, ಲೈಟ್ ಆನ್ ಮಾಡ್ಕೋ. ಅಲ್ಲೇಲೂಯ. ಏನೋ ಗೊತ್ತಿಲ್ಲ, ಲೈಟ್ ಆನ್ ಮಾಡ್ರು ಕೂಡ ಸರಿ ನಿನ್ ಮಕ್ಕ ಕಾಣ್ತಾನೆ, ಬೆಳಕಕ್ ಬಾ. ಇವನ್ ಹೆಂಗಿರ್ತಾನೆ ಏನೋ ಗೊತ್ತಿಲ್ಲ, ಎದ್ದು ಹಂಗೆ ಬಂದ್ಬಿಟ್ಟಿರ್ತಾನೆ. ಈ ಕಾಣ್ತಾ ಇದೀಯಾ, ಇವಾಗ ಎದ್ದ. ಅಲ್ಲೇಲೂಯ. ಇವಾಗೆಲ್ಲ ಹೋಗಿ ಹುಡುಗಿ ನೋಡ್ಕೊಂಡು ಬಂದು ಓಕೆ, ಹುಡುಗನಿಗೂ ಓಕೆ, ಹುಡುಗಿಗೂ ಓಕೆ, ಹುಡುಗಿ ಮನೆಯವ್ರಿಗೂ ಓಕೆ, ಹುಡುಗರ ಮನೆಯವ್ರಿಗೂ ಓಕೆ, ಮುಗೀತು ಅಂದ್ರೆ ಫಸ್ಟ್ ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋದೇನಂದ್ರೆ ಅಲ್ಲೇಲೂಯ. ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಕುಯ್ದಿದೆ. ಅಪ್ಪ 12 ಗಂಟೆ ಆದ್ರೂ ಮಗ ರೂಮಿಂದ ಆಚೆ ಬರ್ತಾ ಇಲ್ಲ. ಬಾರ ಊಟ ಮಾಡು, ಇರಪ್ಪ ಅರ್ಧ ಗಂಟೆ, ನೋಡ್ರ 3 ಗಂಟೆ ಕೂತ್ಕೊಳ್ಳೋ ಪ್ರಾರ್ಥನೆ, ಕಾಳು ಗಂಟೆಗೆ ಎದ್ದು ಬರ್ತಾನೆ ಕಳ್ಳ. ಅಲ್ಲೇಲೂಯ. ಫುಲ್ ಫೋನು. ಎಲ್ಲಿವರೆಗೂ? ಇನ್ನು 2 ತಿಂಗಳಿದೆ ಮದುವೆಗೆ. 2 ತಿಂಗಳು ಅರ್ಧ ಹಾಕಿದ್ದು ಫೋನಲ್ಲಿ. ಮಾತಾಡಿ ಮದುವೆ ಆಯ್ತು. 1 ವಾರ ಹಿಡಿಯಕ್ ಆಗ್ತಾ ಇಲ್ಲ. ಮದುವೆ ಆಗಿ 2ನೇ ವಾರಕ್ಕೆ ಫೋನಲ್ಲಿ ಕರೆನ್ಸಿ ಇಲ್ಲ. ಫೋನಲ್ಲಿ ಕರೆನ್ಸಿ ಇಲ್ಲ. ಈಗ ಆ ಮಾತುಕತೆ ಏನು ಇಲ್ಲ. ಅವಾಗ ಗಂಟೆ ಗಟ್ಲೆ ಅಲ್ಲಿ ಏನಿಲ್ಲ. ಮದುವೆ ಆಯ್ತು. ಎಂತ ಎದುರು ನೋಡ್ತಾವಳೆ, ಮಾತಾಡ್ಬೇಕು, 1 ಮಾತು ಬರ್ತಾ ಇಲ್ಲ. ಇವಳಿಗೆ ಆಶ್ಚರ್ಯ, ನನ್ನ ಗಂಡನ ಇವನು. ಆ ಫೋನ್ ದಿನಗಳೆಲ್ಲೋಯ್ತು, ಆ ಮಾತುಗಳಲ್ಲೆಲ್ಲೋಯ್ತು. ಈಗ ಎಂತಿ ಆಗ್ಬಿಟ್ಟಲ್ಲ, ಪಕ್ಕದಲ್ಲೇ ಇದೆಯಲ್ಲ. ಆಯ್ತು, ಚೀಟೆ ತೀರ್ತು, ಎಲ್ಲ ತೀರಿತು. ಅಲ್ಲೇಲೂಯ. ಈಗ ಏನಂದ್ರೆ ಅಷ್ಟೇ, ಜಾಸ್ತಿ ಮಾತಾಡಂಗಿಲ್ಲ. ಏನ್ ಮಾತಾಡ್ತೀವಿ, ಮಾತಾಡ್ತೊಳಿ. ಅದಕ್ಕೆ ನಮ್ಮ ಫೋನಲ್ಲಿ, ಬಂಗಾರು ಏನ್ ಮಾಡ್ತಾ ಇದೀಯಾ? ಬಚ್ಚಲು ತೊಳಿತಾ ಇದ್ದೀನಿ. ಅಯ್ಯೋ, ನಿನ್ನ ಬಚ್ಚಲು ತೊಳಿಯಕ್ಕೆ ಹಾಕೋ ನಿಮ್ಮಮ್ಮ, ನಮ್ಮ ಮತ್ತೆ ಸರಿ ಇಲ್ಲ, ಹುಷಾರು ಬಂಗಾರು, ಕೈ ತೂತ ಆಗ್ಬಿಡ್ತದ. ಇವಾಗ ಏನೇ ಮಾಡ್ತಾ ಇದೀಯಾ? ಬಚ್ಚಲು ತೊಳಿತಾ. ಬಚ್ಚಲು ನಾನು ತೊಳಿತೀನಿ, ಬಾತನ್ ತೊಳಿಯ. ಎಲ್ಲಿ ಪ್ರೀತಿ ಎಲ್ಲ ಬತ್ತೋಗಿದೆ, ಎಲ್ಲ ಬತ್ತೋಗಿದೆ. ನಿಜವಾದ ಪ್ರೀತಿ ಸಾಯವರೆಗೂ ಇರ್ತದ. ನಿಜವಾದ ಪ್ರೀತಿ ನಿಮ್ಮ ಒಳಗಡೆ ಬರಲಿ. ಡೂಪ್ಲಿಕೇಟ್ ಪ್ರೀತಿ ಮರೆ ಮಾಡ್ಕೊಂಡಿದ್ದೀರಲ್ಲ, ಆ ಡೂಪ್ಲಿಕೇಟ್ ಪ್ರೀತಿ ಇವತ್ತು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. ಡೂಪ್ಲಿಕೇಟ್ ಪ್ರೀತಿಯನ್ನ ಯಾರೆಲ್ಲ ಇಲ್ಲಿ ಮರೆ ಮಾಡಿಟ್ಟುಕೊಂಡಿದ್ದಾರೋ ಗೊತ್ತು. ನಾನು ಮಾಡ್ತಾರೋ ಪ್ರೀತಿ ಡೂಪ್ಲಿಕೇಟ್ ಪ್ರೀತಿ, ತಾತ್ಕಾಲಿಕವಾದ ಪ್ರೀತಿ, ಸುಮ್ಮನೆ ಪ್ರೀತಿ, ಏನೋ ಪ್ರೀತಿ ಆದ್ರೂ ಕೂಡ ನಟಿಸ್ತಾ ಇದ್ದೇವೆ. ಆ ಬಚ್ಚಿಟ್ಟುಕೊಂಡಿರುವ ಡೂಪ್ಲಿಕೇಟ್ ಪ್ರೀತಿ ಇವತ್ತು ಯೇಸುವಿನ ನಾಮದಲ್ಲಿ ಇವರ ಒಳಗಿಂದ ಒಡೆದು ಹೊರಗೆ ಬರಲಿ, ಹೊರಗಿಂದ ಆಚೆ ಬರಲಿ. ಯಥಾರ್ಥವಾದ ಕ್ರಿಸ್ತನ ಆ ಒಂದು ಪ್ರೀತಿ ಇವರುಗಳಲ್ಲಿ ನೆಲ ನಿಲ್ಲಿಸಲಿ. ಹಲ್ಲೆಲೂಯ. ಆಮೇಲೆ ರಾತ್ರಿ, ಅಯ್ಯೋ ಬಂಗಾರು, ರಾತ್ರಿ 12 ಗಂಟೆ ಆಯ್ತು, ಇನ್ನ ಮಾತಾಡ್ತೀಯ? ನಿನ್ ಕಣ್ಣೆಲ್ಲ ಊದ್ಕೊಂಡ್ಬಿಡ್ತದೆ. ಬೇಗ ಬೇಗ ಮಲಗು. ಮದುವೆ ಆಯ್ತು. 3ನೇ ವಾರಕ್ಕೆ ಎಂತಿ ಚೆನ್ನಾಗಿ ಬಾಗಿಲು ತಡ್ತಾನೆ, ತೆಗಿಯಲ್ಲ. ಚಿಲ್ಕ ಓಪನ್ ಇರುತ್ತೆ.
ಒಳಗಡೆ ಹೋಗ್ತಾನೆ. ಟೈಮ್ ಎಷ್ಟ? ಇನ್ನ ಮಲಗಿದ್ಯಾ? ಫೋನಲ್ಲಿ ಮಚ್ಚೋ ಪಚ್ಚೋ ಪಚ್ಚೋ ಅಂತ ಹೇಳ್ತಾ ಇದ್ರಿ. ಫೋನಲ್ಲಿ ಏಮಮ್ಮ ಲಾವಣ್ಯ ಲಾವಣ್ಯ ಅಲ್ಲೆಲ್ಲೂಯ ఫోన్లో పచ్చో పచ్చో ఇప్పుడు పచ్చ అంటే చోచో ಅಲ್ಲೇಲೂಯಾ. ಫೋನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀನ್ ಮಲಗು, ನೀನ್ ಆಯುಷ ತಗೊಂಡ್ಬೇಡ, ಆರಾಮ ಮಲಗು ಮದುವೆ ಆಗಿ 3 ವಾರ ಆದ್ಮೇಲೆ ಎದ್ದೇಳ್ತಿಲ್ಲ. ಯು ಬ್ಯೂಟಿಫುಲ್ ಎದ್ದೇಳ್ಬೇಡ. ಓದ್ದೆ ಪುಸ್ತಕ ಸ್ವಾಮಿ. ಎಲ್ಲಿ ಫೋನಲ್ಲಿ ಇದ್ದ ಪ್ರೀತಿ? ಮದುವೆ ಆಗಕ್ಕಿನ ಮುಂಚೆ ಇದ್ದ ಪ್ರೀತಿ. ಅಲ್ಲೇಲೂಯಾ. 8 ಗಂಟೆ ಆದ್ರೆ ಎದ್ದೇಳಲ್ಲ ಅಂತೇಳ ಅಲ್ಲ ಕಣ್ರಿ. ಫೋನಲ್ಲಿ ಮಾತ್ರ ಮಲ್ಕೋ ಅಂತ ರೂಢಿ ಮಾಡ್ಬಿಟ್ರಿ. ಕಾಲಲ್ಲಿ ಎಕ್ಸಿ ಓದಿತ್ತಿರಲ್ಲ. ಅಲ್ಲೇಲೂಯಾ. ಒಂದ್ಸಾರಿ ಹಿಂಗೆ, ನಾ ಮದುವೆ ಆಗಿಲ್ಲ, ಮನೆಗೆ ಹೋಗಿದ್ದಾನೆ, ಬಿರಿಯಾನಿ ಮಾಡಿದಾಳೆ, ತಿನ್ನಕ್ ಆಗ್ತಾ ಇಲ್ಲ, ಪೀಸ್ ಎಲ್ಲ ಬೆಂದೇ ಇಲ್ಲ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ, ಖಾರ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಾಯಲ್ಲಿ ಇಡಕ್ ಆಗ್ತಾ ಇಲ್ಲ, ಉಪ್ಪು ಸುರಿದು ಬಿಟ್ಟಿದ್ದಾಳೆ. ಪ್ರೀತಿ ಜಾಸ್ತಿ, ಅಲ್ಲಿ ಅವನ ಮೇಲಿದ್ದ ಪ್ರೀತಿಗೆ ಉಪ್ಪು ಸುರಿದು ಬಿಟ್ಟಿದ್ದಾಳೆ, ಅವನ ಮೇಲಿದ್ದಂತೆ ಪ್ರೀತಿಗೆ ಖಾರ ಸುರಿದು ಬಿಟ್ಟಿದ್ದಾಳೆ. ಇವನ್ ತಿಂತಾವನೆ. ಅವ್ರ ಅತ್ತೆ ಕೇಳ್ತಾವಳೆ, ಏನಪ್ಪ ಸೂಪರ್ ಆಗಿದೆ ಅತ್ತೆ. ನಿಜವಾಗ್ಲತ್ತು ಸೂಪರ್, ಎಲ್ಲಿ ಕಲ್ತ್ಕೊಂಡೆ? ನಾನು ಮನೆಗೆ ಬಂದ್ರೆ ಹಿಂಗೆ ಮಾಡಿಕ್ಬೇಕು ನೀನು. ಎಲ್ಲಿ? ಮದುವೆಗಿನ್ನ ಮುಂಚೆ. ಅಲ್ಲೇಲೋಯಾ. ಮದುವೆಗಿನ್ನ ಮುಂಚೆ ಉಪ್ಪಿದ್ರು ಅಮೃತ, ಉಪ್ಪು ಅಧಿಕವಾಗಿದ್ರು ಅಮೃತ. ಯಾಕೆ? ಪ್ರೀತಿ ಬಚ್ಚಿಡ್ತಾ ಇದೆ. ಉಪ್ಪುನ ಹೇಳ್ರಿ, ಉಪ್ಪುನ ಬಚ್ಚಿಡ್ತಾ ಇದೆ, ಖಾರನ ಬಚ್ಚಿಡ್ತಾ ಇದೆ. ಖಾರ ನನ್ಗೆ ಹಿಂಗೆ ಇರ್ಬೇಕು ಅಂತವನೇ. ಕಣ್ಣಲ್ಲಿ ನೀರು ಹೋಗ್ತಾ ಇದೆ, ಇನ್ನೇನು ಹೊಗೆ ಬರೋದಕ್ಕೆ ಒಂದು ಬ್ಯಾಲೆನ್ಸು ಹಿಂಗೆ ಮಾಡ್ಬೇಕು. ನಮ್ಮಮ್ಮ ಮಾಡಕ್ಕೆ ಬರಲ್ಲ, ನಮ್ಮಮ್ಮ ಮಾಡ್ತಾಳೆ. ಅಯ್ಯೋ ತಿಂದು ಎಲ್ಲ ಹೊಂಟೋಗಿತ್ತು. ಈಗ ಕರೆಕ್ಟ್ ಆಗಿದೆ ಖಾರ. ಅಲ್ಲೇಲೂಯಾ. ಮದುವೆ ಆಯ್ತು, ಮನೆಗೆ ಬಂದ್ಲು. 1 ತಿಂಗಳಾದ್ಮೇಲೆ ಅದೇ ಬಿರಿಯಾನಿ ಮಾಡಿಕ್ಕಿದಾಳ. ಅಲ್ಲೇಲೂಯಾ. ಒಂದು ತುತ್ತು ತೆಗೆದುಕೊಂಡ, ಬಾಯಲ್ಲಿಟ್ಟ. ಅವತ್ತಾಕಿರಷ್ಟು ಉಪ್ಪು ಹಾಕಿಲ್ಲ, ಒಂದು ಅರ್ಧ ಸ್ಪೂನ್ ಉಪ್ಪು ಜಾಸ್ತಿ ಆಗಿದೆ. ಈಗ ಪ್ರೀತಿ ಇವನಿಂದ ಹೊರಗಡೆ ಹುಕ್ತಾ ಇದೆ. ಯಾರಿಂದ? ಪ್ರಿಯಕನಿಂದ ಪ್ರೀತಿ ಹುಕ್ಕುತ್ತಾ ಇದೆ. ಅರ್ಧ ಸ್ಪೂನ್ ಅಷ್ಟೇ ಎಕ್ಸ್ಟ್ರಾ ಹಾಕಿರೋದು. ನಿನಗೇನ ಬಂದಿದ್ದು? ನಿಮ್ಮ ಅಮ್ಮನ ಮನೆಯಿಂದ ತಗೊಂಡು ಬಂದ್ರೆ ಗೊತ್ತಾಗ್ತದೆ ನಿನಗೆ ಉಪ್ಪು. ನಿಮ್ಮ ಅಪ್ಪನ ಮನೆಯಿಂದ ಖಾರ ತಗೊಂಡು ಬಂದ್ರೆ ನಿನಗೆ ಗೊತ್ತಾಗ್ತಿತ್ತು ಖಾರ ರೇಟ್ ಎಷ್ಟಿದೆ ಗೊತ್ತಾ? ಏನೇ ಉಪ್ಪಿದು, ಏನೇ ಕಾಯ್ದು ಬಿರಿಯಾನಿನ ಅಂದಿ ತಿಂದ ಮನುಷ್ಯ 2 ತಿಂಗಳ ಮುಂಚೆ. ಆ ಉಪ್ಪು ಆ ಖಾರ ಇದ್ರು ಕೂಡ ಸೂಪರ್ ಅಂತ ಹೇಳ್ದ. ಇವಾಗ ಬೇರೆ ಅರ್ಧ ಸ್ಪೂನು ಕೂಡ ಇಲ್ಲ, ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದಾಳೆ, ಹಿಡಿಯಕ್ ಆಗ್ತಾ ಇಲ್ಲ. ಅಲ್ಲೇಲೂಯಾ. ಇದೇನ್ ಪ್ರೀತಿ? ಡುಬಾಕ್ ಪ್ರೀತಿ, ಬಚ್ಚಿಕೊಂಡಿರುವಂತ ಪ್ರೀತಿ. ಇದೆಲ್ಲ ಹೊರಗಡೆ ಹೋಗ್ಬೇಕು. ಯೇಸುವಿನ ನಾಮದಲ್ಲಿ ಯಥಾರ್ಥವಾದ ಪ್ರೀತಿ ಬರಬೇಕು. ಉಪ್ಪಿದ್ರು ಕೂಡ ಸೋದರ ಮಾಡ್ರಿ, ಹೇಳ್ರಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ನೆಕ್ಸ್ಟ್ ಸ್ವಲ್ಪ ನೆಟ್ಟಾಗಿ ಮಾಡ ಅಂತ ಹೇಳ್ರಿ. ಹೋಗಿ ನಿಮ್ಮ ಮತ್ತೆ ಇನ್ನೊಂದು ಮನೆ ಇದೆಯಲ್ಲ, ಹೋಟ್ಲಿಗೆ ಹೋಗಿ ತಿನ್ನೋಕ್ ಕಳಿಸ್ತಾರೆ, ಇನ್ನೆಲ್ಲಿ ಕಳಿಸ್ತಾರೆ ನಿಮ್ಮನ್ನ. ಅಲ್ಲೇಲೂಯಾ. ಪ್ರೀತಿಯಿಂದ ಹೇಳ್ರಿ, ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ತಿಂದು ನೋಡಿ. ನಮ್ಮ ಮನೇಲಿ ಅಷ್ಟೇ, ಸ್ಟಾರ್ಟಿಂಗ್ ಮದುವೆ ಮಾಡ್ಕೊಂಡು ಹೋಗಿದ್ನಲ್ಲ, ಸ್ಟಾರ್ಟಿಂಗ್ ನಮ್ಮ ಮನೆ ಯಜಮಾನಿ, ನಮ್ಮ ಮನೆಯ ರಾಣಿ, ಈ ರಾಜಕುಮಾರನಿಗೆ ಆಹಾರವನ್ನು ಏರ್ಪಡಿಸಿದಳು. ಮೊದಲನೇ ಸಾರಿಗೆ ಅವಳ ಮುಂದೆ ಬಂದಂತ ಯುದ್ಧ ಅನ್ನ ರಸ. ಏನು ಇಲ್ಲ,
ಅನ್ನರಸ. ಅನ್ನರಸವನ್ನ ಮಾಡಿದ್ಲು ನಮ್ಮ ಮನೆಯ ಯಜಮಾನಿ. ತಿಂತಾ ಇದ್ದೀನಿ ಇನ್ನ ತಿನ್ಬೇಕು ಅನ್ನಿಸ್ತಾ ಇದೆ. ಬಾಯಲ್ಲಿ ಇಡ್ತಾ ಇದ್ದೀನಿ ಇನ್ನ ಇಡಬೇಕು ಅನ್ನಿಸ್ತಾ ಇದೆ. ಇನ್ನ ಆ ರುಚಿ ಸವಿಬೇಕು ಅನ್ನಿಸ್ತಾ ಇದೆ. ನಾನು ಎಂತಿ ಹೇಳಿದ್ದು, ಏನ್ರಿ ಇದುವರೆಗೂ ಒಂದು ದಿನ ನನ್ನ ಹೆಸರಿಡಿದು ಕರೆದಿಲ್ಲ, ಇದುವರೆಗೂ ಒಂದು ದಿನ ಹೋಗೋ ಬಾರೋ ಅಂತ ಹೇಳಿಲ್ಲ, ಇದುವರೆಗೂ ಒಂದು ದಿನ ನನ್ನ ಮುಂದೆ ಹೆಚ್ಚಿಸ್ಕೊಂಡಿಲ್ಲ. ಅಲ್ಲೆಲೂಯಾ. ಇದುವರೆಗೂ ನನ್ನನ್ನು ಕರೆಯೋದು ಅಯ್ಯ. ಅಯ್ಯ ಅಂದ್ರೆ ರೆಸ್ಪೆಕ್ಟು. ನೀವೆಲ್ಲ ನಿನ್ನ ಬಾಯಿಗೆ ಮಣ್ಣು ಹಾಕ, ಬಾರು ಬಾರು ಬಂದ್ಬಿಡು ಹೋಗ್ಬಿಡು, ಆವ್ ಆವ್ ಆವ್. ಅವನು ಹೇಳ್ತಾನೆ ನೀನ್ ದೊಡ್ಡ ಆವು. ಅಲ್ಲೆಲೂಯಾ. ನಾನು ಮರಿ ಆವು, ನೀನು ದೊಡ್ಡ ಆವು. ನನ್ನನ್ನು ನುಂಗಿ ಬಿಟ್ರೆ ನಮ್ದಕ್ಕೆ ಏನೂ ಆಗಲ್ಲ. ಅಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಮನೆಯ ಯಜಮಾನಿ, ನಮ್ಮ ಮನೆಯ ರಾಜಕುಮಾರಿ, ಈ ರಾಜಕುಮಾರನಿಗಾಗಿ ಪ್ರಾರಂಭ ದಿನದಲ್ಲಿ ಮೊದಲನೇ ಸಾರಿಗೆ ಅವಳ ಕೈಗೆ ಬಂದಂತ ಯುದ್ಧ ಅನ್ನರಸ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಬರ್ಕೊಳ್ರಿ, ಅನ್ನರಸ. ಅಲ್ಲೆಲೂಯಾ. ಅನ್ನರಸ ಮಾಡಿದ್ರು. ಅನ್ನರಸ ಆಯ್ತು. ಕೂತ್ಕೊಂಡೆ, ಗಬ 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 ಅಂತ ತಿಂದ್ಬಿಟ್ಟೆ. ತಿನ್ನ ಇಲ್ಲೋನಮ್ಮ? ಹೇಗೆ ಹಂಗೆ ಸೂಪರ್ ಆಗಿತ್ತು. ತಿಂದ್ಬಿಟ್ಟೆ. ಎಲ್ಲ ಆದ್ಮೇಲೆ ಅವ್ರು ಕೂತ್ಕೊಂಡ್ರು ತಿನ್ನಕ್ಕೆ. ಕೂತ್ಕೊಂಡು ಒಂದು ಬಾಯಿ ಇಡ್ತಾ ಇದ್ದಾರೆ, ಬಾಯಲ್ಲಿ ಇಡಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ ಯಾಕಮ್ಮ ಅಂತ. ನನಗೆ ಗೊತ್ತು, ಅಲ್ಲೇ ಕೂತ್ಕೊಂಡೆ. ಯಾಕಮ್ಮ ಅಂದೆ. ಪರವಾಗಿಲ್ಲ ಹೇಳು ಅಂದೆ. ಇಷ್ಟು ಉಪ್ಪು ಸುರಿದವಳೆ. ಎಷ್ಟು? ಇಷ್ಟು ಉಪ್ಪು. ಮೊದಲನೇ ದಿನನೇ ರಸಕ್ಕೆ. ಸಂತೋಷ ಪಡ್ರಿ. ಹಾಯ್ ಕೇಳ್ತಾನೆ ಉಪ್ಪಾಗಿರ್ಬೇಕು ಅಂತ. ನಾನು ಎಂತ ಬಾಳಲ್ಲಿ ಉಪ್ಪು ಹಾಕ್ತಿರ, ನನ್ನ ರಸಲೆಲ್ಲ ಉಪ್ಪು ಹಾಕಿದ್ಲು. ಅಲ್ಲೆಲೂಯಾ. ಏನ್ ಬಾಯಲ್ಲಿ ಇಡಕ್ಕಾಗ್ತದೆ? ಹೆಂಗ್ರಿ ತಿಂದ್ರಿ? ಬಾಯಲ್ಲೇ ತಿಂದೆ. ಇಷ್ಟೊಂದು ಉಪ್ಪಿದೆಲ್ಲ. ಪರವಾಗಿಲ್ಲ, ಸರೋಗುತ್ತೆ ಸ್ಟಾರ್ಟಿಂಗ್. ಕೇಳಿ ನೋಡ್ರಿ, ಎಲ್ಲ ಇದಾರ. ಇದುವರೆಗೂ ಯಾರ ಹತ್ರ ಹೇಳಿಲ್ಲ, ಇವತ್ತೇ ಹೇಳ್ತಾ ಇರೋದು. ಅಲ್ಲೆಲೂಯಾ. ಅಷ್ಟು ಉಪ್ಪು ಹಾಕಿದ್ಲು. ಏನು ಮತ್ತೆ ಕಬ 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 ತಿಂದ್ಬಿಟ್ಟೆ. ತಿಂದ್ಬಿಟ್ಟು ಕೂತ್ಕೊಂಡೆ ತಿನ್ನು ಅಂತ. ರಾಜಮಾತೆ ಅವರು ಮಾಡಿದಂತ ಆಹಾರವನ್ನ ಸವಿಯಲು ಕೂತಿದ್ದರು. ರಾಜಕುಮಾರನಾದಂತ ನಾನು ಅವರ ನೇರವಾಗಿ ಕೂತುಕೊಂಡು ಅವರನ್ನೇ ಗಮನಿಸ್ತಾ ಇದ್ದೆ. ಅವರ ಬಾಯನ್ನೇ ಗಮನಿಸ್ತಾ ಇದ್ದೆ. ನಮ್ಮ ರಾಣಿಯವರು ಆಹಾರವನ್ನು ಹೇಗೆ ಸವಿತಾರೆ ಎಂಬುದಾಗಿ ಹೇಳಿ ನೋಡೋದಕ್ಕಾಗಿ ಅವರ ಆಹಾರವನ್ನು ಸವಿದು ಅವರ ಮುಖವನ್ನು ನನ್ನ ಮುಖದ ಕಡೆಗೆ ತಿರುಗಿಸಿ, ಯಜಮಾನ ರಸ ಈಗೂ ಉಂಟೆ ನೋಡ್ರಿ, ಕಾದ್ರದಾದ್ರು ಏನು ಈಗೂ ಉಂಟೆ. ಅನ್ನದಲ್ಲಿ ರಸದಲ್ಲಿ ಉಪ್ಪು. ಅಲ್ಲೆಲೂಯಾ. ನಾನು ಹೇಳಿದೆ, ರಾಜಕುಮಾರಿ, ನಿನ್ನನ್ನು ಒಡೆಯುವರು, ಬೈಯುವವರು, ಗದರಿಸುವವರು ಈ ರಾಜನ ಮನೆಯಲ್ಲಿ ಯಾರೂ ಇಲ್ಲ. ನಿಮ್ಮ ಕೆಲಸವನ್ನ ಭಯಪಡದೆ ಮುಂದುವರಿಸಿ. ಅಲ್ಲೆಲೂಯಾ. ಇವತ್ತು ನನ್ನ ಮನೆಗೆ ನೀವು ಬಂದು ನೋಡ್ರಿ, ಅವ್ರು ಮಾಡೋ ಆಹಾರ ನೀವು ತಿಂದುಬಿಟ್ರೆ ಕಳೆದೋಗ್ತೀರ. ಅಲ್ಲೆಲೂಯಾ. ನನ್ನ ಮನೆಗೆ ರಾಜಕುಮಾರಿ ಬರುವಾಗ ಏನನ್ನೂ ಅಲ್ಲಾಡಿಸಲು ಬರ್ತಾ ಇರಲಿಲ್ಲ. ಇವತ್ತು ಚಂದ ಅಲ್ಲಾಡಿಸ್ತಾರೆ. ಅಲ್ಲೆಲೂಯಾ. ನಿಜ. ಏನು ಮಾಡಕ್ ಬರ್ತಾ ಇರ್ಲಿಲ್ಲ. ಏನು ಮಾಡಕ್ ಬರ್ತಾ ಇರ್ಲಿಲ್ಲ. ಇವತ್ತು 100 ಜನ ಬರಲಿ, 50 ಜನ ಬರಲಿ, ಒಳ್ಳೆ ರೀತಿಯಲ್ಲಿ ರುಚಿಯಾಗಿ ಅಡುಗೆ ಮಾಡಿ ಹಾಕುವಂತೆ ಅಪ್ಪ ಆ ಮಗಳಿಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ಬಟ್ ಇದು ಹಾಗೆ ಇವಾಗ ಇಲ್ಲ, ಚೇಂಜ್ ಆಗಿದ್ದಾರೆ. ಉಪ್ಪು ಹಾಕಲ್ಲ, ಖಾರನೂ ಹಾಕಲ್ಲ, ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ತಾರೆ. ನಾವು ಹಂಗೆ ಚೇಂಜ್ ಹಾಕ್ಬೇಕು. ಅಲ್ಲೆಲೂಯಾ. ಸುಂದರಿ ಕಡೆಗೆ ಬರೋಣ. ಸುಂದರಿ. ಅಲ್ಲೆಲೂಯಾ. ಈಗ ಈ ಸುಂದರಿ ತನ್ನ ಮಾವನ ಮನೆಯಲ್ಲಿ 7 ವರ್ಷ ಇದ್ರೂ ಕೂಡ ಅವನು ಆಕೆಯನ್ನ ಕೆಟ್ಟದಾಗಿ ನೋಡಿಲ್ಲ, ಕೆಟ್ಟದಾಗಿ ಮಾತಾಡಿಲ್ಲ, ಕೆಟ್ಟದಾಗಿ ಮುಟ್ಟಿಲ್ಲ.
ಅಲ್ಲೇಲೂಯ. 7 ವರ್ಷ ಆಯ್ತು. ಈಗ ನಾನು ಮಾತಾಡಕ್ ಬಂದ ವಿಷಯ ಏನಪ್ಪ ಅಂದ್ರೆ ಫೋನ್, ವಿಡಿಯೋ ಕಾಲ್. ಅವಾಗೆಲ್ಲ ಹೆಂಗ್ ಗೊತ್ತಾ, ಮದುವೆ ಸೆಟ್ ಆದ್ಮೇಲೆ ಮದುವೆಗೆ ಬಂದು ಕುತ್ಕೊಂಡದಾಗಿಂದ ಹಿಡಿದು ಮಾರನೇ ದಿನ ಬೆಳಗ್ಗೆ ಆಗೋವರೆಗೂ ಬಾ ನೆಕ್ಸ್ಟ್ ರಾಜ್ಕುಮಾರಿ, ಇನ್ನೊಬ್ಬರಿಗೆ ಬಾ, ಈ ಕಡೆ ಬಾ, ಇಲ್ಲಿ ನಿಂತ್ಕೋ, ಬಾ, ತಿರುಗು ಆ ಕಡೆ, ನಿಮ್ಮ ಮುಸುಕನ್ನ ಮುಖದ ಮೇಲೆ ಮುಚ್ಚಿಕೊಳ್ಳಿ, ದೃಷ್ಟಿ ಆಗ್ಬಿಡ್ತದೆ ನಮ್ಮ ಮಗಳಿಗೆ, ನಿಮ್ಮ ಕಣ್ಣುಗಳು ಸರಿ ಇಲ್ಲ ಮಾನವ. ಅಲ್ಲೇಲೂಯ. ಏನಾದ್ರೂ ಕಾಣ್ತಿದೀಯೇ ತಾಯಿ? ಅಲ್ಲೇಲೂಯ. ಏನಾದ್ರೂ ಕಂಡರೆ ಕಣ್ಣಿನಲ್ಲಿ ಇಟ್ಟುಕೋ, ಅದನ್ನ ಬಹಿರಂಗಪಡಿಸಬೇಡ. ಅಲ್ಲೇಲೂಯ. ಏನಾದ್ರೂ ಕಂಡರೂ ಕೂಡ ನೀವು ಹೇಳಬಹುದು. ಅಲ್ಲೇಲೂಯ. ಈಗ ಮದುಮಗಳು ಅಂತ ಇಟ್ಕೊಳ್ರಿ, ಮದ್ವೆಗೆ ಬಂದು ಕೂತಿದ್ದಾರೆ, ಮಕ ಹೀಗೆ ಇರಬೇಕು, ಒಂದು ಚೂರು ಕಾಣಂಗಿಲ್ಲ. ಯಾವಾಗ ಗೊತ್ತಾ ಮಕ ತೋರಿಸ್ಬೇಕು ಗಂಡನಿಗೆ? ಮಾರನೇ ರಾತ್ರಿ ಎಲ್ಲ ಕಳೆದು ಮಾರನೇ ದಿನ ಆದ್ಮೇಲೆ ಸುಂದರವನ್ನ ತೋರಿಸ್ಬೇಕು. ಕತ್ಕ. ಅಲ್ಲೇಲೂಯ. ಈಗ ಲಾಭನ ಏನ್ ಮಾಡ್ತಾವನೆ, ಅಪ್ಪ ಮದುವೆ ಬೆಳಗ್ಗೆ ಬೇಡ ರಾತ್ರಿ ಇಟ್ಕೊಳ್ಳಂತಾನೆ ಕಳ್ಳ. ಪ್ರೈಸ್ ಲಾರ್ಡ್. ಆಯ್ತು, ರಾತ್ರಿ ಎಲ್ಲ ಆಯ್ತು. ಪಾಪ ಅವನು ಇಷ್ಟಪಟ್ಟದ್ದು ಹುಡುಗಿ ಮುಸ್ಕಿ ಗಿಸ್ಕಿ ಎಲ್ಲ ಹಾಕಿ ಎಲ್ಲ ಮುಖ ಎಲ್ಲ ಬಂದೋಬಸ್ತು ಮಾಡಿ ಮದ್ವೆ ಎಲ್ಲ ಆಯ್ತು, ರಾತ್ರಿ ಎಲ್ಲ ಕಳೆದ್ರು. ಸುಂದರಿಯೇ ಸುಂದರಿಯೇ ಅಂತ ಬೆಳಗ್ಗೆ ಹೋಗ್ತಾವನೆ. ಯಾರ ಹತ್ರ? ಆ ಸುಂದರವಾದ ಮುಖವನ್ನು ನೋಡಿಲ್ವಲ್ಲ ಪಾಪ, ರಾತ್ರಿ ಎಲ್ಲ ಮದುವೆಯಲ್ಲಿ ನೋಡಿಲ್ಲ, ರಾತ್ರಿ ಎಲ್ಲ ನೋಡಿಲ್ಲ. ಬೆಳಿಗ್ಗೆ ಆದ್ರೂ ಬೇಗ ಮಖ ತೊಳೆದು ಇದು ಹೋಗ್ತಾವನೆ. ಯಾರ ಮಗ ನೋಡಕ್ಕೆ? ಸುಂದರಿ ಮಗ. ಸ್ಟಾರ್ಟಿಂಗ್ ಅಲ್ಲಿ ನಾವು ನಾನು ಎಂತಿ ನೋಡ್ರಿ ಎಷ್ಟು ಚೆನ್ನಾಗ ನೋಡ್ರಿ, ನೋಡ್ತಾ ಇರ್ಬೇಕು. ಪಕ್ಕದಲ್ಲೇ ಚೆರ ಕುಣಿಸ್ಕೊಂಡ್ಬಿಡ್ತಾ ಇದ್ವಿ, ಎಲ್ರು ನೋಡ್ಬಿಟ್ಟು ನಾನು ಎಂತಿ ಅಂತ ಹೊಗಳ್ಬೇಕು. ಅಲ್ಲೇಲೂಯ. ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಕೊಟ್ಟಿದ್ದ ನಾವು, ಏನೋ ಗೊತ್ತಿಲ್ಲ ನಿನ್ನ ಮಕ್ಕದಲ್ಲಿ ಏನೋ ಇದೆ, ಹಂಗೆ ಪಳ್ಳ ಪಳ 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 ಅಂತ ಇದೆ, ನೋಡ್ತಾನೇ ಇರ್ಬೇಕು. ಸ್ವಲ್ಪ ದಿನ ಆದ್ಮೇಲೆ ಮುಂದೆ ಬಂದಿದ ತಕ್ಷಣ ಮೂದೇವಿ ಬಂದು ಹೋಗು, ಮಕ ಎತ್ಕೊಂಡ್ಬಂದ್ಬಿಡ್ತಾಳೆ, ಮಕ ತೂರ್ಸ್ಕೊಂಡ್ಬಂದ್ಬಿಡ್ತಾಳೆ. ಪ್ರಾರಂಭದಲ್ಲಿ ನಿನ್ನ ಮುಖದಲ್ಲಿ ಸುಂದರ ಇದೆ, ನೋಡ್ಬೇಕು ಅನಿಸ್ತದೆ, ನೋಡ್ತಾ ಇರ್ಬೇಕು ಅನಿಸ್ತದೆ. ಈಗ ಎಂತಿ ಮುಂದೆ ಬಂದ್ರೆ ಮಕಾನ ಇದು ಏನ, ನಿನ್ ಮಕಾನ ಇದು, ನಿನ್ ಮಕ ನೋಡಕ್ ಆಗ್ತದ? ಪ್ರಾರಂಭ ದಿನಗಳಲ್ಲಿ ಅಯ್ಯೋ ಏನ್ ಮುಖಪ್ಪ, ಈ ಮುಖದ ಮುಂದೆ ಇನ್ನೊಂದು ಮುಖನೇ ಇಲ್ಲ, ಎರಡನೇ ಐಶ್ವರ್ಯ ರಾಯ್ ಅಂತ ಇದ್ರು ನೋಡು, ಸೇಮ್ ರಮ್ಯತನೇ ಅವಳ. ಇವಾಗ ಅಜಾಮ್ ನರಸಿಂಹಯ್ಯನ ಮಗಳ ತಲ ಇದ್ದಾರ. ಅಲ್ಲೇಲೂಯ, ಅಲ್ಲೇಲೂಯ. ಸ್ಟಾರ್ಟಿಂಗ್ ಅಲ್ಲಿ ಮಕ್ಕ ನೋಡ್ಬೇಕು 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 ಅಂತ ಆಸೆ, ಇವಾಗ ನನ್ನ ಪಕ್ಕದಿಂದ ದೂರ ಹೋಗ್ಬೇಕು 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 ಅಂತ ಆಸೆ. ಎಲ್ಲಿ ಪ್ರೀತಿ ಒಣಗಿ ಹೋಯ್ತು, ತೂಸ್ ಪಟಾಕಿ ಢಮ್ ಢಮಾರ್. ಅಲ್ಲೇಲೂಯ. ಈಗ ಯಾಕೊಬ್ಬನು ಬೆಳಗ್ಗೆ ಬಂದು ಆ ಮುಖದ ಮೇಲಿರುವಂತ ಪರ್ದ ತೆಗೆದು ಮುಖ ನೋಡ್ಬೇಕಂತೇಳಿ ತೆಗಿತಾ ಇದ್ದಾನೆ. ಆಶ್ಚರ್ಯ ಕಾದಿತ್ತು ಅವನಿಗೆ. ಅವನು ಎದುರು ನೋಡಿದ ಸುಂದರಿ ಅಲ್ಲ, ಅವರ ಅಕ್ಕ. ಅಂತ ತಗಡ್ರ ಒಂದು ಫ್ರೀ. ಅಲ್ಲೇಲೂಯ. ಆಗಿನ ಕಾಲದಲ್ಲಿ ಸ್ವಾಮಿ, ಆಮೇಲೆ ಪಾಸ್ಟ್ ಅಂದ್ಬಿಟ್ಟು ಏನೋ ಹೇಳ್ಬಿಟ್ಟವ್ರೆ, ಒಂದು ತಗೊಂಡ್ರೆ ಒಂದು ಫ್ರೀನ ಹುಡುಕೊಂಡು ಹೋಗ್ಬಿಟ್ರ. ಯಾರ ಮನೇಲಿ ಹೆಣ್ಮಕ್ಳೆಲ್ಲ ಖಾಲಿ ಆಗಿದ್ದಾರೆ. ಅಲ್ಲೇಲೂಯ. ಆಗಿನ ಕಾಲದಲ್ಲಿ ಒಂದು ತಗೊಂಡ್ರೆ ಒಂದಲ್ಲ, ಒಂದು ತಗೊಂಡ್ರೆ ಡಬ್ಬಲು ಫ್ರೀ ಬರೋದು. ಪಾಪ ಪುಣ್ಯಾತ್ಮರು ಅದು ಹೆಂಗೆ ಹೇಗ್ತಾ ಇದ್ರು ಏನೋ. ಇವತ್ತು ನಾವೆಲ್ಲ ಒಂದೊಂದಿಂದ ಇಟ್ಕೊಂಡು ನಾವು ಪಡಬಾರ್ದು ಕಷ್ಟ ಬೇಡ. BP ಶುಗರ್ ಪಾಸ್ಟ್ ಹೇಳ್ದಂಗೆ ಎಲ್ಲ ನಾರ್ಮಲ್ ಇತ್ತು. ಈಗ ನಾನು ಉಲ್ಟಾ ಹೇಳ್ತಾ ಇದ್ದೀನಿ, ವಿಶ್ವಾಸ ಇದೆಲ್ಲ ಎಂತಿ ನೋಡ್ರಿ BP ಹೈ ಆಗ್ತದ, ಎಂತಿ ನೋಡ್ರಿ ಶುಗರ್ ಹೈ ಆಗ್ತದ. ಎಂತಿ ಕಣ್ಣು ನೋಡ್ರಿ ಇರೋ BP ಎಲ್ಲ ಲೋ ಆಗ್ತದ. ಅಲ್ಲೇಲೂಯ, ಸ್ತೋತ್ರ. ಗಂಡು ನೋಡಿದ್ರೆ ಏನಾಗ್ತದೆ?
ಆ ಒಂದು ಹೆಂತಿನ ಸಮಾಲಿಸಿ, ಆ ಒಂದು ಹೆಂತಿ ಮೇಕಪ್, ಆ ಒಂದು ಹೆಂತಿ ಬಟ್ಟೆ, ಆ ಒಂದು ಹೆಂತಿನ ಅಪ್ಪ ಒಂದು ಆನೆ ಆರಾಮಾಗಿ ಸಾಕ್ಬೋದು. ಅಲ್ಲೆಲ್ಲೂಯಾ. ಒಂದು ಆನೆನ್ ಸಾಕ್ಬೋದು, ಲೆಕ್ಕ ಹಾಕಲ್ರು ಒಂದು ಹೆಣ್ಣು ಸಾಕಾಗಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ನಿಜನ ಸುಳ್ಳ? ಕೆಲ ಗಂಡು ಮಕ್ಳು ಖುಷಿ ಪಡ್ತಾರೆ, ಅಪ್ಪ ಇವತ್ತು ದೇವ್ರು ನನಗೋಸ್ಕರ ಮಾತಾಡ್ತಾ ಇದ್ದಾರೆ. ಈ ಆನೆ ಕೋತಿಯಾಗಿ ಮಾರ್ಪಡ್ಲಿ. ಕೆಲವು ಗಂಡು ಮಕ್ಕಳು ಈ ಆನೆ ಕೋತಿಯಾಗಿ ಮಾರ್ಪಡಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರು ಹೆಣ್ಮಕ್ಳು ಖರ್ಚು ಮಾಡಿಸ್ತಾರೆ ನೋಡ್ರಿ ಪಾಪ. ನೆಕ್ಸ್ಟ್ ಅವ್ನ ಪ್ಯಾಂಟ್ ಒಂದು ಮಾರ್ಕೊಬೇಕಷ್ಟೇ. ಅವನು ಹೇಳ್, ಇಲ್ಲ ಕಣೆ, ಪ್ಯಾಂಟ್ ಆದ್ರೂ ಇದೆಯಲ್ಲ ರೀ, ಇದೆ ಕಣೆ, ಮತ್ತೆ ಮಾರ್ಬಿಡ್ರಿ. ನೀನ್ ನನ್ನ ಮದುವೆ ಮಾಡ್ಕೊಂಡ ಹಿಂಗೆ ಚೇಟಿಗೆ ತಗೊಳ್ಕೋತ ಬಿಟ್ಟಿಲ್ಲ ಕಣೆ, ನೀನ್ ಮದುವೆ ಆದಾಗಿದ್ದ ಚಡ್ಡಿ ತಗೊಳಕೋತ ಪ್ಯಾಂಟು ಮಾರ್ಬಿಡು ಅಂತ ನನ್ನ ಮಾನ ಬರದೇನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೆಂಡತಿ ಗಂಡನಿಗೆ ತಲೆನೋವಾಗಿರಬಾರದು, ಗಂಡ ಹೆಂಡತಿಗೆ ಭಾರವಾಗಿರಬಾರದು. ಹಲ್ಲೆಲೂಯಾ. ಗಂಡ ಹೇಳ್ತಾನೆ, ಕಣೆ 1000 ರೂಪಾಯಿ ಇದೆ ಬಟ್ಟೆದಾಗ. ಹೆಂಡತಿ ಹೇಳ್ತಾಳೆ, 1000 ಓಕೆ, ಜೊತೆಯಲ್ಲಿ ನನ್ನ 5 ಸೇರಿಸ್ಕೊಟ್ಬಿಡು. 1000 ಓಕೆ, ಅದು ಚಪ್ಪಲಿಗಾಯ್ತು, ಜೊತೆಗೆ 5 ಸೇರಿಸ್ಕೊಟ್ರೆ 6000. ಎಗರು ಬಿಡ್ತದೆ. ಕಣೆ, ಎಲ್ಲ ಎಗರೋಗಿದೆ, ಎಲ್ಲ ಎಗರೋಗಿದೆ. ಈ 4-5 ಅಂಟ್ಕೊಂಡಿದೆ, ಕಿತ್ಕ. ಅದೇನ ಹತ್ರ ಅದು ಕಿತ್ಕ. ಹಲ್ಲೆಲೂಯಾ. ಎಲ್ಲ ಎಗರು ಬಿಟ್ಟಿದೆ, 4 ಅಲ್ಲಾಡ್ತಾ ಇದೆ. ಎಲ್ಲ ಕೊಟ್ಬಿಟ್ಟಿದ್ರಿ, 4 ಅದು ಕಿತ್ಕೊಂಡು ಚೆನ್ನಾಗಿ ನನ್ನ ಬಾಂಡ್ಲಿ ಆಗೇ ಇರ್ತೀನಿ. ಹಲ್ಲೆಲೂಯಾ. ನೀನ್ ಸುಂದರಿ ಆಗಿರು, ನನ್ನ ತಾತನ ತರನೇ ಇರ್ತೀನಿ. ಹಲ್ಲೆಲೂಯಾ. ಸ್ತೋತ್ರ. ಈಗ ಇವನು ರಾತ್ರಿ ಬಂದು ನೋಡ್ತಾನೆ, ಮಕ್ಕ ತೆಗೆದು ನೋಡ್ತಾನೆ. ಅವನು ಪ್ರೀತಿ ಮಾಡಿದಂತ ಹುಡುಗಿ ಅಲ್ಲ, ಬದಲಾಗಿ ಆ ಹುಡುಗಿ ಅವರ ಅಕ್ಕ. ಅವನು ಗೊತ್ತಾಯ್ತು, ಇದಕ್ ಮೇಲೆ ನನಗೆ ಪಕ್ಕ. ಹಲ್ಲೆಲೂಯಾ. ಹುರ್ಗ ತೆಗ್ದು ವೇಲ್ ತೆಗೆದು ಮುಖದ ಮೇಲೆ ಇರೋ ಬಟ್ಟೆ ತೆಗೆದು ನೋಡ್ತಾನೆ, ಅವರ ಅಕ್ಕ. ಕಣ್ಣು ಇದ್ದರು ರಾತ್ರಿ ಕಾಣಲೇ ಇಲ್ಲ, ಪಕ್ಕದಲ್ಲಿದ್ದರು ನಾನು ನೋಡಲೇ ಇಲ್ಲ. ಹಲ್ಲೆಲೂಯಾ. ಇವ್ರು ಇಷ್ಟಪಟ್ಟಿದ್ದು ಯಾರನ್ನ? ರಾಹೇಲನ್ನ ಇಷ್ಟಪಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡೋದು. ನೋಡಿದ್ರೆ ಅಕ್ಕ ಯಾರು? ಲೇಯಳು. ಹಲ್ಲೆಲೂಯಾ. ಲೇಯಳು ಬಂದು ಕೂತ್ಕೊಂಡಿದ್ದಾಳೆ, ಕುರುಡಿ. ಹಲ್ಲೆಲೂಯಾ. ಇವನು ಹೇಳ್ದ, ನನ್ನ ಜೀವನದಲ್ಲಿ ಬೆಳಕು ಬರ್ತದೆ ನೆನ್ಸ್ಕೊಂಡೆ. ನನ್ನ ಜೀವನದಲ್ಲಿ 7 ವರ್ಷ ಕಷ್ಟಪಟ್ಟು ಬೆಳಕು ಬರ್ತದೆ ಅಂತ ನೋಡ್ರೆ, ಇದು ಬೆಳಕಲ್ಲ, ಕತ್ತಲು. ಬಾತ್ರೂಮ್ಗೆ ಹೆಂಗ್ ಹೋಗ್ತಾಳೆ, ಕಿಚನ್ಗೆ ಹೆಂಗ್ ಹೋಗ್ತಾಳೆ, ಖಾರದ ಪುಡಿ ಹೆಂಗ್ ಹಾಕ್ತಾಳೆ, ಉಪ್ಪು ಹೆಂಗ್ ಹಾಕ್ತಾಳೆ, ನಾನೇ ಗಂಡ ಅಂತ ಹೆಂಗ್ ಗಂಡು ಹಿಡಿತಾಳೆ. ಹೋಗಿ ಬಂದು ನಮ್ಮ ಮಾವ ಮೂಗಿನ ಕುರುಡಿನ ಕೊಟ್ಟು ಮದುವೆ ಮಾಡ. ಅಯ್ಯೋ ಮಾವ, ನಾನು ನಿನಗೇನ್ ಮಾಡಿದೆ ದ್ರೋಹ? ಆಸ್ತಿಯಲ್ಲಿ 1 ರೂಪಾಯಿ ಏನಾರು ಕೇಳ್ದೆ ನಾನು? ಪ್ರೀತಿಯಿಂದ ಪ್ರೀತಿ ಮಾಡ್ರೆ ನಿನ್ನ ಮಗಳನ್ನ ರಾಹೇಲ್ ಕೇಳ್ದೆ, ನೀನು ಹೋಗ್ಬಿಟ್ಲೆ ಹೆಣ್ಣು ಕೊಟ್ಟಿದ್ದೆಲ್ಲಪ್ಪ. ಇವಾಗೂ ಕಾಲ ಮಿಂಚಿಲ್ಲ ಮಗನೇ. ಇನ್ನೊಂದು 7 ವರ್ಷ ಅಡ್ಡ ಬೀಳು, ಇನ್ನೊಂದು 7 ವರ್ಷ ಕಷ್ಟಪಡು, ಅವಳು ಮದುವೆ ಮಾಡ್ತೀನಿ ಕಣ. ಹಲ್ಲೆಲೂಯಾ. ಆ ಪ್ರೀತಿ ಸಂಪಾದನೆ ಮಾಡೋದಕ್ಕಾಗಿ 14 ವರ್ಷ
ಅದ್ರಿ ವನವಾಸ ಅಂದ್ರೆ. ಅಲ್ಲೇಲೂಯ. ಕೆಲವು ಹೆಂಡತಿಯರನ್ನ ತಪಾಸಣೆ ಮಾಡಿ ನಾವು ಪಡೆದಿರ್ತೀವಿ. ಅಲ್ಲೇಲೂಯ. ಕೆಲವು ಹೆಂಡತಿಯರು ತಪಾಸಣೆ ಮಾಡಿ ಗಂಡಂತಿರನ್ನ ಪಡೆದಿರ್ತಾರೆ. ಅಲ್ಲೇಲೂಯ. ಮತ್ತೆ 7 ವರ್ಷ ಕಷ್ಟಪಟ್ಟ ಆಮೇಲೆ ರಾಹೇಳು ಸಿಕ್ಕಿದ್ಲು, ಎಲ್ಲ ಅಂದ ಚಂದವಾಗಿ ಮದುವೆ ಆಯ್ತು. ಈಗ ಲಾಬಾನನ ಮನೆಯಲ್ಲಿದ್ದಾರೆ. ಈಗ ಲಾಬಾನನ ಮನೇಲಿ ಇದ್ರೆ ಆಗುತ್ತಾ? ಆಗಲ್ಲ. ಹೊರಗೆ ಬರಬೇಕು. ಬೆರಿಗೆಲ್ಲಿ ಬಂದ್ರೆ ಆಗುತ್ತಾ? ಆಗಲ್ಲ. ಆಗ ಅವನೇನ್ ಮಾಡ್ತಾನೆ, ಒಂದು ಒಪ್ಪಂದ ಮಾಡ್ಕೊಂತಾನೆ ಲಾಬಾನನ ಹತ್ರ, ಇದಕ್ಕೆ ಮೇಲೆ ಕುರಿಗಳಲ್ಲಾಗ್ಲಿ ಮೇಕೆಗಳಲ್ಲಾಗ್ಲಿ ಚುಕ್ಕಿಯಾಗಿ ಹುಟ್ಟುವಂಥದ್ದೆಲ್ಲವೂ ನನಗಾಗಿರ್ಲಿ ಅಂತ ಮಾತುಕತೆ ಆಗುತ್ತೆ. ಅದಾದ್ಮೇಲೆ ದೇವರು ಅವರ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದಕ್ಕಾಗಿ ಬರೋಬ್ಬರಿ 6 ವರ್ಷ ಕಷ್ಟಪಡ್ತಾನೆ. ಈಗ ಲಾಬಾನನ ಮನೇಲಿ ಎಷ್ಟು ವರ್ಷ ಇದೆ ಟೋಟಲ್? ಎಷ್ಟು? 20 ವರ್ಷ. 14 ವರ್ಷ ಕುರುಡಿಗಾಗಿ, 7 ವರ್ಷ ಕುರುಡಿಗಾಗಿ, 7 ವರ್ಷ ಸುಂದರಿಗಾಗಿ, 14 ವರ್ಷ ಕಳಿತೆ. ಈಗ ಕುರಿ ಮೇಕೆ ಎಲ್ಲ ಏನು ಬೇಡವೇ? ಸೈಡ್ಗೆ ಸ್ನ್ಯಾಕ್ಸ್ ಹತ್ರ ಅಲ್ಲೇಲೂಯ. ಆಶೀರ್ವಾದ ಏನು ಬೇಡವಾ? ಅದಕ್ಕೋಸ್ಕರ ಒಂದು 6 ವರ್ಷ, ಟೋಟಲ್ 20 ವರ್ಷ ಮಾವನ ಮನೆಯಲ್ಲಿದ್ದ. ಅಲ್ಲೇಲೂಯ. ಈಗ 20 ವರ್ಷ ಆದ್ಮೇಲೆ ನಗುನಗುತ್ತಾ ನಲಿ ಅಂತೇಳಿ ಹೊರಗಡೆ ಬರ್ತಾ ಇದ್ದಾನೆ. ಅಲ್ಲೇಲೂಯ. ಹೊರಗಡೆ ಬರುವಾಗಲೇ ಪ್ರಾರಂಭ ಸ್ಟಾರ್ಟ್. ಅಲ್ಲೇಲೂಯ. ಮಗನೇ, ಅಪ್ಪ ಅಮ್ಮನ ಮನೇಲಿ ಇದ್ರೆ ಅದ್ರ ಬೆಲೆ ಬೇರೆ, ಅಪ್ಪ ಅಮ್ಮನ ಬಿಟ್ಟು ಸಪ್ರೇಟ್ ಮನೆ ಮಾಡೋದ್ರ ಬೆಲೆ ಬೇರೆ. ಅಲ್ಲೇಲೂಯ. ಸೋದರ ಬಂದಿಲ್ಲ. ಕೆಲವು ಜನರು ನಿಮ್ಮನ್ನ ಅಮ್ಮ ಕೊಡುವ, ನಿಮ್ಗೆ ಯಾಕೆ ನಾವು ಹೋಗೋದೇ ಸಪ್ರೇಟ್ ಏನು ಅಂದ ಕೂತಿದ್ದೀರಿ. ಕೂತ್ಕೋ, ನೀನು ಹಣೆ ಬರ ನೀನ್ ಬರ್ಕೋ. ಅಲ್ಲೇಲೂಯ. ಹಣೆ ಬರ ಇಲ್ಲ, ನೀನೇ ಮಾಡ್ಕೊಬೇಕಷ್ಟೇ. ಮನೆಯಲ್ಲಿ ಹಿರಿಯರು ಇರಬೇಕು, ಮನೆಯಲ್ಲಿ ದೊಡ್ಡವರು ಇರಬೇಕು. ಇಲ್ಲ ಅಂದ್ರೆ ನಿಮ್ಗೂ ಲಘುನ ಇಲ್ಲ, ಲಾಗಾಯನೂ ಇಲ್ಲ. ಅಲ್ಲೇಲೂಯ. ಏನಿಲ್ಲ? ಜಮಖಾನ ಅಲ್ಲ, ಲಘು ಏನೂ ಇಲ್ಲ. ನಾನು ಓಡಿಸಿದೆ ಕುದುರೆ, ನಾನು ಎಗರಿಸಿದೆ ಕುದುರೆ. ಅಲ್ಲೇಲೂಯ. ಆಮೇಲೆ ಫುಟ್ಪಾತ ಬರ್ಬಾದೋ ಏನೋ ಆಗ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ಅಲ್ಲ, ಕೆಲವು ಜನರು. ಅಲ್ಲೇಲೂಯ. ಈಗ ಲಾಬಾನನ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಇವತ್ತಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗುತ್ತೆ. ನನಗಿನ್ನ ಅರ್ಧ ಗಂಟೆ ಟೈಮ್ ಇದೆ. ಕೂತ್ಕೊಂತೀರಾ? ಇವಾಗ ಪ್ರಸಂಗ ಮೈನ್ ಇರೋದು ಒಳಗಡೆ. ಇವಾಗ ಪ್ರಸಂಗದ ಒಳಗಡೆ ನಾನು ಹೋಗ್ಬೇಕು. ನೀವು ಕೂತ್ಕೊಂತೀರಿ ಅಂದ್ರೆ ನಮ್ಮ ಸಭೆ ಟೈಮಿಂಗ್ಸ್ ಬಂದು 11:30. ಸದ್ಯ ದೇವ್ರ ಕೃಪೆ ಇದೆ, ರಾತ್ರಿ ಎಲ್ಲ ಮಳೆ ಬಂದಿದೆ, ಅಷ್ಟು ಸೆಕೆ ಇಲ್ಲ ಅಲ್ವಾ? ಸೆಕೆ ಇದೆಯಾ? ಸೆಕೆ ಇದೆ ಕೈ ಇದ್ರಿ? ಸೆಕೆ ಇಲ್ಲ ಅಲ್ಲ? 1 ಗಂಟೆ ನಿಲ್ಸೋಣ, ಅದೇನಾಗಲಿ. ನೀವು ತಾನು ಒಪ್ಕೊಂಡ್ರು ಸೆಕೆ ಇಲ್ಲ ಅಂತ. ಅಲ್ಲೇಲೂಯ. ನಾನು ನೆನೆಸ್ಕೊಂಡೆ ಬೇಗ ನಿಲ್ಸೋಣ, ಸೆಕೆ ಇದೆ ಅಂತ. ಪ್ರೈಸ್ ದಿ ಲಾರ್ಡ್. ಸರಿ, 11:30, ಅರ್ಧ ಗಂಟೆ, ಓಕೆನಾ? ಯಾರಾದ್ರೂ ಹೊಟ್ಟೆಲಿ ಇಲಿ ಓಡಾಡಿದ್ರೆ ಕಟ್ಟಾಕಿ, ಯಾರಾದ್ರೂ ಹೊಟ್ಟೆಲಿ ಆನೆ ಓಡಾಡಿದ್ರೆ ಕಟ್ಟಾಕಿ, ಯಾರ ಮೇಲೆ ಕೂತು ಕುಣಿದ್ರೆ ಕಟ್ಟಾಕ್ರಿ. ನೀನ್ ಆಲೋಚನೆ ಹೋಟ್ಲ ಕಡೆ ಹೋಗೋದು ಬೇಡ, ನೀನ್ ಆಲೋಚನೆ ಸುಬ್ಬಮ್ಮನ ಬಿರಿಯಾನಿ ಕಡೆ ಹೋಗೋದು ಬೇಡ. ಅಲ್ಲೇಲೂಯ. ಅಲ್ಲೇಲೂಯ. ನೀನ್ ಆಲೋಚನೆ ಎಲ್ಲೂ ಹೋಗೋದು ಬೇಡ. ಅಲ್ಲೇಲೂಯ. ಈಗ ಲಾಬಾನನ ಮನೆಯಿಂದ ಯಾಕೋಬನ ಫ್ಯಾಮಿಲಿ ಆಚೆಗಡೆ ಬರ್ತಾ ಇದೆ. ಅಲ್ಲೇಲೂಯ. ಆಚೆಗಡೆ ಬರುವಾಗ ಕೆಲವೊಂದು ಕಾರ್ಯಗಳು ನಡಿಲಿಕ್ಕಾಗಿ ಹೋಗ್ತಾ ಇದೆ. ಆ ಕಾರ್ಯಗಳು ಕುರಿತು ಮಾತಾಡುವಂಥದ್ದೇ ಪ್ರಸಂಗ. ಪ್ರೈಸ್ ದಿ ಲಾರ್ಡ್. ಈಗ ಲಾಬಾನನಿಗೆ ಹೇಳಿದ್ರೆ, ಎಲ್ಲಿ ಲಾಬಾನನು ಬಿಡೋದಿಲ್ವೋ ಇವನು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಲಾಬಾನನು ಬೇರೆ ಕಡೆ ಎಲ್ಲೋ ಹೋಗಿರುವಾಗ, ಅಂದ್ರೆ ಕುರಿಗಳ ಉಣ್ಣೆನ ಕತ್ತರಿಸ್ತಾ ಇರುವಾಗ, ಆ ಸಮಯದಲ್ಲಿ ಇವರೇನ್ ಮಾಡ್ತಾರೆ, ಹೆಂಡತಿಯನ್ನ, ಎಲ್ಲ ಮಕ್ಕಳನ್ನ, ಅವನಿಗಿರಂತ ಆಸ್ತಿನ ಎಲ್ಲವನ್ನು ತೆಗೆದುಕೊಂಡು ಓಡಿ ಬರ್ತಾ ಇದ್ದಾನೆ. ಅಲ್ಲೇಲೂಯ. ಓ 20 ಜೈಲಿಂಗ್ ರಿಲೀಸ್ ಅయింది. ಸ್ವತಂತ್ರನು ನೀನು, ಹಾರಿ ಹೋಗು. ಅಲ್ಲೇಲೂಯ. ನೆಕ್ಸ್ಟ್ ತೀಟ್ಲಿ ಸೇಸ್ತೆ అంటే ఇక్కడ ಕಟ್ಟೇಸ್ತಾನೆ. ಸೌಂಡ್ ನೋಡ್ಕಪ್ಪ. ಪ್ರೈಸ್ ದಿ ಲಾರ್ಡ್. ಅಲ್ಲೇಲೂಯ. ಈಗ ಲಾಬಾನನ ಮನೆಯಿಂದ ಯಾಕೋಬನ ಎಂತಿರು, ಯಾಕೋಬನೊಂದಿಗೆ ಎಂತಿಯಲ್ಲ, 1 ಎಂತಿ 2 ಎಂತಿ ಅಲ್ಲ, 4 ನೋಡ್ರಿ. ಅಲ್ಲೇಲೂಯ. ಒಳ್ಳೆ ಪುಣ್ಯ ಮಾಡಿದ ಮನುಷ್ಯ ಅವನು. ತೆಂಗಿಗಾಗಿ ಪ್ರಯಾಸ ಪಟ್ಟ. ಅಕ್ಕ ಸಿಕ್ಕಿದ್ಮೇಲೆ ತೆಂಗಿ ಸಿಕ್ಕಿದ್ಲು. ತೆಂಗಿಗೊಂದು ಹೆಣ್ಣು, ತೆಂಗಿಗೊಂದು ದಾಸಿ, ಅಕ್ಕನಿಗೊಂದು ದಾಸಿ, ಇನ್ನೇನ್ ಬೇಕು ಇವನಿಗೆ? ಎಲ್ಲ ದೂಸಿ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. 4 ಜನ. ಪ್ರೈಸ್ ದಿ ಲಾರ್ಡ್. ಈಗ 4 ಜನಕ್ಕೂ ಮಕ್ಕಳು. ಅಲ್ಲೇಲೂಯ. ಕಂಗ್ರಾಚುಲೇಷನ್. ತಿಂಗಳಿಗೊಂದು ಕಂಗ್ರಾಚುಲೇಷನ್, ವರ್ಷಕ್ಕೊಂದು ಕಂಗ್ರಾಚುಲೇಷನ್. ಅಲ್ಲೇಲೂಯ. ವರ್ಷಕ್ಕೊಂದು ಕಂಗ್ರಾಚುಲೇಷನ್. ಪ್ರೈಸ್ ದಿ ಲಾರ್ಡ್. ಈಗ 4 ಜನನ ಕರ್ಕೊಂಡು, ಜೊತೆಯಲ್ಲಿ ಕೆಲಸಗಾರನ ಕರ್ಕೊಂಡು, ಜೊತೆಯಲ್ಲಿ ಕುರಿ ಮೇಕೆ ಒಂಟೆಗಳನ್ನೆಲ್ಲ ಕರ್ಕೊಂಡು ಈಗ ಇವನು ಹೊರಗಡೆ ಬರ್ತಾ ಇದ್ದಾನೆ. ಹೊರಗಡೆ ಬರುವಾಗ ಯಾಕೋಬನು ನ್ಯಾಯ ರೀತಿಯಾಗಿ ಏನ್ ತಗೊಂಡು ಬರ್ಬೇಕು ಅದನ್ನ ಮಾತ್ರ ತಗೊಂಡು ಆಚೆ ಬರ್ತಾ ಇದ್ದಾನೆ. ಆದ್ರೆ ಇವ್ರು ಆಚೆ ಬಂದಿದ ತಕ್ಷಣ ಅವ್ರ ತಂದೆಗೆ ವಿಷಯ ಗೊತ್ತಾಗುತ್ತೆ, ಈ ರೀತಿ ಇವ್ರು ಹೋಗಿದ್ದಾರೆ ಅಂತ ಹೇಳಿ. ಅವ್ರ ತಂದೆಗೆ ವಿಷಯ ಗೊತ್ತಾಗಿದ ತಕ್ಷಣ ಈಗ ತಂದೆ ಓಡ್ ಬರ್ತಾ ಇದ್ದಾನೆ. ಅಲ್ಲೇಲೂಯ. ತಂದೆ
ಓಡಿ ಬರ್ತಾನೆ. ಎಲ್ಲಿಗೆ? ಯಾಕೋಬನು ಎಲ್ಲಿದಾನೋ, ಅವರ ಮಕ್ಕಳು ಎಲ್ಲಿದಾರೋ ಹುಡುಕಿಕೊಂಡು ಓಡಿ ಬರ್ತಾನೆ. ಕಾರಣ ಯಾಕೋಬನ ಕರ್ಕೊಂಡು ಹೋಗ್ಲಿಕ್ಕಾಗಿಯೋ ಅಥವಾ ಅವರ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕಾಗಿಯೋ ಅಲ್ಲ. ಅವನು ಬರ್ತಾ ಇರಬಹುದು, ನನ್ನ ಮನೆಯಲ್ಲಿ ಕೆಲವು ಕಾರ್ಯಗಳು, ಕೆಲವು ಸಂಗತಿಗಳು ಕಳುವಾಗಿದೆ, ಕಳ್ತನ ಆಗಿದೆ, ಕದ್ದು ಹೋಗಿದೆ, ಯಾರೋ ಬರೆಮಾಚಿದ್ದಾರೆ, ಅದನ್ನು ಪ್ರಕಟಿಸಬೇಕಂತೇಳಿ ಓಡಿ ಬರ್ತಾ ಇದ್ದಾನೆ. ಈಗ ಅವ್ರ ಮನೇಲಿ ಕಳುವಾಗಿರೋದೇನು, ಕಳ್ತನ ಆಗಿರೋದೇನು, ಕದ್ದುಕೊಂಡು ಹೋಗಿರೋದೇನು? ವಿಗ್ರಹ. ಅಲ್ಲೇಲೂಯ. ಅರ್ಥ ಆಗ್ತಾ ಇದೆಯಾ? ಈಗ ಕತ್ಕೊಂಡು ಬಂದಿರೋದೇನು? ಬೆಳ್ಳಿ ಬಂಗಾರ, ಆಸ್ತಿ ಗೀಸ್ತಿ, ಒಡವೆ ಗಿಡವೆ ಅಲ್ಲ ಅಲ್ಲ. ಇವ್ರು ಕದ್ದುಕೊಂಡು ಬಂದಿರೋದೇನು? ವಿಗ್ರಹ, ಬೊಂಬೆಯನ್ನ ಕತ್ಕೊಂಡು ಬಂದಿರೋದು. ಯಾರು? ರಾಹೇಲಳು. ಅಲ್ಲೇಲೂಯ. ಈಗ ರಾಹೇಲಳಿಗೆ ಲಯಳು ಗೊತ್ತು ಯಾಕೋಬನ ದೇವ್ರು ಯಾರು ಅಂತ, ಯಾಕೋಬನ ದೇವ್ರ ಮಹಿಮೆ ಏನು ಅಂತ, ಯಾಕೋಬನ ದೇವ್ರ ಶಕ್ತಿ ಏನು ಅಂತ ಹೇಳ್ಬಿಟ್ಟು ರಾಹೇಲಳು ಗೊತ್ತಿದ್ರು ಕೂಡ ಅವಳೇನು ಮಾಡ್ತಾನೆ, ತನ್ನ ತಂದೆಯ ಮನೆಯಲ್ಲಿದ್ದಂತಹ ಕೆಲವು ವಿಗ್ರಹಗಳನ್ನ ಬರುವಾಗ ಜೊತೆನಲ್ಲೇ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಇದರ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗೋದು. ಅಲ್ಲೇಲೂಯ. ಟೈಟಲ್ ಏನಾಗಿತ್ತು? ಗೊತ್ತಿದ್ರು ಬಚ್ಚಿಟ್ಟುಕೊಳ್ಳುವಂತ ಸ್ವಭಾವ. ರಾಹೇಲಳಿಗೆ ಗೊತ್ತಿತ್ತು ಇದು ವಿಗ್ರಹ, ಯಾಕೋಬನ ದೇವರಿಗೆ ಇಷ್ಟ ಆಗಲ್ಲ, ಯಾಕೋಬನ ದೇವರು ಮೆಚ್ಚಲ್ಲ, ಯಾಕೋಬನ ದೇವರಿಗೆ ಅದು ಅಸಹ್ಯ ಎಲ್ಲ ಗೊತ್ತಿದ್ರು ಕೂಡ ಈ ರಾಹೇಲಳು ಏನ್ ಮಾಡ್ತಾ ಇದ್ದಾಳೆ, ತನ್ನ ತಂದೆಯ ಮನೆಯಿಂದ ಬರ್ತಾ ಇರುವಾಗಲೇ ಕೆಲವೊಂದನ್ನು ಇಟ್ಟುಕೊಂಡು ಬರ್ತಾ ಇದ್ದಾಳೆ. ಅಲ್ಲೇಲೂಯ. ಯಾಕೋಬನು ತೀರ್ಮಾನ ಮಾಡಿದ್ರು, ಹೆಂಗಾದ್ರೂ ಮಾಡಿ ನನ್ನ ಮಾವನ ಮನೆಯ ಸಂಬಂಧ ಇವತ್ತು ಮುಗಿಬೇಕು, ಅಲ್ಲಿನ ವನವಾಸ ಮುಗಿಬೇಕು, ಅಲ್ಲಿನ ಕಾರ್ಯ ಮುಗಿಬೇಕು, ಅಲ್ಲಿನ ವಿಷಯಗಳು ಮುಗಿಬೇಕು ಅಂತ. ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ಜಾಸ್ತಿ ಪರವಶರಾಗ್ಬೇಡ್ರಿ. ಎಷ್ಟು ಜಾಣ್ರು ನೋಡ್ರಿ, ನಿದ್ದೆ ಮಾಡೋರೇ ಎದ್ದು ತಟ್ತಾರ ಇನ್ನೊಬ್ರನ್ನ. ಅಲ್ಲೇಲೂಯ. ಹಿಂಗಾಗ್ಬಿಟ್ಟಿದ್ರು. ನಾನು ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ನಿದ್ದೆ ಮಾಡ್ಬೇಡ್ರಿ ಅಂದ್ರೆ ಆ ನಿದ್ದೆ ಎದ್ಬಿಟ್ಟು ಪಕ್ಕದಲ್ಲಿ ಎಬ್ಬರಿಸ್ತಾರೆ. ಎಷ್ಟು ಜಾಣ್ರು ನೋಡ್ರಿ, ಅವ್ರ ತಾನೇ ತಟ್ಕೊಬೇಕು. ನಾನೇ ಹೇಳ್ದೆ ಪಕ್ಕದಲ್ಲಿ ನಿದ್ದೆ ಮಾಡೋರ್ನ ಎಬ್ಬರಿಸಿ ಅಂತ. ಅವ್ರು ನಿದ್ದೆ ಮಾಡೋರನ್ನ ನಿದ್ದೆ ಮಾಡ್ತಾರ ಎದ್ಬಿಟ್ಟು ಎದ್ದಿರೋರ್ನ ಎಬ್ಬರಿಸ್ತಾ ಇದಾರ. ಬ್ರಿಲಿಯಂಟ್. ಅಲ್ಲೇಲೂಯ. ಸ್ತೋತ್ರ. ಇವಾಗ ಮಸಾಲ ಒಳಗಡೆ ಹೋಗ್ತದೆ, ಅಷ್ಟು ಬೇಗ ನಿದ್ದೆ ಬಂದ್ಬಿಟ್ರೆ ಹೆಂಗೆ? ಕಣಕ್ಕ. ಅಲ್ಲೇಲೂಯ. ಈಗ ಈ ಯಾಕೋಬನು ನಮ್ಮ ಮಾವನಿಂದ ಏನು ಬೇಡ, ಅಲ್ಲಿಂದ ದೂರ ಆಗಬೇಕಂತೇಳಿ ಯಾಕೋಬನು ತನ್ನ ಮಾವನ ಮನೆಯನ್ನು ಬಿಟ್ಟು, ಲಾಬಾನನ ಮನೆಯನ್ನು ಬಿಟ್ಟು ಅಲ್ಲಿಂದ ದೂರ ಆಗ್ಬೇಕಂತೇಳಿ ಹೊರಗಡೆ ಬರ್ತಾ ಇದ್ದಾನೆ. ಹೊರಗಡೆ ಬರುವಾಗ ತನ್ನ ಮಾವನ ಮನೆ ಒಳಗಡೆ ಆಳ್ವಿಕೆ ಮಾಡ್ತದಂತ ಕೆಲವೊಂದು ಶಕ್ತಿಗಳನ್ನ ಸ್ವಂತ ಹೆಣ್ಣು ಮಕ್ಕಳು ತೆಗೆದುಕೊಂಡು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅಲ್ಲೇಲೂಯ. ಇದು ಜೊತೆಲಿ ಇರೋವರೆಗೂ ಡೇಂಜರ್, ಇದು ಜೊತೆಲಿ ಮರೆ ಮಾಡಿಕೊಳ್ಳುವವರೆಗೂ ಡೇಂಜರ್. ಅದು ಹೊರಗಡೆ ಹೋಗಬೇಕು, ಅದು ಆಚೆಗಡೆ ಹೋಗಬೇಕು, ಅದು ತೆಗೆದಾಕಲ್ಪಡಬೇಕು. ದೇವರ ಮಕ್ಕಳು ನಿನ್ನ ಜೊತೆಲಿ ಬರಬೇಕಾಗಿರೋದು ದೇವರ ಮಹಿಮೆ. ಅಲ್ಲೇಲೂಯ. ಕೆಲವು ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ, ಮಾವನ ಮನೆಗೆ ಹೋಗುವಾಗ, ಅತ್ತೆ ಮನೆಗೆ ಹೋಗುವಾಗ ನೀನು ತೆಗೆದುಕೊಂಡು ಹೋಗಬೇಕಾಗಿರೋದು ಬೇರೆ ಶಕ್ತಿಗಳನ್ನಲ್ಲ, ಬೇರೆ ಕಾರ್ಯಗಳನ್ನಲ್ಲ. ನೀನು ನಿನ್ನ ಗಂಡನ ಮನೆಗೆ ಕಾಲಿಡುವಾಗ ನೀನು ಇಟ್ಟರೆ ಕಾಲಿಡಬೇಕು, ದೇವರ ಮಹಿಮೆಯನ್ನು ಹೊತ್ತುಕೊಂಡು ಹೋಗ್ಬೇಕಾ. ಅಲ್ಲೇಲೂಯ. ಈ ಯಾಕೋಬನ ಹೆಂಡತಿ ಕಾಲ್ ತೆಗೆದು ಆಚೆ ಇಡುವಾಗ ಬೇರೆ ಅಶುದ್ಧ ಶಕ್ತಿಗಳನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ. ಅಶುದ್ಧ ಶಕ್ತಿ ಇರೋವರೆಗೂ ಅಶುದ್ಧ ಕಾರ್ಯಗಳೇ ನಡೆಯುವಂಥದ್ದು, ಅಶುದ್ಧ ಕ್ರಿಯೆಗಳೇ ನಡೆಯುವಂಥದ್ದು, ಅಶುದ್ಧ ಕೆಲಸಗಳೇ ನಡೆಯುವಂಥದ್ದು. ನಿನ್ನ ಮನೆಯಲ್ಲಿ, ನಿನ್ನ ಜೀವನದಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕಾದ್ರೆ ಅಶುದ್ಧ ನಿನ್ನೊಂದಿಗೆ ಬಚ್ಚಿಟ್ಟುಕೊಳ್ಳಬಾರದು, ನಿನ್ನೊಂದಿಗೆ ಎತ್ತುಕೊಂಡು ಹೋಗಬಾರದು. ಅಶುದ್ಧಗಳನ್ನ ತೆಗೆದು ಬಿಸಾಕಿ ನಿನ್ನೊಂದಿಗೆ ಪರಿಶುದ್ಧವಾಗಿರುವಂತ ದೇವರ ಮಹಿಮೆ, ದೇವರ ಕೃಪೆ, ದೇವರ ಬಲವನ್ನ ಹೊತ್ತುಕೊಂಡು ನಡಿಬೇಕು ದೇವರ ಮಕ್ಕಳು. ಅಲ್ಲೇಲೂಯ. ಗಂಡಾದವನು ತನ್ನ ಹೆಂಡತಿಯ ಅಪ್ಪ ಅಮ್ಮ ಮನೆ ಕಾಲಿಡುವಾಗ ಮಹಿಮೆ ಒಂದು ಇಡಬೇಕು. ಸ್ತೋತ್ರ ಬರ್ತಾ ಇಲ್ಲ.
ಈ ಪ್ರಸಂಗ ನಮ್ಗೆಲ್ಲ ಬಿಡಿ, ಮುಂದೆ ಮದುವೆ ಆಗೋ ಮಕ್ಕಳಿಗೆ ಅಂತ ಕೂತಿದ್ರಿ. ಅಲ್ಲೇಲೂಯಾ. ಕೆಲ ಜನರು ಈ ಪೀಡೆ ಬಂದಿದೆ, ನಮ್ಮ ಮನೇಲಿ ಇದ್ದಿದ್ದೆಲ್ಲ ಲಾಸ್ ಆಯ್ತು. ಅಲ್ಲೇಲೂಯಾ. ಈ ಮೂದೇವಿನ ಕಟ್ಕೊಂಡು ಬಂದಿದ್ದೆ, ನನ್ನ ತಮ್ಮ ಹೊಗೆ ಹಾಕೊಂಬಿಟ್ಟ. ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾರೆ, ಮಾವನ ಕಡೆಯವ್ರು, ಯಾವನೋ ಒಬ್ಬ ಬಕ್ರ ಸಿಗದ, ನನ್ನ ಮಗಳ ಕಟ್ಟಿದ ಒಂದೇ ತಿಂಗಳಿಗೆ ನಾನು ಎದಿ ಜೊತೆಗ್ಬಿಡ್ಲಪ್ಪ ಅನಿಷ್ಟ. ಅವನು ಬಂದಿದ್ದು ನನ್ನ ಮನೇಲಿ ಒಂದು ಉದ್ಧಾರ. ಕೆಲ ಜನರ ಮನೇಲಿ ನಡೆದಿದೆ. ಅಲ್ಲೇಲೂಯಾ. ನಿನ್ನ ಅತ್ತೆ ಮಾವನ ಮನೆ ಒಳಗಡೆ ನೀನು ಕಾಲಿಡುವಾಗ ಪರಂಪರ್ಯವಾದಂಥ ಕೆಲವು ಶಕ್ತಿಗಳನ್ನ, ಕೆಲವು ಕಾರ್ಯಗಳನ್ನ ಒತ್ತುಕೊಂಡು ನೀನು ಹೋಗಬಾರ್ದು. ನಿನ್ನ ಅತ್ತೆ ಮಾವನ ಮನೆ ಒಳಗಡೆ ಕಾಲಿಡಬೇಕಾದ್ರೆ, ನಿನ್ನ ಗಂಡನ ಮನೆ ಒಳಗಡೆ ನೀನು ಕಾಲಿಡಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಸಿಕ್ಕುವಂತ ಮಹಿಮೆಯನ್ನ ನೀನು ಒತ್ತುಕೊಂಡು ರೆಡಿ ಆಗಿರ್ಬೇಕು. ಅಲ್ಲೇಲೂಯಾ. ಆ ಮಹಿಮೆಯನ್ನ ಒತ್ತುಕೊಂಡು ನಿನ್ನ ಗಂಡನ ಮನೆ ಒಳಗಡೆ ಹೋದ್ರೆ, ನೀನು ಆ ಮಹಿಮೆಯನ್ನು ಒತ್ತುಕೊಂಡು ನಿನ್ನ ಗಂಡನ ಮನೆ ಒಳಗಡೆ ಕಾಲಿಟ್ರೆ, ನಿನ್ನ ಗಂಡನ ಮನೆಯಲ್ಲಿ ದೇವರ ಮಹಿಮೆಯ ಕಾರ್ಯಗಳು, ಕೆಲಸಗಳು ಪ್ರಕಟವಾಗ್ತದೆ. ನಿನ್ನ ಗಂಡನ ಮನೆಯಲ್ಲಿ ಬೆಳಕುಂಟಾಗ್ಲಿಕ್ಕೆ ಸಾಧ್ಯವಾಗ್ತದೆ. ನಿನ್ನ ಗಂಡನ ಮನೆ ಒಳಗಡೆ ನೀನು ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲೇಲೂಯಾ. ರೂತುಳ ಬಗ್ಗೆ ಎಷ್ಟು ಜನ ಗೊತ್ತು? ರೂತುಳು ಅನ್ಯಲಾಗಿದ್ದರೂ ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ಲು. ಅಲ್ಲೇಲೂಯಾ. ಆ ಮಗಳ ಸಂಗಡ ದೇವರಿದ್ದ ನಿಮಿತ್ತವಾಗಿ ತನ್ನ ಅತ್ತೆಯನ್ನ, ತನ್ನ ಅತ್ತೆಯ ಮನೆಯನ್ನ ಇವಳ ಮೂಲಕವಾಗಿ ನನ್ನ ದೇವರ ನಿಗ್ರಹಿಸಿದ್ರು. ಅಲ್ಲೇಲೂಯಾ. ಈಗ ಈ ರಾಹೇಲ್ ಏನ್ ಮಾಡ್ತಾ ಇದ್ದಾಳೆ? ತನ್ನ ತಂದೆ ಮನೆಯಿಂದ ಬರುವಾಗ ಕೆಲವು ಕಾರ್ಯಗಳನ್ನ, ಕೆಲವು ಶಕ್ತಿಗಳನ್ನ ಹೊತ್ತುಕೊಂಡು ಬಂದಿದ್ದಾಳೆ. ಈಗ ಆ ಶಕ್ತಿಯನ್ನು ಹುಡುಕೊಂಡು ಅಪ್ಪ ಬಂದವನೇ. ಅಪ್ಪ ಹುಡುಕೊಂಡು ಬರುವಾಗ ಇವಳು ಏನ್ ಮಾಡ್ತಾಳೆ ಗೊತ್ತಾ? ಬಚ್ಚಿಡ್ತಾವಳೆ. ಅವಳು ಗೊತ್ತು ಅಪ್ಪ ಇದಕ್ಕೆ ಬಂದಿರೋದು. ಅಪ್ಪ ಗೊತ್ತಾಯ್ತು, ಅಪ್ಪ ಹೇಳ್ದ, ಇದು ಈತ ಕಾರ್ಯಗಳನ್ನ ಯಾರೋ ತೆಗೆದುಕೊಂಡು ಬಂದಿದ್ದಾರೆ, ಇಂಥ ವಿಷಯಗಳನ್ನ ಯಾರೋ ಹೊತ್ತುಕೊಂಡು ಬಂದಿರ ಅಂತ ಹೇಳುವಾಗ, ಈ ವಿಷಯ ಗೊತ್ತಿದ್ರು ಕೂಡ ಅಪ್ಪ ಕ್ಷಮಿಸಪ್ಪ, ಈಗೋಪ್ಪ ತಗೊಂಡು ಬಂದಿರ ಅಂತ ಹೇಳಿ ಒಪ್ಪಿಸಿಕೊಡ್ದಿರ ಅದನ್ನ ಅವಳು ಬಚ್ಚಿಟ್ಟುಕೊಳ್ತಾ ಇದ್ದಾಳೆ. ಅಲ್ಲೇಲೂಯಾ. ಅವಳು ಬಚ್ಚಿಟ್ಟುಕೊಳ್ತಾ ಇರೋ ಒಂದು ಬೆಳ್ಳಿನೋ ಬಂಗಾರವೋ ಅಲ್ಲ, ದುಡ್ಡೋ ಅಲ್ಲ. ಅವಳು ಬಚ್ಚಿಟ್ಟುಕೊಳ್ತಾ ಇರೋ ಒಂದು ಬೊಂಬೆಯನ್ನ, ಒಂದು ಶಕ್ತಿಯನ್ನ, ಒಂದು ಅನ್ಯ ಶಕ್ತಿಯನ್ನ. ಅದು ಯಾವತ್ತಿಗಿದ್ರು ಅದು ನಿಮ್ಮ ಆಶೀರ್ವಾದಕ್ಕೆ ತಡೆ, ನಿಮ್ಮ ಬಿಡುಗಡೆಗಳಿಗೆ ತಡೆ, ನಿಮ್ಮ ಆತ್ಮಿಕ ಜೀವಿತಕ್ಕೆ ತಡೆ, ನಿಮ್ಮ ರಕ್ಷಣೆಗೆ ತಡೆ, ನಿಮ್ಮ ಅನುಗ್ರಹಕ್ಕೆ ತಡೆ, ನಿಮ್ಮ ತಲೆಮಾರುಗಳಿಗೆ ತಡೆ, ನಿನ್ನ ಗಂಡನಿಗೆ ತಡೆ, ನಿನ್ನ ಹೆಂಡತಿಗೆ ತಡೆ. ತಡೆಯಾಗಿ ಮರೆಯಾಗಿರುವಂತ ಆ ಶಕ್ತಿಗಳೆಲ್ಲ ಯೇಸುವಿನ ನಾಮದಲ್ಲಿ ಇವತ್ತು ಹೊಡೆಯಲ್ಪಡುವತಕ್ಕ ಹಾಗೆ ಈ ದೇವರ ವಾಕ್ಯ ಆ ಶಕ್ತಿಗಳ ಮೇಲೆ ಯುದ್ಧ ಮಾಡಿ. ಅಲ್ಲೇಲೂಯಾ. ಅಲ್ಲೇಲೂಯಾ. ತನ್ನ ತಂದೆಯ ಮನೆಯಲ್ಲಿ ತನ್ನ ತಂದೆ ಆದಂತವರು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಂತ, ಪೂಜಿಸಿಕೊಂಡು ಬಂದಂತ ಕೆಲವು ಶಕ್ತಿಗಳನ್ನ ಇವರು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಅಲ್ಲೇಲೂಯಾ. ತನ್ನ ತಂದೆಯಾದವನು ಆ ಶಕ್ತಿ ನನಗೆ ಬೇಕು ಅಂತ ಹೇಳುವಾಗ ಮಗಳಾದವಳು ಅದನ್ನ ಬಚ್ಚಿಟ್ಕೊಳ್ತಾ ಇದ್ದಾಳೆ, ಅದ್ರ ಮೇಲೆ ಕೂತ್ಕೊಳ್ತಾ ಇದ್ದಾಳೆ. ಮಗಳು ಹೇಳ್ತಾಳಪ್ಪ, ಒಂದು ವೇಳೆ ನಿನ್ನ ಮುಂದೆಗಡೆ ನಾನು ಏನಾದರೂ ಎದ್ದು ನಿಂತುಕೊಂಡಿಲ್ಲ ಅಂದ್ರೆ ನೀನು ಕೋಪ ಮಾಡ್ಕೊಬಾರ್ದು, ಯಾಕಂದ್ರೆ ನಾನು ಮುಟ್ಟಾಗಿದ್ದೀನಿ, ಅದಕ್ಕೆ ಕೂತ್ಕೊಂಡಿದ್ದೀನಿ ಅಂತೇಳಿ. ಅಲ್ಲೇಲೂಯಾ. ಯಾವ ವಸ್ತುವನ್ನ, ಯಾವ ವಿಗ್ರಹವನ್ನ, ಯಾವ ಶಕ್ತಿಯನ್ನು ತನ್ನ ತಂದೆ ಹುಡುಕಿಕೊಂಡು ಬಂದಿದ್ದಾನೋ ಆ ಶಕ್ತಿಯನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡು ಆ ಶಕ್ತಿಯ ಮೇಲೆ ಕೂತ್ಕೊಂಡಿದ್ದಾಳೆ. ಅಲ್ಲೇಲೂಯಾ. ಅಲ್ಲೇಲೂಯಾ. ಆದ್ರೆ ಯಾಕೋಬನ ದೇವರದು ಒಪ್ಪಲ್ಲ, ಇಸ್ರಾಯೇಲ್ ದೇವರದನ್ನ ಒಪ್ಪಲ್ಲ, ಯಾಕೋಬನ ದೇವರದನ್ನ ಮೆಚ್ಚಲ್ಲ. ಅದನ್ನ ಏನ್ ಮಾಡಬೇಕು? ದೇವರದು ಮಾಡಲೇಬೇಕು. ಅಲ್ಲೇಲೂಯಾ. ಅಲ್ಲೇಲೂಯಾ. ಈಗ ಈ ರಾಹೇಲಳು ತನ್ನ ತಂದೆಯ ಮನೆಯಲ್ಲಿದ್ದ ಶಕ್ತಿಯನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಬಚ್ಚಿಟ್ಕೊಂಡಿದ್ದಾಳೆ. ಈಗ ಆ ಶಕ್ತಿ ಅಲ್ಲೇ ಇದೆ, ಅವಳು ಅದ್ರ ಮೇಲೆ ಕುತ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ. ಅಲ್ಲೇಲೂಯಾ. ದೇವರು ಹೇಳ್ತಾ ಇದ್ದಾರೆ, ಇವತ್ತು ಆ ಶಕ್ತಿಗಳೆಲ್ಲ ಒಡೆದು ಹೋಗ್ಲಿಕ್ಕಾಗಿ ಹೋಗ್ತಾ ಇದ್ದ.
ದೇವ್ರು ಹೇಳ್ತಾ ಇದಾರೆ, ಕೆಲ ಜನರು ಹೇಳ್ತಾರೆ ನೋಡ್ರಿ, ಇದು ಪರಂಪರೆಯ ಶಾಪ, ಇದು ತಾತನಿಂದ ಬಂದಿದ್ದು, ಮುತ್ತಾತನಿಂದ ಬಂದಿದ್ದು, ಅವ್ರ ಅಪ್ಪನಿಂದ ಬಂದಿದ್ದು, ಅವ್ರ ಅಮ್ಮನಿಂದ ಬಂದಿದ್ದು, ಅದು ಅಲ್ಲಿಂದ ಬಂದಿದ್ದು, ಇಲ್ಲಿಂದ ಬಂದಿದ್ದು. ಇಲ್ಲಿ ಅಂತ ಕೆಲವು ಶಕ್ತಿಗಳು ಇಲ್ಲಿ ಇವೆ. ಅಂತ ಶಕ್ತಿಗಳು ಕೆಲವು ಜನರನ್ನ ಆಳ್ವಿಕೆ ಮಾಡ್ತಾ ಇದೆ. ಅಂತ ಶಕ್ತಿಗಳು ಕೆಲ ಜನರನ್ನ ಕಟ್ಟಿ ಹಾಕಿದೆ. ಅಂತ ಶಕ್ತಿಗಳು ಕೆಲ ಜನರು ಬಚ್ಚಿಟ್ಟುಕೊಳ್ತಾ ಇದ್ದಾರೆ. ಅಂತ ಬಚ್ಚಿಡಲ್ಪಟ್ಟ ಶಕ್ತಿಗಳನ್ನ ನನ್ನ ದೇವರು ಇವತ್ತು ಹೊರಗಡೆ ತರುವಂತ ಸಮಯ. ಅಂತ ಶಕ್ತಿಗಳನ್ನ ಸ್ವರ್ಗದ ದೇವರು ಇವತ್ತು ಹೊರಗಡೆ ತರುವಂತ ದಿನ, ಹೊರಗಡೆ ತರುವಂತ ಕಾಲ, ಅಂತ್ಯಗೊಳಿಸುವ ಕಾಲ, ಕೊನೆಗಾಣಿಸುವ ಕಾಲ, ಅದರ ಆಳ್ವಿಕೆಯನ್ನ ಮುರಿಯುವಂತ ಕಾಲ, ಅದರ ಫಲವನ್ನ ಒಡೆಯುವಂತ ಕಾಲ, ಅದರ ಎಲ್ಲ ಆಲೋಚನೆಗಳನ್ನ ಕೇಳುವಂತ ಕಾಲ. ಇನ್ನಲ್ಲೇ ಮರೆಯಾಗಿರುವ ಆ ಶಕ್ತಿಗಳು, ಆ ಪರಂಪರೆಯ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. ದೇವ್ರು ಹೇಳ್ತಾರೆ, ಕೆಲವು ಶಕ್ತಿ ಪರಂಪರೆಯ ಶಕ್ತಿಗಳು, ಕೆಲವು ನಿನ್ನ ಹಿಂಬಾಲಿಸಿದಂತ, ನೀನ್ ನಂಬಿದಂತ, ನೀನ್ ಮುಗಿದಂತ, ನೀನ್ ಹಿಂಬಾಲಿಸ್ತಾ ಇದ್ದಂತ ಕೆಲವು ಪರಂಪರೆ ಹಳೆ ಶಕ್ತಿಗಳು ನಿನ್ನಲ್ಲಿ ಅಡಕವಾಗಿದೆ, ನಿನ್ನಲ್ಲಿ ಮರೆಯಾಗಿದೆ, ನಿನ್ನಲ್ಲಿ ಬಚ್ಚಿಡಲ್ಪಟ್ಟಿದೆ. ಇವತ್ತು ನನ್ನ ದೇವರು ಅದನ್ನ ಹೊರಗಡೆ ತಂದು ಇವತ್ತು ಆ ವಿಷಯಗಳ ಮೇಲೆ ಮುಕ್ತಾಯ. ಸರ್ಪದ ಶಕ್ತಿಗಳು ಆಚೆ ಬರಲಿ. ಸರ್ಪದ ಶಕ್ತಿಗಳು ಆಚೆ ಬರ್ತಾ ಇದೆ. ಸರ್ಪದ ಶಕ್ತಿಗಳು ಆಚೆ ಬರ್ತಾ ಇದೆ. अरे मैडम, पीछे क्या देख रहा हो? कुछ कुछ हो रहा है, कुछ कुछ होता है. ಅಲ್ಲೇಲೂಯ. ಹಿಂದೆ ನೋಡೋ ಕೆಲಸ ನಿಮ್ದಲ್ಲ, ದೇವರ ಸಾನ್ನಿಧ್ಯ ಅನುಭವಿಸ್ರಿ. ಅಲ್ಲೇಲೂಯ, ಅಲ್ಲೇಲೂಯ. ಮರೆಯಾಗಿರುವಂತ ಕೆಲವು ಶಕ್ತಿಗಳನ್ನ, ಪರಂಪರೆಯ ಶಕ್ತಿಗಳನ್ನ ತಂದೆಯ ಮನೆಯಿಂದ, ಅಮ್ಮನ ಮನೆಯಿಂದ ಬೆನ್ನಟ್ಟಿ ಬಂದಿರುವಂತ ಕೆಲವು ಶಕ್ತಿಗಳನ್ನ ಸ್ವರ್ಗದ ದೇವರು ಈ ಉಪವಾಸ ಅಥವಾ ಈ 4ನೇ ದಿನದಲ್ಲಿ ಅಥವಾ ಈ ಸಬ್ಬತ್ತಿನ ದಿನದಲ್ಲಿ ನನ್ನ ದೇವರು ಒಡೆದು ಹೊರಗಡೆ ತರ್ತಾ ಇದ್ದಾನೆ. ಇನ್ನು ಆ ಶಕ್ತಿಗಳ ಕೈಲಿ ಇರಕ್ಕಾಗಲ್ಲ, ಆ ದುರಾತ್ಮಗಳ ಕೈಲಿ ಇರಕ್ಕಾಗಲ್ಲ, ಆ ಅಂಧಕಾರ ಶಕ್ತಿಗಳು ಇರಕ್ಕಾಗಲ್ಲ. ಅಳಿ 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 ಒಳ್ಳೆ ಶಕ್ತಿ. Fire in the name of Jesus. ಸರ್ಪದ ಶಕ್ತಿಗಳು, ಸರ್ಪದ ಆತ್ಮ, ಸರ್ಪದ ಕ್ರಿಯೆ ತಾಯಿ ಮನೆಯಿಂದ, ತಂದೆ ಮನೆಯಿಂದ, ಸ್ವಂತ ಊರಿಂದ ಹಿಂಬಾಲಿಸಿಕೊಂಡು ಅಡಕವಾಗಿ ಮರೆಯಾಗಿಟ್ಟುಕೊಂಡು ನೀ ತೆಗೆದುಕೊಂಡು ಬಂದಿರುವಂತ ಕೆಲವು ಶಕ್ತಿಗಳನ್ನ ಸ್ವರ್ಗದ ದೇವರು ಈ ಪ್ರಾರ್ಥನೆಯಲ್ಲಿ ಒಡೆದು ಹೊರಗಡೆ ತರ್ತಾ ಇದ್ದಾನೆ, ಹೊರಗಡೆ ತರ್ತಾ ಇದ್ದಾನೆ. ಅದನ್ನ ಅಂತ್ಯ ಮಾಡ್ತಾ ಇದ್ದಾನೆ, ಅದನ್ನ ಕೊನೆಗಾಣಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆ ಶಕ್ತಿಗಳು ಈ ಶರೀರಗಳನ್ನ ಬಿಟ್ಟಾಗಲೇ. ಕೋಪದ ಶಕ್ತಿ, ದೇವರು ಹೇಳ್ತಿದ್ರೆ ಕೆಲವು ಜನರ ಒಳಗಡೆ ಕೋಪದ ಶಕ್ತಿ ಇದೆ, ಅದು ಅಡಕವಾಗಿದೆ. ಇವತ್ತು ಸ್ವರ್ಗದ ದೇವರು ಆ ಶಕ್ತಿಯನ್ನ ನಿನ್ನಿಂದ ಒಡೆದು ಹೊರಗಡೆ ತರ್ತಾ ಇದ್ದಾರೆ. ಆಳಿ ಕೋಪ 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 ಕೂಡ ಒಂದು ಶಕ್ತಿ. ಅದು ತಂದೆಯಿಂದ ಬರುವಂಥದ್ದು, ಅದು ಮುತ್ತಾತನಿಂದ ಬರುವಂಥದ್ದು, ಅದು ತಲೆಮಾರುಗಳಿಂದ ಬರುವಂಥದ್ದು. ಅದು ಪುರಾತನವಾದ ಕಾರ್ಯಗಳು, ಅದು ಪರಂಪರೆಯಿಂದ ಬರುವಂಥದ್ದು. ಆ ಕೋಪ ಆ ಕೋಪ ಆ ಕೋಪ ಆ ಕೋಪದ ಫಲ ಹೊಡಿಲಿ. ಎಸ್ ಎಸ್
ಯಾರ ಒಳಗಡೆ ಭಯಂಕರವಾಗಿ ಕೋಪ ಬರ್ತಾ ಇದೆಯೋ ಆ ಕೋಪದ ಶಕ್ತಿ ನಿನ್ನ ಶರೀರವನ್ನು ಬಿಟ್ಟು ಆಚೆ ಬರ್ತಾ ಇದೆ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಕೋಪ 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 ಕೋಪ, ಆ ಕೋಪದ ಶಕ್ತಿ ಆಚೆ ಬರ್ತಾ ಇದೆ. ಆ ಕೋಪದ ಸ್ಪಿರಿಟ್ ಆಚೆ ಬರ್ತಾ ಇದೆ. ಆ ಕೋಪದ ಕ್ರಿಯೆ ಮುಕ್ತಾಯ ಆಗ್ತಾ ಇದೆ. ಆ ಕೋಪದ ಸ್ಪಿರಿಟ್ ಅಂತ್ಯವಾಗ್ತಾ ಇದೆ. ಆ ಯಾರ ಒಳಗಡೆ ಕೋಪ ವೃತ್ತಿ ಮಾಡ್ತಾ ಇದೆಯೋ ಅವ್ರ ಮೇಲೆ ಈ ವಾಕ್ಯ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಅವ್ರಗಳ ಮೇಲೆ ಈ ವಾಕ್ಯದ ಶಕ್ತಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ವಾಕ್ಯ ಅವರ ಒಳಗಡೆ ಯುದ್ಧ ಮಾಡಲಿ, ವಾಕ್ಯ ಅವರ ಒಳಗಡೆ ನುಗ್ಗಲಿ, ವಾಕ್ಯ ಅವರ ಒಳಗಡೆ ಕೆಲಸ ಮಾಡಲಿ, ಆ ಕೋಪದ ಶಕ್ತಿಯನ್ನು ಹೊರಗಾಗ್ಲಿ. ಹಲೋ, ದೇವರು ಹೇಳ್ತಾ ಇದ್ದಾರೆ ಕೋಪ ಅನ್ನೋದೊಂದು ವಿಗ್ರಹ ಅಂತೆ. ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ದೇವರ ಆತ್ಮನ ಪರವಶನಾಗಿ ಇಲ್ಲಿ ನಿಂತು ದೇವರ ಆತ್ಮನಿಂದ ನುಡಿದು ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ. ದೇವರ ಆತ್ಮ ಹೇಳ್ತಾ ಇದ್ದಾರೆ ಕೋಪ ಎಂಬುದಾಗಿ ಹೇಳುವಂಥದ್ದು ಆ ಕೋಪ ಒಂದು ವಿಗ್ರಹ ಅಂತೇಳಿ. ಮಂಜೂಷವನ್ನ ಅಷ್ಟರೋತ್ ಎಂಬುದಾಗಿ ಹೇಳುವಂತ, ದಾಗೋನ್ ಎಂಬುದಾಗಿ ಹೇಳುವಂತ ದಾಗೋನಿನ ಗುಡಿಯ ಒಳಗಡೆ ಮಂಜೂಷವನ್ನು ತೆಗೆದುಕೊಂಡೋಗಿ ಇಡುವಾಗ ಆ ದಾಗೋನಿನ ತಲೆ, ಕೈ, ಕಾಲು ಕತ್ತರಿಸಿ ತುಂಡಾಗಿ ಕೆಳಗಡೆ ಬಿದ್ದ ಹಾಗೆ ಕೋಪ 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 ಒಂದ್ಸಾರಿ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದು ವಾರ ಆದ್ರೂ ಮಾತಾಡಲ್ಲ. ವಾಕ್ಯ ಹೇಳುತ್ತೆ ಕೋಪ ಸೂರ್ಯ ಮುಳುಗೋ ಅಷ್ಟರೊಳಗಡೆ ತಣ್ಣಗಾಗಿರ್ಬೇಕು. ಸುಳ್ಳು ಹೇಳ್ಬೇಡ್ರಿ, ಮಕ್ಕದ ಮೇಲೆ ಕೂತ್ಬಿಡ್ತಾರೆ ಪರಿಶುದ್ಧಾತ್ಮ. ಅಲ್ಲೇಲೂಯ. ಇವತ್ತು ನೀನು ಕೋಪ ಮಾಡಿಕೊಂಡು ನೆಕ್ಸ್ಟ್ 2 ತಿಂಗಳಿಗೆ ನಿನ್ನ ಕೋಪ ತಣ್ಣಗಾಗೋದು. ಅಂಥವ್ರು ಇಲ್ಲಿದ್ದೀರಿ. ದೇವರು ಹೇಳ್ತಾರೆ ಅದು ಸಾಧಾರಣ ಕೋಪ ಅಲ್ಲ, ಅದು ವಿಗ್ರಹ. ಅದು ವಿಗ್ರಹ. ನಿನ್ನಲ್ಲಿ ಆ ವಿಗ್ರಹ ಮರೆಯಾಗಿದೆ. ಅದು ಅಪ್ಪನ ಮನೆಯಿಂದ ಬಂದಿರೋದು, ಅದು ಅಮ್ಮನ ಮನೆಯಿಂದ ಬಂದಿರೋದು, ನಿನ್ನ ಫ್ಯಾಮಿಲಿಯಿಂದ ಬಂದಿರೋದು. ನಿನ್ನ ಎಲ್ಲ ಪೂರ್ವದಿಂದ ಬಂದಿರುವಂತ ಶಕ್ತಿ ಆಯ್ತು. ಪರಂಪರೆಯಿಂದ ಬಂದಿರುವಂತ ವಿಗ್ರಹ ಅದು. ಲಾಭ ನನ್ನ ಅಪ್ಪನಾಗಿರೋ ಹುಡುಗದ ಏನು ಸಿಕ್ಕಿಲ್ಲ. ಬಟ್ ಯಾಕೊಬ್ಬನೆಲ್ಲ ಪುಡಿ ಮಾಡಾಕ್ದ. ಯಾಕೊಬ್ಬನ ಸಿಕ್ಕಿದ ತಕ್ಷಣ, ಯಾಕೊಬ್ಬನ ಗೊತ್ತಾಗಿದ ತಕ್ಷಣ ಎಲ್ಲವನ್ನ ತುಂಡು ಮಾಡಿ ಪುಡಿ ಮಾಡಿ ಬಿಸಾಕ್ದ. ಅಲ್ಲೇಲೂಯಾ, ಅಲ್ಲೇಲೂಯಾ. ಇಲ್ಲಿ ಕೆಲ ಜನರ ಒಳಗಡೆ ಕೋಪ ನಾರ್ಮಲ್ ಆಗಿ ಯೇಸು ಸ್ವಾಮಿಗೆ ಕೋಪ ಬಂತು, ಆ ಕೋಪ ಬೇರೆ. ಬಟ್ ಕೆಲವು ಜನರಿಗೆ ಇರುವಂತ ಕೋಪ ಇದೆಯಲ್ಲ, ಆ ಕೋಪ ನಾರ್ಮಲ್ ಕೋಪ ಅಲ್ಲ. ಆ ಕೋಪ ಅದು ವಿಗ್ರಹ ಆಗಿದೆ. ಅದು ವಿಗ್ರಹ ಆಗಿದೆ. ಅದು ನಿನ್ನ ಜೀವಿತವನ್ನ ನಶಿಸುವಂಥದ್ದು, ಜನರ ಐಕ್ಯತೆಯನ್ನ ನಾಶ ಮಾಡುವಂಥದ್ದು, ಜನರಲ್ಲಿರುವಂಥ ಐಕ್ಯತೆ ಅನ್ಯೋನ್ಯತೆಯನ್ನ ನಾಶ ಮಾಡುವಂಥದ್ದು, ನಿನ್ನ ಆಶೀರ್ವಾದಗಳನ್ನ ನಾಶ ಮಾಡುವಂಥದ್ದು, ನಿನ್ನ ಆತ್ಮಿಕ ಜೀವಿತವನ್ನ ನಾಶ ಮಾಡುವಂಥದ್ದು ನಿನಗೆ ಆಗಬೇಕಾದ. ನೋಡ್ರಿ, ಕೆಲವೊಬ್ರಿಗೆ ಕೋಪ ಬಂದ್ಬಿಟ್ರೆ ಆ ಕೋಪದಲ್ಲಿ ಏನ್ ತೀರ್ಮಾನಗಳು ಮಾಡ್ತಾರೋ ಹೇಳಕ್ಕಾಗಲ್ಲ. ಬಟ್ ಆ ತೀರ್ಮಾನಗಳು ಅವರಿಗೆ ನಷ್ಟವಾಗಿರ್ತದೆ. ಆ ತೀರ್ಮಾನಗಳು ಅವರಿಗೆ ಲಾಸ್ ಆಗಿರ್ತದೆ. ಆ ಕೋಪದಲ್ಲಿ ತೆಗೆದುಕೊಳ್ಳುವಂತ ಕೆಲವು ತೀರ್ಮಾನಗಳು ಅದರಿಗೆ ನಾಶವಾಗಿರ್ತದೆ. ಅಲ್ಲೇಲೂಯಾ. ದೇವರು ಹೇಳ್ತಾ ಇದ್ದಾರೆ ಆ ಕೋಪ ಒಂದು ವಿಗ್ರಹ. ಯೇಸುವಿನ ನಾಮದಲ್ಲಿ ಆ ಮರೆಯಾಗಿರುವಂತ ಆ ಕೋಪದ ವಿಗ್ರಹ ಯೇಸುವಿನ ನಾಮದಲ್ಲಿ ಈ ಮಣ್ಣು ಗುಡಾರಗಳನ್ನ ಬಿಟ್ಟು, ಇವರ ಶರೀರಗಳನ್ನ ಬಿಟ್ಟು ಯೇಸುವಿನ ನಾಮದಲ್ಲಿ ನಾನು ಕಲ್ಪಿಸಿದ್ದೇನೆ. ಹೊರಗಡೆ ಬಾ, ಹೊರಗಡೆ ಬರ್ಲಿ. ಅದರ ಬಲ ಹೊಡಿಲಿ, ಅದರ ಶಕ್ತಿ ಹೊಡೆದೋಗ್ಲಿ, ಇಳಿಲಾಗ್ಲಿ. ಇಳಿದ ದೇವರ ಮಹಿಮೆ ಇಳಿಲಿ, ದೇವರ ಮಹಿಮೆ ಇಳಿಲಿ. ಇವರ ಒಳಗಡೆ ಗೊತ್ತಿದ್ರು ಕೂಡ ಕೋಪ
ಪಾಪ ಅಂತ ಗೊತ್ತಿದ್ರು ಕೂಡ ಮರೆಯಾಗಿ ಇಟ್ಟುಕೊಂಡಿರುವ ಆ ಕೋಪ ಆತ್ಮ ಯೇಸುವಿನ ನಾಮದಲ್ಲಿ, ಆ ಕೋಪದ ಆತ್ಮ ಯೇಸುವಿನ ನಾಮದಲ್ಲಿ ಆಚೆ ಬರಲಿ. ಎಸ್ ಎಸ್ ಎಸ್, ಇದೋ ಪರಿಶುದ್ಧಾತ್ಮ. ಕೆಲವು ಜನರನ್ನ ಮುಟ್ತಾ ಇದ್ದಾರೆ. ಎಸ್, ಫಾಯ ಬರ್ಬೇಕು, ಆಚೆ ಬರ್ಬೇಕದು. ನಿನ್ನಲ್ಲಿ ಕೋಪ ಅಳಿತಾ ಇದೆ, ನಿನ್ನಲ್ಲಿ ಕೋಪದ ವಿಗ್ರಹ ಸಾಯ್ತಾ ಇದೆ, ನಿನ್ನಲ್ಲಿ ಕೋಪದ ಶಕ್ತಿ ಸಾಯ್ತಾ ಇದೆ. ಈಗ ನೀನು ಹಳೆ ಮನುಷ್ಯನಲ್ಲ, ನಿನ್ನ ಒಳಗಡೆ ಪರಿಶುದ್ಧಾತ್ಮ ಏನೋ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಏನೋ ಮಾಡ್ತಾ ಇದೆ, ದೇವರ ಶಕ್ತಿ ಏನೋ ಮಾಡ್ತಾ ಇದೆ. ನೀನು ಫ್ರೀ. ಹಲ್ಲೆಲೂಯ. ಬಚ್ಚಿಡಲ್ಪಟ್ಟಂತ ಅನೇಕ ವಿಗ್ರಹಗಳ ಕುರಿತು ಮಾತಾಡ್ಲಿಕ್ಕೆ ನನಗಿದೆ ಸಮಯ ಇಲ್ಲ. ಕೋಪದ ವಿಗ್ರಹದ ಕುರಿತು ನಾನು ಫಿನಿಶ್ ಮಾಡ್ತೀನಿ. ದೇವರ ಅನುಮತಿ ಕೊಟ್ಟರೆ ಮುಂಬರ ದಿನಗಳಲ್ಲಿ ಇದನ್ನ ಮತ್ತೆ ತೆಗೆದುಕೊಳ್ತೇನೆ. ನಾನು ಹೇಳ್ತಾ ಇದ್ದೀನಿ, ವಾಕ್ಯದಲ್ಲಿ ಮಹಿಮೆ ಇದೆ, ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಪ್ರವಾದನೆ ಇದೆ, ವಾಕ್ಯದಲ್ಲಿ ದೇವರಿದ್ದಾರೆ, ವಾಕ್ಯದಲ್ಲಿ ದೇವರು ಮಾತಾಡ್ತಾರೆ, ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆಗುತ್ತೆ, ವಾಕ್ಯದಲ್ಲಿ ಜಯ ಉಂಟಾಗುತ್ತೆ, ವಾಕ್ಯದಲ್ಲಿ ಯುದ್ಧ ನಡೆಯುತ್ತೆ, ವಾಕ್ಯ ಎಲ್ಲವನ್ನ ನಾಶ ಮಾಡುತ್ತೆ, ವಾಕ್ಯ ಎಲ್ಲವನ್ನ ಕಟ್ಟುತ್ತೆ, ವಾಕ್ಯ ಇಲ್ಲದಿರೋದನ್ನು ಇರುವ ಹಾಗೆ ಮಾಡುತ್ತೆ. ವಾಕ್ಯಕ್ಕೆ ಎಲ್ಲ ಮಹಿಮೆ ಇದೆ, ವಾಕ್ಯಕ್ಕೆ ಎಲ್ಲ ಶಕ್ತಿ ಇದೆ, ವಾಕ್ಯಕ್ಕೆ ಎಲ್ಲ ಅಥಾರಿಟಿ ಇದೆ. ಆ ವಾಕ್ಯ ಹೇಳ್ತಾ ಇದೆ, ಇನ್ನ ಒಳಗಡೆ ಕೋಪ ಎಂಬುದಾಗಿ ಹೇಳುವಂತ ವಿಗ್ರಹ ಆಳ್ವಿಕೆ ಮಾಡ್ತಾ ಇದೆ. ಆ ವಿಗ್ರಹ ಇವತ್ತು ಆಚೆ ಬರಬೇಕು, ಅದು ನೀವೇ ಆಚೆ ತರಬೇಕು. ಕೇಳಿಸ್ಕೊಳ್ರಿ. ದೇವರು ಇವಾಗ ಕೆಲವು ಜನರಿಗೆ ಒಂದು ಅವಕಾಶ ಕೊಡ್ತಾರೆ. ಎಸ್, ನನ್ನ ಒಳಗಡೆ ಕೋಪ ಇದೆ, ಅದು ಸಾಧಾರಣವಾದ ಕೋಪ ಅಲ್ಲ, ಅದು ಭಯಂಕರವಾದ ಕೋಪ. ಅನೇಕ ವರ್ಷ ಹಾಗೇ ಕೋಪ ಇಟ್ಟುಕೊಳ್ಳುವಂತ, ಕೋಪ ಸಾಧಿಸುವಂತ ಕೋಪ ಬೇರೆ. ಹಲೋ, ಅದಕ್ಕೆ ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಕೋಪ ಏನ್ ಮಾಡ್ಬೇಕು? ಕೋಪ ಮಾಡಿಕೊಂಡರು ಪಾಪ ಮಾಡಬೇಡ. ಅಂದ್ರೆ ಕೋಪ ಬೇರೆ. ಕೆಲವು ಕೋಪ ಇದೆ, ಆ ಕೋಪ ಸಾಧಿಸುವ ಕೋಪ. ಸಾಧಾರಣವಾದ ಕೋಪ ಬೇರೆ, ಸಾಧಿಸುವ ಕೋಪ ಬೇರೆ. ನಾನು ದೇವ್ರು ಮಾತಾಡ್ತಾ ಇರೋದು ಸಾಧಾರಣವಾದ ಕೋಪದ ಬಗ್ಗೆ ಅಲ್ಲ, ಸಾಧಿಸುವಂತಹ ಆ ವಿಗ್ರಹದ ಕೋಪ ಕುರಿತು ದೇವ್ರು ಮಾತಾಡ್ತಾ ಇದ್ದಾರೆ. ಸಾಧಿಸುವಂತ ಕೋಪ, ಸಾಧಿಸುವವರೆಗೂ ಬಿಡಲ್ಲ. ಅವರಾಗ ಅವ್ರು ಮಾತಾಡ್ಬೇಕು, ನಾನು ಹೋಗಲ್ಲ, ನಾನೀಗೆ ಹಂಗೆ ಅಂತೇಳಿ ಯಾವಾಗ್ಲೂ ಭಯಂಕರ ಕೋಪ, ಸಾಧಿಸುವ ಕೋಪ, ಅದು ವಿಗ್ರಹ ಆಗಿದೆ. ಮೋಶೆ ಸಾಯುವಾಗ ಸತ್ತು ಹೋಗಿದ್ದಾನೆ, ಪರಲೋಕಕ್ಕೆ ತಗೊಂಡೋಗ್ಲಿಕ್ಕಾಗಿ ದೇವದೂತರು ಬಂದಿದ್ದಾರೆ, ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅವನೇನು ಮಾಡಿಲ್ಲ, ಜಸ್ಟ್ ಒಂದೇ ಒಂದು ಅವನು ಮಾಡಿದ ಕೋಪ. ಅವನು ಬರೀ ಕೋಪ ಮಾಡಿಕೊಂಡ, ಕೋಲ್ ತೆಗೆದು ಬಂಡೆ ಮೇಲೆ ಹೊಡೆದ ಕೋಪದಲ್ಲಿ. ಆ ಒಂದು ಕೋಪ ಪರಲೋಕಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೈತಾನ ಬಂದು ಇವನು ಕೋಪ ಮಾಡಿಕೊಂಡ, ಇನ್ನು ಪರಲೋಕಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಫೈಟ್ ಮಾಡ್ತಾ ಇದ್ದಾರೆ. ಒಂದು ಕೋಪ, ಒಂದೇ ಒಂದು ಕೋಪ ನಿನ್ನ ಪರಲೋಕಕ್ಕೆ ಹೋಗದೆ ಇರುವ ಹಾಗೆ ಮಾಡುತ್ತ. ಅದಕ್ಕೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಬಿಡೋ ಸಮಯದಲ್ಲಿ, ಇನ್ನೇನು ಪ್ರಾಣ ಹೋಗ್ತಾ ಇದೆ, ಅಪ್ಪ ಹೇಳಿದ್ರು, ತಂದೆಯೇ ಇವರೇನು ಮಾಡ್ತಾರೋ ಗೊತ್ತಿಲ್ಲ, ಇವರುಗಳನ್ನ ಕ್ಷಮಿಸೋ. ಅಲ್ಲೇಲೂಯ. ಯೇಸು ಕೋಪ ಮಾಡ್ಕೊಂಡಿಲ್ಲ, ಕ್ಷಮಿಸ್ತಾ ಇದ್ದಾರೆ.
ವಾಕ್ಯ ಹೇಳುತ್ತೆ, ಈ ಭೂಲೋಕದಲ್ಲಿ ಕ್ಷಮಿಸಿದ್ರೆ ಪರಲೋಕದಲ್ಲಿ ತಂದೆ ಆದ ದೇವರು ನಿಮ್ಮನ್ನು ಕ್ಷಮಿಸ್ತಾನ. ನೀನ್ ಕ್ಷಮಿಸಿಲ್ಲ ಅಂದ್ರೆ ಪರಲೋಕ ನಿನ್ನ ಕ್ಷಮಿಸಲ್ಲ. ಹಲ್ಲೆಲೂಯಾ. ಕೋಪದ ವಿಗ್ರಹ ಇವತ್ತು ಅಳಿಬೇಕು ನಿನ್ನಲ್ಲಿ. ದೇವ್ರು ನಿನಗೊಂದು ಅವಕಾಶ ಕೊಡ್ತಾರೆ. ನಾನು ಅವಾಗಲೇ ದೇವ್ರು ಮಾತಾಡ್ದಂಗೆ ಟೈಟಲ್ಲು ಗೊತ್ತಿದ್ರು ಮರೆಮಾಡಿ ಇಟ್ಟುಕೊಳ್ಳುವ ಸ್ವಭಾವ. ಈಗ ದೇವರಾತ್ಮ ಪ್ರಕಟಿಸಿದ್ರು ನಿನ್ನ ಒಳಗಡೆ ಕೋಪ, ಅದು ಭಯಂಕರ ಕೋಪ, ಆ ಕೋಪದ ವಿಗ್ರಹ ನಿನ್ನ ಒಳಗಡೆ ಇದೆ ಅಂತ ದೇವರು ಮಾತಾಡಿದ್ಮೇಲೆ ಆ ರೀತಿ ಕೋಪ ಇರುವಂತವ್ರು ಯಾರಾದ್ರೂ ಇದ್ರೆ ದೇವ್ರು ನಿಮ್ಮೊಂದು ಅವಕಾಶ ಕೊಡ್ತಾರೆ. ಒಪ್ಪಿಕೊಂಡು ನೀನು ಎದ್ದು ನಿಂತ್ಕೊಂಡ್ರೆ, ಒಪ್ಪಿಸಿಕೊಟ್ಟು ನೀನು ಎದ್ದು ನಿಂತ್ಕೊಂಡ್ರೆ ನಿನ್ನನ್ನು ಆಳ್ವಿಕೆ ಮಾಡ್ತಾರಂತ ಆ ಕೋಪದ ವಿಗ್ರಹ. ವಾಕ್ಯ ಅದನ್ನ ತುಂಡು ತುಂಡು ಮಾಡುತ್ತೆ. ವಾಕ್ಯ ಅದನ್ನ ಎಲ್ಲರೂ ಎದುರಬಾರ್ದು. ದಯಮಾಡಿ ಪ್ಲೀಸ್ ನನ್ನ ಮಾತು ದೇವರ ಆತ್ಮನು ಕೊಡ್ತಾರೋ ಮಾತುಗಳ ಅರ್ಥ ಮಾಡ್ಕೊಳ್ರಿ. ನಾರ್ಮಲ್ ಕೋಪ ಬೇರೆ, ಬಟ್ ಸಾಧಿಸುವ ಕೋಪ ಇದೆಯಲ್ಲ, ಸುಮ್ಮನೆ ಕೋಪ ಮಾಡ್ಕೊಳ್ಳೋ ಕೋಪ ಇದೆಯಲ್ಲ, ಚಿಕ್ಕ ಚಿಕ್ಕ ವಿಷಯಗಳಿಗೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ಳೋ ಕೋಪ ಇದೆಯಲ್ಲ, ಸಾಧಿಸೋ ಕೋಪ, ನಷ್ಟಕೊಂಡು ಬರೋ ಕೋಪ, ಸಂಬಂಧಗಳ ಮುರಿಯೋ ಕೋಪ, ಅನೇಕ ನಷ್ಟ ಕಾರ್ಯಗಳನ್ನು ಉಂಟು ಮಾಡೋ ಕೋಪ ನಿನ್ನ ಒಳಗಡೆ ಇದ್ರೆ, ಕೋಪ ನಿನ್ನ ಒಳಗಡೆ ನೃತ್ಯ ಮಾಡ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀನು ಒಪ್ಪಿಸಿಕೊಟ್ರೆ ನಿನ್ನ ಮೇಲೆ ಒಂದು ಬೆಳಕಿಳಿದು ಬರುತ್ತೆ. ನಿನ್ನ ಮೇಲೆ ಒಂದು ಬೆಳಕಿಳಿದು ಬರುವಾಗ ನಿನ್ನ ಒಳಗಡೆ ಬಂದ ಕೋಪದ ಆ ವಿಗ್ರಹ ಕತ್ತಲೆ ನಿನ್ನನ್ನ ಬಿಟ್ಟೋಗುತ್ತೆ. ಈಗ ನೀನೇನ್ ಮಾಡ್ಬೇಕಂದ್ರೆ ದೇವರ ಮುಂದೆಗಡೆ ಒಪ್ಪಿಸಿಕೊಟ್ಟು, ಅಪ್ಪ ಆ ಕೋಪದ ವಿಗ್ರಹ ನನ್ನ ಒಳಗಡೆ ಇದೆ, ನಾನು ಒಪ್ಪಿಕೊಳ್ತಾ ಇದ್ದೀನಿ ಅಂತ ಹೇಳಿ ಬಚ್ಚಿಟ್ಟುಕೊಂಡಲ್ಲ ಇಷ್ಟು ದಿವಸ, ಇವತ್ತು ನೀನೇ ಹೊರಗಡೆ ತರಬೇಕು. ದೇವ್ರು ಹೇಳ್ತಾ ಇದ್ದಾರೆ, ನೀನು ಬಚ್ಚಿಟ್ಟುಕೊಂಡಿದ್ದಂತ ಕೋಪವನ್ನ ಇವತ್ತು ನೀನೇ ದೇವರ ಮುಂದೆಗಡೆ ತೆಗೆದಾಕ್ಬೇಕು. ರಾಹೇಳಲು ಬಚ್ಚಿಟ್ಕೊಂಡಿದ್ದಾಳೆ, ಯಾಕೋ ಮನೆಗೆ ಗೊತ್ತಿಲ್ಲ. ಆಮೇಲೆ ಅವಳಗಳು ತೆಗಿತಾ ಇದ್ದಾಳೆ, ಅದು ಒಳಗಡೆ ಇರೋದು ಹೊರಗಡೆ ಬರ್ತಾ ಇದೆ. ಹಲ್ಲೆಲೂಯಾ. ಈಗ ನಿನ್ನ ಒಳಗಡೆ ಕೋಪದ ವಿಗ್ರಹ ಇದೆಯಾ? ಇದೆ. ಇದಿರೋದಕ್ಕೋಸ್ಕರ ಇದು ನಿಂತಿದ್ಯಾ. ಈಗ ನೀನೇನ್ ಮಾಡ್ಬೇಕು? ಇಷ್ಟು ದಿವಸ ನಿಂತಾನೆ ಇಟ್ಕೊಂಡೆ, ಈಗ ನೀನೇನ್ ಮಾಡ್ಬೇಕು? ಅದನ್ನ ನೀನ್ ಸಮರ್ಪಿಸಿ ನಿನ್ನ ಕೈಯಿಂದ ಅದನ್ನ ತೆಗೆದು, ಆ ವಿಗ್ರಹವನ್ನ ತೆಗೆದು ದೇವರ ಬೆಂಕಿಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಬಲದಲ್ಲಿ ಅದನ್ನು ತೆಗೆದು ನೀನೇ ಹೊಡೆದಾಕ್ಬೇಕು. ನಿನ್ನ ಕೈಯಲ್ಲಿದೆ, ನೀನೇ ಹೊಡೆದಾಕ್ಬೇಕು, ನೀನೇ ಹೊರಗಡೆ ತರಬೇಕು, ನೀನೇ ಆಚೆ ತರಬೇಕು. ಒಪ್ಪಿಸಿಕೊಡು, ಒಪ್ಪಿಸಿಕೊಡು, ಒಪ್ಪಿಸಿಕೊಡು. ತಗೊಂಬ, ನೀನ್ ಈಚೆ ತಗೊಂಬ. ಈ ಪ್ರಾರ್ಥನೆ ಆದ್ಮೇಲೆ ಆ ಕೋಪದ ವಿಗ್ರಹದ ಶಕ್ತಿ ಒಡೆದೋದ ಮೇಲೆ, ನಿನ್ನ ಶರೀರ ಬಿಟ್ಟೋದ್ಮೇಲೆ ಇಲ್ಲಿವರೆಗೂ ನೀನು ನೋಡ್ತಾ ಇದ್ದ ಕೋಪ ಮತ್ತೆ ನೀನು ನೋಡಲ್ಲ. ಆ ಕೋಪನ ಸುದ್ದಿನೇ ನಿನಗಿರಲ್ಲ, ಆ ಕೋಪದ ಮಾತೇ ನಿನ್ನಲ್ಲಿರಲ್ಲ, ಆ ಕೋಪ ನಿನ್ನಲ್ಲಿರಲ್ಲ. ನಿನ್ನ ನೋಡೋರು ನಿನ್ನ ಮನೆ ಒಳಗಡೆ ಸಾಕ್ಷಿ ಹೇಳ್ತಾರೆ. ಹೋ 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 ಹೋ. ನಿನ್ನ ಮನೆಯವ್ರು ಸಾಕ್ಷಿ ಹೇಳ್ತಾರೆ, ನಿಮ್ಮ ಮನೆ ಅಕ್ಕಪಕ್ಕದವ್ರು ಸಾಕ್ಷಿ ಹೇಳ್ತಾರೆ, ಸಭೆಯವ್ರು ಸಾಕ್ಷಿ ಹೇಳ್ತಾರೆ, ರಿಲೇಷನ್ಗಳು ಸಾಕ್ಷಿ ಹೇಳ್ತಾರೆ. ಎಸ್ ಎಸ್ ಎಸ್, ನೀನೇ ತೆಗಿಬೇಕು, ನೀನೇ ತೆಗಿಬೇಕು. ನೀನು ಒಳಗಿಂದ ನೀನೇ ತೆಗಿಬೇಕು, ನೀನು ಒಳಗಿಂದ ನೀನೇ ತೆಗಿಬೇಕು. ತೆಗಿ 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 ತೆಗಿ. ಆ ವಿಗ್ರಹ ಆಚೆ ಬರಲಿ, ಆಚೆ ಬರ್ಲಿ. ಇದು ದೇವ್ರ ಬೆಂಕಿ, ದೇವ್ರ ಬೆಂಕಿ, ಈ ದೇವ್ರ ಶಕ್ತಿ. ಓ, ಕೈಗಳು ಬಿಟ್ಟು ಹೋಗ್ತಾ ಇದೆ, ಕೈಗಳು ಬಿಟ್ಟು ಹೋಗ್ತಾ ಇದೆ, ಕೈಗಳು ಬಿಟ್ಟು ಹೋಗ್ತಾ ಇದೆ, ಕೈಯಿಂದ ಬಿಟ್ಟು ಹೋಗ್ತಾ ಇದೆ, ಕೈಯಿಂದ ಬಿಟ್ಟು ಹೋಗ್ತಾ ಇದೆ, ಕೈಯಿಂದ ಬಿಟ್ಟು ಹೋಗ್ತಾ ಇದೆ. ಎಸ್ ಎಸ್ ಎಸ್, ಓಲಿ ಫೈರ್ ಫೈರ್ ಫೈರ್. ಬಿಟ್ಟು ಹೋಗ್ತದೆ. ತೆಗಿ, ನೀನೇ ತೆಗಿ, ತೆಗಿ ತೆಗಿ. ಆ ಕೋಪದ ಶಕ್ತಿ, ಆ ವಿಗ್ರಹ ನೀನೇ ತೆಗಿ, ತೆಗಿ ಮಗಳೇ, ತೆಗಿ ತೆಗಿ. ಅಗ್ರಿ. ಆ ಕೋಪದ ಆತ್ಮ, ಆ ಕೋಪದ ವಿಗ್ರಹ, ಆ ಕೋಪದ ಶಕ್ತಿ, ನಾನು ಏಸು, ನಾನು ಏಸು, ನಾನು ಏಸು. ಹೊಡೆದಾಕಿದ್ರು, ಹೊಡೆದಾಕಿದ್ರು. ನೀನ್ ಬಲ ಹೊಡೆದೋಯ್ತು, ನಿನ್ ಶಕ್ತಿ ಹೊಡೆದೋಯ್ತು. ಇದೇ ಈ ಮಗಳಲ್ಲಿ ನೀನ್ ಇರ್ಲಿಕ್ಕೆ ಆಗಲ್ಲ, ನಿನ್ನ ಅಧಿಕಾರ ನಡೆಯಲ್ಲ. ಎಸ್, ಅಳಿ ಅಳಿ ಅಳಿ. ಏಯ್ ಅಳಿ, ವಾಕ್ಯ ರಿಲೀಸ್ ಮಾಡ್ತಾ ಇದ್ದಾನೆ.
ವಾಕ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ನಿನ್ನ ಬಲ, ನಿನ್ನ ಶಕ್ತಿ, ಆ ವಾಕ್ಯ ಒಡೆದಾಗ್ತದೆ ನೋಡು ಪರಿಪೂರ್ಣವಾಗಿ. ಒಳಗಡೆ ಇರುವಂತಹ ಕೋಪ, ಆ ಕೋಪದ ಶಕ್ತಿ, ಆ ಕೋಪದ ವಿಗ್ರಹ ಹೊಟ್ಟೆಯಿಂದ ಆಚೆ ಬರಲಿ. ಬಾ 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 ಬಾ, ಹೊಟ್ಟೆಯಿಂದ ಆಚೆ ಬಾ. ಸಾಕು, ಎಲ್ಲಿವರೆಗೂ ನೀನು ಹೊಟ್ಟೆಲಿದ್ದು ಸಾಕು. ಹೊಟ್ಟೆಯಿಂದ ಕೋಪ ಎಬ್ಬರಿಸಿ ಕಾರ್ಯ ಮಾಡಿ ಸಾಕು. 3 ದಿವಸದಿಂದ ಅಲ್ಲೇಲೂಯ. ಎಸ್ 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 ಹೊಟ್ಟೆ ಒಳಗಡೆ ಇದ್ದು ಕ್ರಿಯೆ ಮಾಡ್ತಾರೆ. ಆ ಕೋಪದ ಶಕ್ತಿಯ ಬಲ ಮೊದಲು ಹೊಡಿಲಿ, ಅದರ ಕ್ರಿಯೆ ಅಳಿಲಿ ಅಳಿಲಿ ಅಳಿಲಿ. ಮೊತ್ತವಾಗಿ ಒಂದು ಚೂರು ಇರಬಾರ್ದು. ಟೋಟಲ್ ಚೇಂಜ್, ಟೋಟಲ್ ಚೇಂಜ್. ನಮ್ಮ ದೇವ್ರ ವಾಕ್ಯ ಬಂದಿದೆ, ವ್ಯರ್ಥವಾಗಿ ಹಿಂದಿರುಗಿ ಹೋಗಲ್ಲ. ಕಾರ್ಯ ಸಾಧಿಸ್ಬಿಟ್ಟು ಹಿಂದಿರುಗಿ ಹೋಗೋದು. ಎಸ್, ನಡಿಲ್ 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 ನಡಿಲ್. ಕಟ್ಪೆನ್ಸಿ ಬೇಡ, ಕಟ್ಪೆನ್ಸಿ ಬೇಡ. ದೇವರ ವಾಕ್ಯದಲ್ಲಿರುವಂಥ ಎಲ್ಲ ಶಕ್ತಿಯನ್ನ, ದೇವರ ವಾಕ್ಯದಲ್ಲಿರುವಂಥ ಎಲ್ಲ ಮಹಿಮೆಯನ್ನ ಈಕೆಯ ಹೊಟ್ಟೆ ಒಳಗಡೆ ಆಚೆ ಬಾ. ನಾಟ ಮುಗೀತು, ನಾಟ ಮುಗೀತು, ನಾಟ ಮುಗೀತು, ನಾಟ ಮುಗೀತು. ಈ ಮಗಳ ಹೊಟ್ಟೆಯಿಂದ ಯೇಸುವಿನ ನಾಮದ ಅಧಿಕಾರದಲ್ಲಿ ಇವತ್ತು ನಾನು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕಿತ್ತಾಕಿದ್ದೇನೆ. ಸಾಕ್ಷಿ ಬರಲಿ, ಸಾಕ್ಷಿ ಬರಲಿ, ಸಾಕ್ಷಿ ಬರಲಿ. ರಾಬಾದ ಟಾಕಾತಾಪ. ಎಲ್ಲರೂ ಕುತ್ಕೊಳ್ಳಿ, ಮಿಗದವ್ರು ಕುತ್ಕೊಳ್ರಿ, ಯಾರು ಎದ್ದೇಳ್ಬೇಡ್ರಿ. ಯಾರು ಕೋಪ ಉಳ್ಳವರು, ಕೋಪ ಬರೋರು ಎದ್ದು ನಿಂತ್ಕೊಂಡ್ರು ಅವ್ರು ಮಾತ್ರ ನಿಂತ್ಕೊಳ್ರಿ. ಅಲ್ಲೆಲೂಯ, ಅಲ್ಲೆಲೂಯ. ಶಾಫಾಥ ಠಾಕಾತಾಪ ರೇಖಮಾನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಗಾರಗಸಿ. ಆ ಕೋಪದ ವಿಗ್ರಹ ಆಚೆ ಬರಲಿ, ಆಚೆ ಬರಲಿ, ಆಚೆ ಬರ. ಬಾ, ನೀನ್ ನಾಟಕ ನಡೆಯಲ್ಲ, ಸಾಕು. ನೀನ್ ನಾಟಕ ನಡೆಯಲ್ಲ. ವಿಗ್ರಹದ ಕೋಪದ ಶಕ್ತಿ ನಿನ್ ಮೇಲೆ ಬೆಂಕಿ ಬೀಳ್ತಾ ಇದೆ, ನಿನ್ ಮೇಲೆ ಬೆಂಕಿ ಬೀಳ್ತದೆ. ನಿನ್ ಆಟ ನಡೆಯಲ್ಲ. ಎಲ್ಲ ಒಪ್ಕೊಂಡು ಇವತ್ತು ಆಚೆ ಹೋಗ್ಬೇಕು ನೀನು. ಇಷ್ಟು ವರ್ಷ ಈಕೆನ ಆಳ್ವಿಕೆ ಮಾಡಿ ಸಾಕು, ನೀನ್ ಆಳ್ವಿಕೆ ಮಾಡಿ ಸಾಕು. ನೀನ್ ಬಲ ಹೊಡೆದಾಗ್ತಾ ಇದ್ದೇನೆ, ನೀನ್ ಶಕ್ತಿ ಹೊಡೆದಾಗ್ತಾ ಇದ್ದೇನೆ. ಇನ್ನ ನೀನ್ ಈ ಮಗಳಲ್ಲಿ ಇರಬಾರದು. ಕೋಪದ ಆತ್ಮವೇ, ಕೋಪದ ಸ್ಪಿರಿಟೇ, ಕೋಪದ ವಿಗ್ರಹವೇ, ನನ್ನ ಯೇಸು ಈ ಮಗಳಿಂದ ಅದನ್ನ ಕಿತ್ತಿ ಹೊರಗಾಗ್ತದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. ಎಸ್, ಕೋಪದ ಆತ್ಮ, ಆ ಕೋಪದ ವಿಗ್ರಹ, ಆ ಕೋಪದ ಶಕ್ತಿ ಯೇಸುವಿನ ನಾಮದಲ್ಲಿ. ಆ ಕೋಪದ ವಿಗ್ರಹವೇ, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ. ನಿನ್ನ ಆಟ ಮುಗೀತು. ದೇವರು ನಿನಗಾಗಿ ವಾಕ್ಯ ಕಳಿಸಿದ್ದಾರೆ. ಆ ವಾಕ್ಯ ನಿನ್ನ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ. ಇದು ನಿನ್ನ ಬಲ ಹೊಡೆದಾಗ್ತಾ ಇದ್ದಾನೆ, ನಿನ್ನ ಶಕ್ತಿ ಹೊಡೆದಾಗ್ತಾ ಇದ್ದಾನೆ. ಈ ಕೋಪದ ಆತ್ಮ ಇದಕ್ಕೆ ಮೇಲೆ ಈ ಮಗಳ ಒಳಗಡೆ ಇರಬಾರ್ದು. ಬಿಡು, ಬಿಡು, ಅಳಿ ಅಳಿ ಅಳಿ. ಎಸ್, ಅಳಿ ಅಳಿ, ಬಿಡ, ಅಳಿ. ಹೊಡೆದೋಗ್ಲಪ್ಪ, ಹೊಡೆದೋಗ್ಲಿ, ಹೊಡೆದೋಗ್ಲಿ, ಹೊಡೆದೋಗ್ಲಿ. ಬುಡ ಸಮೇತ ಕಿತ್ತಾಕಿದ್ದೀನಿ, ಬುಡ ಸಮೇತ ಕಿತ್ತಾಕಿದ್ದೀನಿ, ಬುಡ ಸಮೇತ ಕಿತ್ತಾಕಿದ್ದೀನಿ. ಕೋಪದ ವಿಗ್ರಹ, ಕೋಪದ ವಿಗ್ರಹ, ಕೋಪದ ವಿಗ್ರಹ ಯೇಸುವಿನ ನಾಮದಲ್ಲಿ ನೀನು ಬಲ ಹೊಡೆದಾಗ್ತಾ ಇದ್ದಾನೆ. ಇವತ್ತು ನಿನಗೆ ವಿರೋಧವಾಗಿ ಬಲವಾಗಿ ದೇವರ ವಾಕ್ಯವನ್ನ ರಿಲೀಸ್ ಮಾಡಿದ್ದಾನೆ. ಕೋಪದ ವಿಗ್ರಹ ಆಚೆ ಬರ್ತಾ ಇದೆ, ಕೋಪದ ವಿಗ್ರಹ ಆಚೆ ಬರ್ತಾ ಇದೆ. ಇನ್ನಿನ ಆಟ ನಡೆಯಲ್ಲ, ಇನ್ನಿನ ಕ್ರಿಯೆ ನಡೆಯಲ್ಲ. ಓಡೋ, ಆಚೆ ಬರಲಿ, ಆಚೆ ಬರಲಿ, ಆಚೆ ಬರಲಿ. ಕೋಪದ ವಿಗ್ರಹವೇ ಯೇಸುವಿನ ನಾಮದಲ್ಲಿ ಈ ಮಗಳ ಶರೀರದ ಒಳಗಡೆ ಇನ್ನ ನೀನು ಇರುವುದಕ್ಕೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ಕಿತ್ತಾಕಿದ್ದೀನಿ, ಈ ಮಗಳ ಶರೀರ ಕಿತ್ತಾಕಿದ್ದೀನಿ. ಬಿಡ, ಅಳಿ 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 ಅಳಿ. ಯೇಸುವಿನ ನಾಮದಲ್ಲಿ ಅಳೆ ಅಳೆ. ಫ್ರೀ ಆಗಲಿ ಮಗ, ಫ್ರೀ ಆಗಲಿ. ಸಾಕ್ಷಿ ಬರ, ಸಾಕ್ಷಿ ಬರ, ಸಾಕ್ಷಿ ಬರ. ಪ್ರಮಾಣ
ಎಲ್ಲ ಪ್ರಾರ್ಥನೆ ಮಾಡಿ ಯಾರು ನೋಡ್ಬೇಡಿ, ಆ ಕಡೆ ಈ ಕಡೆ ನೋಡ್ಬೇಡ್ರಿ. ರಾಬಾದ ಗಾಗಾದ ಕೋಪದ ಬಿಕ್ಕರ ಶಕ್ತಿ ಆಚೆ ಬರಬೇಕು. ನಮ್ಮ ದೇವರು ಪ್ರಕಟಿಸಿದ್ದಾರೆ ಅಂದಮೇಲೆ, ನಮ್ಮ ದೇವರು ತಿಳಿಯಪಡಿಸಿದ್ದಾರೆ ಅಂದಮೇಲೆ ಇನ್ನು ಒಳಗಡೆ ನಿನಗೆ ಸಾಧ್ಯವಿಲ್ಲ. ನಿನಗೆ ವಿರೋಧವಾಗಿ ಇವತ್ತು ನಾನು ಯೇಸುವಿನ ನಾಮದ ಅಧಿಕಾರದಲ್ಲಿ ವಾಕ್ಯದ ಬಲದೊಂದಿಗೆ ವಾಕ್ಯದ ಕತ್ತಿಯೊಂದಿಗೆ ನಿಂತುಕೊಂಡಿದ್ದೇನೆ. ರವಾ ದಾ 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 ಹೋ ರಿಕವಾ ನಾ ಪ್ರೌಢ ಪ್ರಮಾಣ. ಆ ಕೋಪದ ಸಾಧಿಸುವ, ಆ ಕೋಪ ಸಾಧಿಸುವ ಕೋಪದ ವಿಗ್ರಹದ ಶಕ್ತಿ ಬರ್ಬೇಕು. ನೀನ್ ಬರ್ಬೇಕು, ಆಚೆ ಬರ ಬಾ. ಇನ್ನ ಈ ಮಗಳ ಶರೀರದಲ್ಲಿ ನಿನಗೆ ಅಧಿಕಾರವಿಲ್ಲ, ಈಗ ನಿನಗೆ ಜಾಗವಿಲ್ಲ. ಈ ಮಗಳ ಮೇಲೆ, ಈ ಮಗಳ ದೇಹದ ಒಳಗಡೆ ದೇವರ ಅಗ್ನಿ ಕಟ್ಟಲು ಕೊಡ್ತಾ ಇದ್ದಾನೆ, ದೇವರ ಮಹಿಮೆ ಕಟ್ಟಲು ಕೊಡ್ತಾ ಇದ್ದಾನೆ, ದೇವರ ವಾಕ್ಯ ಕಟ್ಟಲು ಕೊಡ್ತಾ ಇದ್ದಾನೆ. ಆ ಕೋಪದ ವಿಗ್ರಹ ಬಾಳು ಆಚೆ ಬರಲಿ. ನೀನು ಬಲವಾದ ಕಾರಣ, ನೀನು ಶಕ್ತಿವಾದ ಕಾರಣ ಈ ಮಗಳ ಒಳಗಡೆ ಇರುವಂತ ಆ ಕೋಪದ ಆತ್ಮ, ಆ ಕೋಪದ ಶಕ್ತಿ, ಆ ಕೋಪದ ವಿಗ್ರಹವನ್ನ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ಕಿತ್ತಾಕಿದ್ದಾರೆ. ದೊಡ್ಡ ಸಾಕ್ಷಿ. ಎಲ್ಲ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿ. ಪ್ರೌಢ ಪ್ರಮಾಣ ಯೇಸುವಿನ ನಾಮದಲ್ಲಿ ಆ ಕೋಪದ ವಿಗ್ರಹ, ಆ ಕೋಪದ ಶಕ್ತಿ, ಆ ಕೋಪ ಅಡಕವಾಗಿರುವಂತಹ ಶಕ್ತಿ ಯೇಸುವಿನ ನಾಮದಲ್ಲಿ touch in the name of Jesus. ಕೋಪದ ಶಕ್ತಿ, ಕೋಪದ ವಿಗ್ರಹ ಇದಕ್ಕೆ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ, ಇರಬಾರದು. ಈ ಮಗಳಿಂದ ಡಿಲೀಟ್ ಮಾಡಿದ್ದೇನೆ. ಕೋಪದ ವಿಗ್ರಹ ಸಾಧಿಸುವ ಕೋಪದ ಶಕ್ತಿ ಈ ಮಗಳ ಶರೀರದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ನಾನು ನಿನ್ನನ್ನು ಡಿಲೀಟ್ ಮಾಡಿದ್ದೇನೆ. ಡಿಲೀಟ್ ಮಾಡಿದ್ದೇನೆ, ತೆಗೆದಾಕಿದ್ದೇನೆ. ಯೇಸುವಿನ ನಾಮದಲ್ಲಿ ದೇವರೇ, ಈ ಮಗಳನ್ನ ನಿಮ್ಮ ಕರಗಳ ಕೊಟ್ಟು ಪ್ರಾರ್ಥಿಸ್ತಾನೆ. ನಾಲ್ಕು ವರ್ಷಗಳಿಂದ ಒಳಗಡೆ ಏರಿ ಕೂತುಕೊಂಡು ಕ್ರಿಯೆ ಮಾಡ್ತಾರಂತ ಕೋಪದ ವಿಗ್ರಹದ ಶಕ್ತಿ, ಸಾಧಿಸುವಂತ ಕೋಪದ ವಿಗ್ರಹದ ಶಕ್ತಿ ಈ ಮಗಳ ಶರೀರದಿಂದ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ನಿನಗಿನ ಅಧಿಕಾರ ಇಲ್ಲ. ನಮ್ಮ ದೇವರು ಕಂಡು ಹಿಡಿದು ಬಿಟ್ರು, ನಮ್ಮ ದೇವರು ತೋರಿಸ್ಕೊಟ್ಟು ಬಿಟ್ರು, ನಮ್ಮ ದೇವರು ಮಾತಾಡಿದ್ದಾರೆ, ನನ್ನ ದೇವರು ಮಾತು ವಾಕ್ಯನೇ. ಯೇಸುವಿನ ನಾಮದಲ್ಲಿ ನಿನಗೆ ಅಧಿಕಾರವಿಲ್ಲ, ಆಚೆ ಬರಲೇ. ಪ್ರೌಢ ಪ್ರಮಾಣ ವಿಕಲ್ಮನ ಶಬ್ದವಾದಿಗಾರಯಸ್ಸಿ ಈ ಮಗಳ ಒಳಗಡೆ ಇದ್ದುಕೊಂಡು ಕ್ರಿಯೆ ಮಾಡ್ತಾರಂತ ಕೋಪವನ್ನ, ಆ ಕೋಪದ ಸ್ಪಿರಿಟ್ನ ಬಲವನ್ನ ಮಾಡಿದ್ದೇನೆ. ಅದರ ಬಲ ಹೊಡೆದೋಗಿ, ಅದರ ಕ್ರಿಯೆ ಎಳೆದೋಗಿ ಯೇಸುವಿನ ನಾಮದಲ್ಲಿ 3 ಎಣಿಸ್ತೀನಿ. ಸಂಪೂರ್ಣವಾಗಿ ಆ ಸ್ಪಿರಿಟ್ ಬಿಟ್ಟೋಗಿರ್ಬೇಕು, ಆ ಕೋಪ ಬಿಟ್ಟು ಹೋಗಿರ್ಬೇಕ, ಆ ಕ್ರಿಯೆ ಬಿಟ್ಟು ಹೋಗಿರ್ಬೇಕು. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ 1 2 ಯೇಸುವಿನ ನಾಮದಲ್ಲಿ 3 ಬಿಡುಗಡೆ. ಯೇಸುವಿನ ನಾಮದಲ್ಲಿ ರಾಬಾದ ಡಾಕದ ರಿಕಮಾನ ರಬಾ 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 ರಬಾ. ಆ ಕೋಪದ ವಿಗ್ರಹ, ಆ ಕೋಪದ ಶಕ್ತಿ ಯೇಸುವಿನ ನಾಮದಲ್ಲಿ ಆಚರಣೆ ಬರ್ಬೇಕು. ಇವತ್ತು ಅಪ್ಪನ ಮನೆಯಿಂದ ಪರಂಪರೆಯಿಂದ ಬಂದಿರುವಂತ ಆ ಕೋಪದ ಆತ್ಮ, ಆ ಕೋಪದ ಶಕ್ತಿ, ಆ ಕೋಪದ ವಿಗ್ರಹ ಯೇಸುವಿನ ನಾಮದಲ್ಲಿ ವಾಕ್ಯದ ಶಕ್ತಿ, ವಾಕ್ಯದ ಬೆಂಕಿ ಇಳಿಲಿ. ಆ ವಿಗ್ರಹ, ಕೋಪದ ವಿಗ್ರಹ, ಆ ಶಕ್ತಿ ಹೊಡೆದೋಗ್ಲಿ. ಬೂಡುವ ಸಮೇತ ಈ ಮಗನ ಶರೀರದಿಂದ ನಾನು ಯೇಸುವಿನ ನಾಮದಲ್ಲಿ ಕಿತ್ತಾಗಿದ್ದೇನೆ. ಬಿಡುಗಡೆ. ಆ ಕೋಪದ ಸ್ಪಿರಿಟ್ ಅಳಿ, ಆ
ಅದರ ಬಲ ಹೊಡೆದಾಕದನೆ, ಅದರ ಶಕ್ತಿ ಹೊಡೆದಾಕದನೆ. ನನ್ನ ಕೈ ಅಳಿಲಿ. ರಾಪ ದ ಡ ಡ ದ ಭಾವ್ ಎಲ್ಲ ಮಾರ್ಪಾಟಾಗ್ಲಿ, ಮಾರ್ಪಾಟಾಗ್ಲಿ, ಮಾರ್ಪಾಟಾಗ್ಲಿ. ಆ ಶಕ್ತಿ ಅಳಿಲಿ, ಅದು ಬಲ ಹೊಡೆದೋಗ್ಲಿ. ರಾಪ ದ ಡ ಡ ದ ಬಾ ಅದು ಅಳಿಲಿ ಯೇಸುವಿನ ನಾಮದಲ್ಲಿ. ಅಳಿಲಿ, ಅಳಿಲಿ, ಅಳಿಲಿ. ರಾಪ ದ ಡ ಡ ದ ಬಾ ಶಮ ದ ಡ ದ ದ ಬಾ ನಾವೆಲ್ಲರೂ ಕರ್ತನ ಪಾದಪೀಠದಲ್ಲಿ ನಿಂತ್ಕೊಳ್ಳೋಣ. ನಾವೆಲ್ಲರೂ ಕರ್ತನ ಸಂಘದಲ್ಲಿ ನಿಂತ್ಕೊಳ್ಳೋಣ. ನಾವೆಲ್ಲರೂ ಕರ್ತನ ಪಾದಪೀಠದಲ್ಲಿ ನಿಂತ್ಕೊಳ್ಳೋಣ. ಪರಿಶುದ್ಧಾತ್ಮನ ಕೆಲಸ ನಡೀಲಿ, ಪರಿಶುದ್ಧಾತ್ಮನ ಕ್ರಿಯೆ ನಡೀಲಿ, ಪರಿಶುದ್ಧಾತ್ಮನ ಬಿಡುಗಡೆ ನಡೀಲಿ, ಪರಿಶುದ್ಧಾತ್ಮನ ತಾಕನಿಗೆ ಉಂಟಾಗಲಿ. ಎಲ್ಲರ ಮೇಲೆ ದೇವರ ಹಕ್ಕನ್ನು ಇಳಿಲಿ, ಎಲ್ಲರ ಮೇಲೆ ದೇವರ ಶಕ್ತಿ ಇಳಿಲಿ, ಎಲ್ಲರ ಮೇಲೆ ದೇವರ ಬಿಡುಗಡೆ ನಡೀಲಿ. ಯಾರ ಒಳಗಡೆ ಆ ಕೋಪದ ಆಳ್ವಿಕೆ ಇದೆಯಾ? ಕೋಪದ ಆಳ್ವಿಕೆ ಇದೆಯಾ? ಆ ಆಳ್ವಿಕೆ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, 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 ಮುರಿಯಲ್ಪಡಲಿ. ದೇವರ ಪಾದ ಆ ಕೋಪದ ವಿಗ್ರಹದಲ್ಲಿ ಎರಿಕೋ ಕೋಟೆಯ ಮೇಲೆ ದೇವದೂತನ ಪಾದ ಇಳಿದ ಹಾಗೆ ಈ ಕೋಪದ ವಿಗ್ರಹದ ಮೇಲೆ ನನ್ನ ದೇವರ ಪಾದ ಇಳಿಲೆ, ನನ್ನ ದೇವರ ಪಾದ ಇಳಿಲೆ, ಇಳಿಲೆ. ಇಳಿರಿ. ಯಾರೆಲ್ಲ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದಾರೋ, ಯೂಟ್ಯೂಬ್ ನಲ್ಲಿ ನೋಡುವಂತರ ಮೇಲೆ ಏನಾದ್ರು ಕೋಪದ ವಿಗ್ರಹ ಇದ್ರೆ ಅದರ ಬಲ ಅಳಿಲಿ. ಅದರ ಬಲ ಅಳಿಲಿ. ಆ ಶಕ್ತಿ ಮೇಲೆ ದೇವರ ಪಾದ ಇಳಿಲಿ. ದೇವರ ಅಗ್ನಿ ರಿಲೀಸ್ ಮಾಡ್ತಾ ಇದ್ದಾನೆ, ದೇವರ ವಾಕ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ದೇವರ ಕಾರ್ಯ ಬಲವಾಗಿ ನಡೀಲಿ. ಇವರೆಲ್ಲರೂ ಬಿಡಿಸಲ್ಪಟ್ಟವರಾಗಿ ಮಾರ್ಪಡಲಿ, ಅದೆಲ್ಲ ಅಳಿದು ಹೊರಗಡೆ ಹೋಗಲಿ. ದೊಡ್ಡ ಸಾಕ್ಷಿ ಬರಲಿ. ಮಹಿಮೆ ನಿಮಗೆ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ನಾವು ತಗ್ಗಿಸಿ ವೆಚ್ಚಿಸಲ್ಪಡಬೇಕು. ಕರ್ತನ ಹೆಸರಲ್ಲಿ ಬಂದವರ ಆಶೀರ್ವಾದ ಉಂಟು. ಯೇಸುವಿನ ನಾಮದಲ್ಲಿ ಎಲ್ಲ ವಿಷಯಗಳ ಮೇಲೆ ಬೇಟ ಹೊಂದಿಕೊಂಡಿದ್ದೇವೆ. ಜೀವ ಉಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.